तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः सच्चिदानन्दरूपाय विश्वोत्पत्त्यादिहेतवे तापत्रय विनाशाय श्रीकृष्णाय वयं नुमः। यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। सान्द्रानन्दावबोधात्मकम् अनुपमितं कालदेशावधिभ्या निर्मुक्तं नित्यमुक्तं निगम शत सहस्रेण निर्भास्यमानम् अस्पष्टं स्पष्टरु दृष्टमात्रे पुनः उरुपुरुषार्थात्मकं ब्रह्मतत्त्वं तत्तावद्भाति साक्षात् गुरुपवनपुरे हन्तभाग्यं जनानां हन्तभाग्यं जनानां। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನಯಜ್ಞದ 3ನೆಯ ದಿನ ಇಂದು ಬೆಳಗಿನ ಪಾರಾಯಣದಲ್ಲಿ ಸಪ್ತಮ ಸ್ಕಂದ ಪರ್ಯಂತಂ ತೃತೀಯೇ ಹನಿ, ಅಂದರೆ 7ನೆಯ ಸ್ಕಂಧ ಮುಗಿಯುವವರೆಗೂ ಕೂಡ ಬೆಳಗಿನ ಪಾರಾಯಣ ಆಗಿರುವಂಥದ್ದು. ಇಂದು ಉಪನ್ಯಾಸಕ್ಕೆ ವಾಮನಾವತಾರವನ್ನ ಇಟ್ಟುಕೊಂಡಿದ್ದೇನೆ. ವಿಶೇಷವಾಗಿ ಈ ವಾಮನಾವತಾರವನ್ನು ಇಟ್ಟುಕೊಂಡಿರುವಂಥದ್ದು 2 ಉದ್ದೇಶಕ್ಕೆ. ಮೊದಲನೆಯದು, ನಾವುಗಳು ಈ ಉಪನ್ಯಾಸದ ಮಧ್ಯದಲ್ಲಿ ನಾರಾಯಣೀಯಂ ಗ್ರಂಥದ ಒಂದು ಪರಿಚಯವನ್ನು ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದು ಭಾಗವತದ ಒಂದು ಸಾರ ರೂಪ ಮತ್ತು ಆ ನಾರಾಯಣೀಯಂ ಗ್ರಂಥದ ರಚನೆ ಮಾಡಿದಂತಹ ಭಕ್ತೋತ್ತಮನಾದಂತಹ ಕೃಷ್ಣ ಪ್ರಿಯನಾದ ಆ ನಾರಾಯಣ ಭಟ್ಟತಿರಿಯ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಹಾಗೂ ವಾಮನಾವತಾರದ ಕಥೆಯನ್ನೇ ಏನಕ್ಕೆ ಆರಿಸಿಕೊಂಡೆ ಅಂದ್ರೆ, ಇದರೊಳಗೆ ಭಕ್ತನ ಉದ್ಧಾರದ ಜೊತೆಗೆ ಭಗವಂತನ ಅವತಾರದ ಕಥೆ ಇದೆ. ಅದಕ್ಕೆ ಭಕ್ತನ ಕಥೆಯ ಜೊತೆಗೆ ಭಗವಂತನ ಕಥೆ. ಭಾಗವತದೊಳಗೆ ಈ ವಾಮನಾವತಾರವನ್ನ ಸುಮಾರು 9 ಅಧ್ಯಾಯಗಳಲ್ಲಿ 341 ಶ್ಲೋಕಗಳೊಳಗೆ ಹೇಳಿದ್ದಾರೆ. 9 ಅಧ್ಯಾಯಗಳು ಮತ್ತು 341 ಶ್ಲೋಕಗಳೊಳಗೆ ವಾಮನಾವತಾರದ ಕಥೆ ಇದೆ. ಅದನ್ನ ಮಹಾಮಹಿಮನಾದಂತಹ ನಾರಾಯಣ ಭಟ್ಟತಿರಿ ಕೇವಲ 20 ಶ್ಲೋಕಗಳೊಳಗೆ ನಮಗೆ ಸಾರ ರೂಪವನ್ನ ಕೊಟ್ಟಂಥವನು ಆಗಿದ್ದಾನೆ. ನಾವೆಲ್ಲ ಈಗೇನು ಗುರುಪವನಪುರ, ಗುರುವಾಯೂರು ಅನ್ನುವಂತಹ ಒಂದು ಹೆಸರನ್ನ ಕೇಳ್ತೇವೆ, ಅದರೊಳಗಿರುವಂತಹ ಮೂರ್ತಿಯೇ ಅದು ಎಷ್ಟೋ ಮನ್ವಂತರಗಳಿಂದ
ಈಗಿನ ಮನ್ವಂತರ ಅಲ್ಲ, ಎಷ್ಟೋ ಮನ್ವಂತರಗಳಿಂದ ಸಾಕ್ಷಾತ್ತಾಗಿ ಪರಮಾತ್ಮನೇ ಆ ಪದ್ಮನಾಭ ಸ್ವಾಮಿಯನ್ನ, ಅವನಿಗೆ ಮೊದಲು ಗುರುವಾಯೂರಪ್ಪ ಅಲ್ಲ, ಅವನು ಪದ್ಮನಾಭನು, ಅವನು ಸಾಕ್ಷಾತ್ ಬ್ರಹ್ಮದೇವರಿಗೆ ಕೊಟ್ಟಂತಹ ವಿಗ್ರಹ ಅದು. ಆ ಬ್ರಹ್ಮದೇವರನ್ನ ಕುರಿತು ಯಾವಾಗ ಸುತಪಸ್ ಮತ್ತು ಪ್ರಶ್ನಿ ಚೆನ್ನಾಗಿ ತಪಸ್ಸನ್ನ ಮಾಡ್ತಾರೆ, 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆ ಬ್ರಹ್ಮದೇವರ ತಪಸ್ಸಿಗೆ ಮೆಚ್ಚಿ ಯಾವ ವಿಗ್ರಹವನ್ನ ಸಾಕ್ಷಾತ್ ನಾರಾಯಣನೇ ಕೊಟ್ಟಿದ್ನೋ ಅದನ್ನ ಅವರಿಗೆ ಕೊಡ್ತಾರೆ. ನಂತರ ಅದೇ ನಾರಾಯಣ ಮೂರ್ತಿಯ ವಿಗ್ರಹ ನಂತರ ದಿತಿ ಮತ್ತು ಕಶ್ಯಪರಿಗೆ ಬರುತ್ತೆ, ಅದಿತಿ ಮತ್ತು ಕಶ್ಯಪರಿಗೆ ಬರುತ್ತೆ. ನಂತರ ಅದೇ ವಿಗ್ರಹ ಮತ್ತೆ ಆ ಮಥುರಾ ಪಟ್ಟಣದಲ್ಲಿ ದೇವಕಿ ವಸುದೇವರಿಂದ ಪೂಜಿತಗೊಂಡು ಆ ವಿಗ್ರಹ ಸಾಕ್ಷಾತ್ತಾಗಿ ದ್ವಾರಕೆಯೊಳಗೆ ಪ್ರತಿಷ್ಠಾಪನೆಗೊಳ್ಳುತ್ತೆ. ಆ ದ್ವಾರಕೆಯೊಳಗೆ ಪ್ರತಿಷ್ಠಾಪನೆಗೊಂಡಾಗ ಯಾವಾಗ ಕೃಷ್ಣನ ಅವಸಾನದ ಕಾಲದಲ್ಲಿ ದ್ವಾರಕೆಯು ಮುಳುಗುವ ಸಂದರ್ಭ ಬಂತೋ, ಆಗ ಭಗವದ್ಭಕ್ತನಾದಂತಹ ಉದ್ಧವನನ್ನ ಕರೆದು ಕೃಷ್ಣ ಪರಮಾತ್ಮನು ಇದನ್ನ ಒಂದು ಕಡೆಗೆ ಪ್ರತಿಷ್ಠೆ ಮಾಡಪ್ಪ ಅಂತ ಹೇಳಿದಾಗ ದ್ವಾರಕೆಯೇ ಮುಳುಗಿದರೂ ಕೂಡ ವಿಗ್ರಹ ಮಾತ್ರ ತೇಲಿ ಬಂತಂತೆ ಸಮುದ್ರದೊಳಗೆ. ಅದನ್ನ ತಗೊಂಡು ಬರಬೇಕಾದಾಗ ಶಿವನ ಆಜ್ಞೆಯಂತೆ ಬೃಹಸ್ಪತಿ ಮತ್ತು ವಾಯುದೇವ ಇವರಿಬ್ಬರ ಒಂದು ಮಾರ್ಗದರ್ಶನದಲ್ಲಿ ಈಗ ಏನು ನಾವು ನೋಡ್ತಾ ಇದ್ದೇವೆ ಕೇರಳದೊಳಗೆ ಗುರುವಾಯೂರು ಅಂತ, ಆ ಜಾಗದೊಳಗೆ ಆ ಭಗವಂತನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಆ ಊರು ಅದಕ್ಕೆ ಬೃಹಸ್ಪತಿ ಅಂದ್ರೆ ದೇವಗುರು, ಆ ಗುರು ಮತ್ತು ವಾಯು ಆ ಭಗವಂತನನ್ನ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಕ್ಕೋಸ್ಕರವೇ ಆ ಊರಿನ ಹೆಸರು ಕೂಡ ಆಯ್ತು ಗುರುವಾಯೂರು. ಆ ಭಗವಂತನ ಹೆಸರಾಯ್ತು ಗುರುವಾಯೂರಪ್ಪ. ಅಪ್ಪ ಅಂದ್ರೆ ಸ್ವಾಮಿ ಅಂತ. ಎಷ್ಟೋ ಕಾಲದಿಂದ, ಯಾವಾಗ ಇದು ದ್ವಾಪರದ ಕೊನೆಗೆ ಪ್ರತಿಷ್ಠೆ ಆಗಿರುವಂಥದ್ದು, ಅಂದ್ರೆ ಸುಮಾರು ಈಗಿನಿಂದ ಒಂದು 6,000 ವರ್ಷಗಳ ಹಿಂದೆ ಆ ಭಗವಂತನ ಪ್ರತಿಷ್ಠೆ ಆಗಿರೋದು. ಯಾವಾಗ ಪರೀಕ್ಷಿತನ ಮಗ ಜನಮೇಜಯನು ದೊಡ್ಡ ಸರ್ಪಯಜ್ಞವನ್ನ ಮಾಡ್ತಾನೆ ಮತ್ತು ಅಕಾರಣವಾಗಿ ಎಷ್ಟೋ ಒಂದು ತಪ್ಪೇ ಮಾಡದಂತಹ ಸರ್ಪಗಳೆಲ್ಲವೂ ಆಹುತಿಯಾಗತ್ತೆ, ಆಗ ಅದರ ದೋಷ ಪರಿಹಾರಕ್ಕೆ ಆ ಗುರುವಾಯೂರಪ್ಪನ ಸೇವೆಯನ್ನ ಅವನು ಬಂದು ಮಾಡದ ಅಂತ. ಹೀಗೆ ಅವಿಚ್ಛಿನ್ನವಾಗಿ ಭಗವಂತನಿಂದ ಬಂದಂತಹ ಮೂರ್ತಿಯದು. ಆ ರೀತಿಯಾಗಿ ಪೂಜೆ ಮಾಡಿಸಿಕೊಂಡು ಬಂದಂತಹ ಮೂರ್ತಿಗೆ ಸುಮಾರು ಒಂದು 500ನೆಯ ಒಂದು 587 ಆ ಒಂದು ಶತಮಾನದಲ್ಲಿ ಏನಾಗತ್ತೆ ಅಂದ್ರೆ ಇನ್ನೊಂದು 500-400 ವರ್ಷದ ಹಿಂದೆ ಕೇರಳದೊಳಗೆ ಒಬ್ಬ ದೊಡ್ಡ ಭಗವದ್ಭಕ್ತರು ಆಗಿ ಹೋಗ್ತಾರೆ. ಅವರ ಹೆಸರು ನಾರಾಯಣ ಭಟ್ಟತಿರಿ. ಯಾಕಂದ್ರೆ ಅವರ ಬಗ್ಗೆ ನಾನು ಹೇಳಿದ್ರೆ ವಾಮನಾವತಾರ ಚಿಕ್ಕದಾಗ್ಬಿಡುತ್ತೆ. ಆದ್ರಿಂದ ಆ ಗುರುವಾಯೂರಪ್ಪನ ಬಗ್ಗೆ ಹೇಳಿ, ಮೊದಲಿಗೆ ಬಾಲ್ಯ ವಯಸ್ಸಲ್ಲಿ ಅತ್ಯಂತ ಬಾಲಿಶ ಮತಿಯಿಂದ ಓಡಾಡ್ಕೊಂಡಿದ್ದಂಥವರಿಗೆ ಒಬ್ಬ ಒಳ್ಳೆಯ ಗುರುಗಳು ಸಿಗ್ತಾರೆ. ಆ ಗುರುಗಳಿಂದ ಉಪದೇಶ ಮಾಡಿಕೊಂಡು ಚೆನ್ನಾಗಿ ವಿದ್ಯಾವಂತರಾಗ್ತಾರೆ. ಯಾವಾಗ ಆ ಒಂದು ಅಚ್ಯುತ ಪಿಶಾರೋಡಿ ಅನ್ನುವಂತಹ ಗುರುಗಳು ಅವರಿಗೆ, ಆ ವಿದ್ಯಾದಾತೃ ಗುರುಗಳಿಗೆ ಯಾವಾಗ ಶರೀರಕ್ಕೆ ವಾತರೋಗ ಬರುತ್ತೆ, ಅದನ್ನ ತಾವು ಹಾಕಿಕೊಂಡು ಮೈಮೇಲೆ ಹಾಕಿಕೊಂಡು ಮತ್ತೆ ಅದರ ಒಂದು ನಿವಾರಣೆಗೋಸ್ಕರ ಆ ಗುರುವಾಯೂರು ಕ್ಷೇತ್ರಕ್ಕೆ ಬಂದು, ಈಗಲೂ ಕೂಡ ನೀವು ಆ ಒಂದು ಗುರುವಾಯೂರು ಕ್ಷೇತ್ರದ ಭಗವಂತನ ಮುಂದೆ ಹೋದ್ರೆ, ಹೀಗೆ ನಾವು ಭಗವಂತನ ದರ್ಶನಕ್ಕೆ ಹೀಗೆ ಹೋದ್ರೆ ಎಡಬದಿಯೊಳಗೇನೆ ಆ ನಾರಾಯಣ ಭಟ್ಟತಿರಿಯ ಮಂಟಪ ಇದೆ. ಅದೇ ಜಾಗದಲ್ಲಿ ಕುಳಿತುಕೊಂಡು ಸುಮಾರು 1000ಕ್ಕೂ ಹೆಚ್ಚು ಶ್ಲೋಕಗಳು, 1024 30 ಶ್ಲೋಕಗಳಷ್ಟು ಶ್ಲೋಕಗಳನ್ನ ಅವರು ರಚಿಸ್ತಾರೆ. 100 ದಶಕಗಳೊಳಗೆ ರಚಿಸ್ತಾರೆ. ದಶಕ ಅಂದ್ರೆ 10 ಶ್ಲೋಕಗಳ ಗುಚ್ಛ, 10 ಶ್ಲೋಕಗಳ ಗುಚ್ಛ ಅದರೊಳಗೆ ರಚನೆ ಮಾಡ್ತಾರೆ. ಅನೇಕ ಛಂದಸ್ಸಿನಿಂದ, ಅನೇಕ ಭಕ್ತಿ ಭಾವದಿಂದ ರಚಿಸಿದಂತಹ ಗ್ರಂಥ ನಾರಾಯಣೀಯ. ಅದು ಭಾಗವತದ ಸಾರ ರೂಪ. ನೋಡಿ, ಒಂದು ಸಣ್ಣ ವಿಷಯವನ್ನ ಇಲ್ಲಿ ಹೇಳಬೇಕು, ಪ್ರಸ್ತಾಪ ಮಾಡಬೇಕು. ರಾಮಾಯಣವನ್ನ ರಾಮನು ಕೇಳ್ತಾನೆ ಲವಕುಶರ ಬಾಯಿಂದ ರಾಮಾಯಣವನ್ನ, ತನ್ನ ಚರಿತ್ರೆಯನ್ನ ತಾನು ಕೇಳ್ತಾನೆ.
ಆದರೆ ಕೃಷ್ಣನ ಚರಿತ್ರೆಯನ್ನ ಕೃಷ್ಣ ಕೇಳೋಕ್ಕೆ ಅವನ ಒಂದು ಕಾಲಾವಧಿಯಲ್ಲಿ ಆಗಲಿಲ್ಲ. ಕೃಷ್ಣ ಅಂದುಕೊಳ್ತಾ ಇದ್ದಂತೆ ಯಾವತ್ತಾದ್ರೂ ಒಂದಿನ ನನ್ನ ಚರಿತ್ರೆಯನ್ನ ಕೇಳಬೇಕು ಅಂತ. ಯಾವಾಗ ಸಾಕ್ಷಾತ್ತಾಗಿ ಆ ಭಾಗವತದ ಸಾರವನ್ನ ನಾರಾಯಣ ಭಟ್ಟತಿರಿ ಆ ಕೃಷ್ಣ ಪರಮಾತ್ಮನು ಕೇಳುವಂತೆ ನಮಗೆ ಆ ಒಂದು ಚರಿತ್ರೆಯನ್ನ ತಿಳಿಸಿಕೊಟ್ಟಿರುವಂಥದ್ದು. ಎಷ್ಟೋ ಕಡೆಗೆ ಆ ಒಂದು ಶ್ಲೋಕವನ್ನ ಹೇಳ್ತಾ ಹೇಳ್ತಾ ಇರ್ಬೇಕಾದಾಗ ಪ್ರತಿಯೊಂದು ದಶಕದ ಕೊನೆಯೊಳಗೂ ಕೃಷ್ಣ ಕೃಷ್ಣ ಹಿಂಗ್ ತಲೆ ಆಡಿಸ್ಬೇಕಿತ್ತಂತ. ಹೌದು, ನೀನ್ ಹೇಳ್ತಿರೋದು ಸರಿ, ನೀನ್ ಹೇಳ್ತಿರೋದು ಸರಿ ಅಂತ. ಆಗ ಇವರು ಮುಂದಿನ ದಶಕಕ್ಕೆ ಹೋಗ್ತಾ ಇದ್ರಂತೆ. ಕೃಷ್ಣನು ಕೇಳಿ ಅನುಮತಿಯನ್ನ ಕೊಟ್ಟಂಥದ್ದಂತೆ. ಯಾಕೆ ಅಂದ್ರೆ ಎಷ್ಟೋ ಸಲಿ ಈ ಪ್ರಹ್ಲಾದ ಚರಿತ್ರೆಯನ್ನ ಬರಿಬೇಕಾದಾಗ ಪ್ರಹ್ಲಾದ ಪ್ರಿಯ ಅಂತ ಬರೆದು ಸುಮ್ಮನಾಗ್ಬಿಡ್ತಾರಂತೆ ನಾರಾಯಣ ಭಟ್ಟತಿರಿ. ಆಗ ಕೃಷ್ಣನಿಂದ ವಾಯ್ಸ್ ಬಂತಂತೆ, ಶಬ್ದ ಬಂತಂತೆ, ಪ್ರಹ್ಲಾದ ಪ್ರಿಯ ಅಲ್ಲ ಭಕ್ತ ಪ್ರಿಯ ಅಂತ ತಿದ್ದು ಅಂತ. ಭಕ್ತ ಪ್ರಿಯ ಅಂತ ತಿದ್ದು ಅಂತ. ಒಂದು ಕಡೆ ಎರಡು ಕಡೆಗಲ್ಲ, ಹನುಮಂತನು ಆ ಚೂಡಿಕೆಯನ್ನ ಆ ಒಂದು ಚೂಡಾಮಣಿಯನ್ನ ಕೊಡಬೇಕಾದಾಗೂ ಕೂಡ ಪ್ರತಿಯೊಂದು ಹಂತದೊಳಗೂ ಕೂಡ ಅವರನ್ನ ಆ ನಾರಾಯಣೀಯ ಮೊಳಗಿರೋ ಪ್ರತಿ ಅಕ್ಷರವನ್ನು ಕೂಡ ಆ ಭಗವಂತನು ಕೇಳಿದಾನೆ. ಅಂತಹ ಭಕ್ತೋತ್ತಮನಾದಂತಹ ಆ ನಾರಾಯಣ ಭಟ್ಟತಿರಿಯ ಘಟ್ಟವನ್ನ ಇಟ್ಟುಕೊಂಡು, ಆ ಪ್ರಧಾನವಾಗಿಟ್ಟುಕೊಂಡು ಇವತ್ತಿನ ದಿನ, ಯಾಕಂದ್ರೆ ಅದು ಭಾಗವತದ ಸಾರಭೂತ. ನಾವು ಭಾಗವತದೊಳಗೆ ವಾಮನಾವತಾರವನ್ನ ಕೇಳಬೇಕು ಅಂದ್ರೆ ಒಂದು ಸಪ್ತಾಹ ಪೂರ್ತಿ ವಾಮನಾವತಾರವನ್ನ ಹೇಳ್ಬೇಕಿಲ್ಲ. ಯಾಕಂದ್ರೆ ಅಷ್ಟು ವಿಸ್ತಾರವಾಗಿ ಹೇಳಿರುವಂತಹ ಒಂದು ಗ್ರಂಥ. ಆದ್ರಿಂದ ಇದನ್ನ ಪ್ರಧಾನವಾಗಿಟ್ಟುಕೊಂಡು ತ್ವದ್ಭಕ್ತಿರಸ್ತು ಕಥಾರಸಾಮೃತ ಝರಿ ಅಂತ ಏನು ಹೇಳ್ತಾರೆ, ಆ ಒಂದು ಭಗವಂತನ ಭಕ್ತಿ ನನ್ನ ಮೇಲೆ ಇರಲಿ, ನನ್ನ ಮೇಲೆ ಇರಲಿ. ಪ್ರತಿ ಶ್ಲೋಕದೊಳಗೂ ಕೂಡ ಭಗವಂತನನ್ನ ನೀನು 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 ಅಂತ ಸಂಬೋಧನೆ ಮಾಡಿಕೊಂಡೇ ನಾರಾಯಣ ಭಟ್ಟತಿರಿ ಬರೆದಿರೋದು. ನಾವು ನೀನು ಅಂತ ಯಾವಾಗ ಹೇಳ್ತೀವಿ ಹೇಳಿ? ನಮ್ಮ ಎದುರಿಗೆ ಅವನು ಕೂತಾಗ. ಇಲ್ಲ ಅವನು ಅಂತ ಹೇಳ್ಬೇಕಿತ್ತು ನಾವು ನೀನು ಅಂತ ತ್ವಂ ಅಂತ ಯಾವಾಗ ಹೇಳ್ತೀವಿ? ಇಲ್ಲ ಸಹ ಅಂತ ಹೇಳ್ಬೇಕಿತ್ತು ನಾವು. ತ್ವಂ ಅಂತ ಹೇಳಿದಾಗ ಏನಾಗಿದೆ? ಅವನ ಎದುರಿಗೆ ಕೂತಾಗ ಮಾತ್ರ ನಾವು ನೀನು ಅನ್ನುವಂತಹ ಪದ ಪ್ರಯೋಗವನ್ನು ಮಾಡ್ತೀವಿ. ಪ್ರತಿ ಶ್ಲೋಕದೊಳಗೂ ಆ ಭಗವಂತನನ್ನ ಕುರಿತು ನೀನು ಅನ್ನುವಂತಹ ಸಂಬೋಧನೆಯನ್ನ ಮಾಡಿಕೊಂಡೇ ಆ ಭಕ್ತನು ಬರೆದಿದ್ದಾನೆ. ಅದನ್ನ ಇಟ್ಟುಕೊಂಡು ವಾಮನಾವತಾರದ ಒಂದು ಸಾರ, ವಾಮನಾವತಾರದ ಒಂದು ವಿಶೇಷವಾದಂತಹ ಒಂದು ಭಾಗಗಳು ಮತ್ತು ಅದರ ಸಾರ ರೂಪವನ್ನ ಇವತ್ತಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ನೋಡಿ ಇಲ್ಲಿ ನಮಗೆ ವಾಮನಾವತಾರ ಪೂರ್ಣವಾಗಿ ನಮಗೆ ಈ ವಾಮನಾವತಾರದ ಒಂದು ಕಥೆ ಏನಿದೆ, ಇದನ್ನ ಬಲಿಚರಿತ್ರೆ ಅಂತಲೇ ಹೇಳಬೇಕು. ಭಗವಂತನ ಅವತಾರದ ಕಥೆ ಆದ್ರೂ ಕೂಡ ಇದು ಏನ್ ನಮಗಿದು ಬಲಿಚರಿತ್ರೆ. ಪರೀಕ್ಷಿತನಿಗೊಂದು ಸಂಶಯ ಬರುತ್ತೆ. ಏನು ಸಂಶಯ ಅಂದ್ರೆ, ಶುಕಮುನಿಗಳೇ ನಂಗೊಂದು ಸಂಶಯ ಇದೆ. ಏನು? ಭಗವಂತನು ತನ್ನ ಭಕ್ತರಿಗೆ ಸರ್ವಸ್ವವನ್ನೂ ನೀಡುವವನು ಮತ್ತು ಭಗವಂತನು ಯಾವಾಗಲೂ ಕೂಡ ಭಕ್ತ ರಕ್ಷಕನು ಮತ್ತು ಅವನಿಗೆ ಕೊಟ್ಟು ಗೊತ್ತೇ ಹೊರತು ತಗೊಂಡು ಗೊತ್ತೇ ಇಲ್ಲ. ಯಾಕೋ ಈ ಬಲಿಯ ವಿಷಯದೊಳಗೆ ಭಗವಂತ ತನ್ನ ಒಂದು ಭಾವ ಏನಿದೆ ಅದನ್ನು ಬದಲಾಯಿಸಿಕೊಂಡೆ. ಅವನು ಹೋಗಿ ಒಬ್ಬ ದೀನನಂತೆ ಬಲಿಚಕ್ರವರ್ತಿ ಹತ್ರ 3 ಹೆಜ್ಜೆ ಭೂಮಿ ಕೊಡಪ್ಪ ಅಂತ ಕೇಳೋದು ಅಂದ್ರೆ ಏನು? ಕೇಳಿದ ಮೇಲೆ ಆ ರೀತಿಯಾಗಿ ದಾನ ಮಾಡಿದಂತಹ ಆ ಬಲಿಯನ್ನೇ ಬಂಧಿಸೋದು ಅಂದ್ರೆ ಏನು? ಬಲಿಯನ್ನೇ ಬಂಧಿಸೋದು ಅಂದ್ರೆ ಏನು? ಇದು ಯಾಕೋ ನನಗೆ ತುಂಬಾ ಅಚ್ಚರಿ ಆಗ್ತಾ ಇದೆ. ಶುಕಮಹಾನ್ ಮುನಿಗಳೇ, ಶುಕಬ್ರಹ್ಮರೇ, ನನಗೆ ನೀವು ಇದನ್ನು ತಿಳಿಸಬೇಕು. ನೋಡಿ, ನಮಗೆಲ್ಲ ಆಶ್ಚರ್ಯ ಆಗತ್ತೆ. ವಾಮನ ಬಲಿ ಹತ್ರ ಆ ಒಂದು ಭೂಮಿಯನ್ನ ಕೇಳಿ ಬಲಿಯನ್ನ ಬಂಧಿಸದ್ನಲ್ಲ, ಅದು ಸರಿಯಾ? ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು. ಭಗವಂತನು ಸರಿ ತಪ್ಪು ಎಲ್ಲವೂ ಕೂಡ ಅದನ್ನ ವಿಚಾರ ಮಾಡಿಯೇ ಯಾವುದನ್ನ ಯಾವಾಗ ಮಾಡಬೇಕು ಅದನ್ನು ಮಾಡ್ತಾರೆ. ಈಗ ನೋಡಿ, ನನಗೊಂದು ನಾನು ಎಲ್ಲಿರಬೇಕು, ನನ್ನ ಎಲ್ಲೆಯೊಳಗೆ ನಾನಿರ್ಬೇಕು. ಅವನು ಎಲ್ಲಿರಬೇಕು, ಅವನ ಎಲ್ಲೆಯೊಳಗೆ ಅವನಿರ್ಬೇಕು. ಅವನು ಎಷ್ಟೇ ದೊಡ್ಡವನಾದ್ರೂ ಕೂಡ
ಅವನು ಎಷ್ಟೇ ಶಕ್ತಿವಂತನಾದ್ರೂ ಕೂಡ ತನ್ನ ಎಲ್ಲೆಯನ್ನ ಯಾರೂ ಕೂಡ ಮೀರಬಾರದು. ತನ್ನ ಎಲ್ಲೆಯ ಬಲಿ ಅವನು ಆನಂದವಾಗಿ ಆ ಶುಕ್ರಾಚಾರ್ಯರಿಂದ, ಆ ಭೃಗುವಂಶದ ಋಷಿಗಳಿಂದ ಆಶೀರ್ವಾದವನ್ನ ಪಡೆದು ಭೂಮಿಯನ್ನ ಗೆದ್ದು ಆನಂದವಾಗಿದ್ದ ಅಂದ್ರೆ ಭಗವಂತ ಅವನ ಸಮೀಪಕ್ಕೆ ಬರ್ತಾನೆ ಇರಲಿಲ್ಲ. ಯಾಕೆ? ನಿನ್ನ ಜಾಗ ಇದು, ನೀನಿರು ಆರಾಮಾಗೆ. ಹುಲಿ ಕಾಡಲ್ಲಿರ್ಬೇಕದು, ಹುಲಿ ಕಾಡಲ್ಲಿರ್ಬೇಕು. ಕಾಡಲ್ಲಿದ್ರೆ ನಾವು ಅದಕ್ಕೆ ಏನ್ ಹಿಂಸೆ ಕೊಡ್ತೀವಿ? ಇಲ್ಲ. ಆ ಹುಲಿ ಕಾಡಲ್ಲಿರ್ಬೇಕು ಎಂಬ ಹುಲಿ ನಾಡಲ್ಲಿರ್ಬೇಕು ಅಂತ ಬಯಸಿದ್ರೆ ಇಬ್ರಿಗೂ ಕಷ್ಟ ಆಗತ್ತೆ. ಯಾರಿಗೆ? ನಾಡಲ್ಲಿರೋರಿಗೂ ಕಷ್ಟ, ಹುಲಿಗೂ ಕಷ್ಟ. ಬಲಿ ಏನು ಮಾಡ್ದ? ಭಗವಂತನು ಒಂದು ನಿಯಮವನ್ನ ಮಾಡಿದಾನೆ. ಏನು ಮೊದಲ ನಿಯಮ ಏನು ಹೇಳಿ? ಅವರವರ ಎಲ್ಲೆಯೊಳಗೆ ಅವರವರಿರಬೇಕು ಅಂತ. ಆ ಎಲ್ಲೆಯನ್ನ ಬಲಿ ಮೀರಿದ. ಮತ್ತು ಒಂದು ಪದವಿ ಇದೆ, ಯಾವುದದು? ಇಂದ್ರ ಪದವಿ. ಆ ಇಂದ್ರ ಪದವಿಗೆ ಬಲಿ ಅರ್ಹನು. ಬಲಿ ಆ ಇಂದ್ರ ಪದವಿಯನ್ನ ಪಡಿತಾನೆ ಯಾವಾಗ? ಮುಂದಿನ ಮನ್ವಂತರದಲ್ಲಿ, ಸಾವರ್ಣಿ ಎನ್ನುವಂತಹ ಮನ್ವಂತರದಲ್ಲಿ. ಇದು ನಮಗೆ ಯಾವುದು ಮನ್ವಂತರ? ಇದು ವೈವಸ್ವತ ಮನ್ವಂತರ. ಮುಂದಿನ ಮನ್ವಂತರದೊಳಗೆ ಬಲಿ ಇಂದ್ರನಾಗ್ತಾನೆ. ಇಲ್ಲ ಇಲ್ಲ, ನಾನು ಈಗಲೇ ಆಗಬೇಕಂತ ಹೇಳಿದ್ ಗೊತ್ತಾಯ್ತಲ್ಲ. ಇಲ್ಲ, ನಾನು ಈಗಲೇ ಆಗಬೇಕು ಅಂತ ಹೋಗಿ ಬಲವಂತವಾಗಿ ಆ ಪದವಿಯಲ್ಲಿ ಕುತ್ತುಕೊಂಡ. ಭಗವಂತ ಏನು ಮಾಡ್ದ? ನೋಡಪ್ಪ, ಒಂದು ದೊಡ್ಡ ಪಾಠವನ್ನ ಜಗತ್ತಿಗೆ ಕಲಿಸ್ತ ಭಗವಂತ. ನಿನಗೆ ಯಾವಾಗ ಯಾವ ವಸ್ತುವಿನ ಮೇಲೆ ಅಧಿಕಾರ ಬರುತ್ತೆ ಅದನ್ನ ನೀನು ಆಗಲೇ ಅನುಭವಿಸಬೇಕು. ಮತ್ತು ಯಾವ ಒಂದು ನಿಯಮವು ಜಗತ್ತಲ್ಲಿ ಪಾಲನೆಯಾಗ್ತಾ ಇದೆ ಆ ಪಾಲನೆಗೆ ಎಲ್ಲರೂ ಒಳಪಡಬೇಕು. ಈಗ ನಾವು ಒಂದು ಮಂದಿರ, ಬ್ರಹ್ಮಚೈತನ್ಯ ಮಂದಿರದಲ್ಲಿ ಕುಳಿತಿದ್ದೇವೆ. ನನ್ನ ಒಂದು ಎಲ್ಲೆ ಎಲ್ಲಿದೆ? ಅಲ್ಲಿಂದ ಒಳಗಡೆ ಬಂದು ಮಹಾರಾಜರಿಗೆ ನಮಸ್ಕಾರ ಮಾಡಿ ನಾನು ಬಂದು ಇಲ್ಲಿ ಉಪನ್ಯಾಸವನ್ನ ಮಾಡಿ ಮಹಾರಾಜರಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೋಗೋದು ನನ್ನ ಎಲ್ಲೆ. ನಾನು ಇಲ್ಲ, ನಾನು ದೊಡ್ಡವ ಅಂತ ಮಂದಿರದ ಒಳಗಡೆ ಹೋಗ್ತೀನಿ ಅಂದ್ರೆ ಯಾಕೆ? ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದಕ್ಕೆ ಹೋಗಬೇಕು ಅಂದ್ರೆ ಒಂದು ವಿಧಿ ಇದೆ, ನಿಯಮ ಇದೆ. ನನ್ನನ್ನು ಬಿಡಲ್ಲ ಅಂತ ಅವ್ರು ಹೇಳಲ್ಲ. ಆ ವಿಧಿ ನಿಯಮದ ಪ್ರಕಾರ ಆ ಸಂದರ್ಭದಲ್ಲಿ ಬಂದಾಗ ಬಿಡ್ತಾರೆ. ನಾನು ಬಂದು ಆ ಬೀರು ತೆಗಿತೀನಿ ಅಂದ್ರೆ, ನಾನು ಬಂದು ಆ ಡ್ರಾಯರ್ ಎಳಿತೀನಿ ಅಂದ್ರೆ ಅದು ನನಗೆ ಅಧಿಕಾರದಲ್ಲ. ಎಲ್ಲರೂ ನೆನಪಿಟ್ಟುಕೊಳ್ಳಿ, ಭಗವಂತನು ವಾಮನಾವತಾರವನ್ನ ಮಾಡಿ ಜಗತ್ತಿಗೆ ಕಲಿಸಿದಂತಹ ದೊಡ್ಡ ಪಾಠ ಏನು ಅಂದ್ರೆ, ದೊಡ್ಡ ಪಾಠ ಏನಪ್ಪಾ ಅಂದ್ರೆ, ಯಾವ ಒಬ್ಬ ಮನುಷ್ಯನು ತನ್ನ ಒಂದು ಕರ್ತವ್ಯವನ್ನ ಅರೆತು ಅವನ ಸೀಮೆಯೊಳಗೆ ಅವನು ಇರಬೇಕು. ಮತ್ತು ಯಾವಾಗ ನಾವು ಏನನ್ನ ಪಡಿಬೇಕು ಅಂತ ವಿಧಿ ಇದೆಯೋ ಆಗ ನಾವು ಅದನ್ನ ಪಡಿಬೇಕೇ ಹೊರತು ಅದನ್ನ ಪಡೆಯುವುದಕ್ಕೆ ಮೊದಲೇ ನೀನು ಶಕ್ತಿವಂತ ಅಂತ ಆಸೆ ಪಡಬಾರದು. ಇದನ್ನ ಭಗವಂತನು ನಮಗೆ ತೋರಿಸಿಕೊಟ್ಟ. ಇದನ್ನು ಪರೀಕ್ಷಿತ ಕೇಳ್ತಾನೆ. ಆಗ ತಕ್ಷಣ ಏನಾಗುತ್ತೆ ಅಂದ್ರೆ, ಬಲಿಚಕ್ರವರ್ತಿ ದೇವತೆಗಳ ಮೇಲೆ, ಇಡೀ ರಾಕ್ಷಸ ಕುಟುಂಬ, ರಾಕ್ಷಸರು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗ ಬಲಿಚಕ್ರವರ್ತಿಗೆ ಚೆನ್ನಾಗಿ ಇಂದ್ರಾದಿಗಳು ಯುದ್ಧ ಆಗುತ್ತೆ. ಆ ಯುದ್ಧದೊಳಗೆ ಬಲಿಚಕ್ರವರ್ತಿ ಅಸುನೀಗ್ತಾನೆ, ಪ್ರಾಣವೇ ಹೊರಟು ಹೋಗುತ್ತೆ. ಆ ರೀತಿ ಪ್ರಾಣ ಹೊರಟೋದಾಗ ಏನಾಯ್ತು? ಶಕ್ರೇಣ ಸಂಯತಿ ಹತೋಪಿ ಬಲಿರ್ಮಹಾತ್ಮ ಶುಕ್ರೇಣ ಜೀವಿತ ತನು ಕ್ರತುವರ್ಧಿತೋಷ್ಮ ವಿಕ್ರಾಂತಿಮಾನ್ ಭಯ ನಲೀನ ಸುರಾಂ ತ್ರಿಲೋಕೀಂ ಚಕ್ರೇ ವಶೇ ಸತವ ಚಕ್ರಮುಖಾದಭೀತಃ ಶಕ್ರೇಣ ಹತಃ ಶಕ್ರೇಣ ಸಂಯತಿ ಶಕ್ರೇಣ ಹತಃ ಶುಕ್ರೇಣ ಜೀವಿತಃ. ಶಕ್ರ ಅಂದ್ರೆ ಇಂದ್ರ, ಇಂದ್ರನಿಂದ ಕೊಲ್ಲಲ್ಪಟ್ಟ, ಶುಕ್ರನಿಂದ ಬದುಕಿಸಲ್ಪಟ್ಟ. ಯಾರು? ಶುಕ್ರಾಚಾರ್ಯ. ತುಂಬಾ ಚೆನ್ನಾಗಿದೆ ಈ ಭಾಗ. ಬಲಿಚಕ್ರವರ್ತಿಯ ಚರಿತ್ರೆ ಹಾಗಲ್ಲ. ಶುಕ್ರಾಚಾರ್ಯರು ಬೃಹಸ್ಪತಿಗಳು ಸ್ವಂತ ಅಣ್ಣ ತಮ್ಮಂದ್ರು. ಬೃಹಸ್ಪತಿಗಳು ದೇವತೆಗಳ ಗುರುಗಳಾದ್ರು, ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳಾದ್ರು. ಶುಕ್ರಾಚಾರ್ಯರು ಅಂದ್ರೆ ಸಾಮಾನ್ಯ ಅಲ್ಲ, ಅವರು ಭಗವಂತನ ಅಂಶಾವತಾರಿಗಳೇ. ಯಾಕೆ? ಕವೀನಾ ಮುಷನಾ ಕವಿಹಿ,
ತನ್ನ ವಿಭೂತಿ ಯೋಗದೊಳಗೆ ಭಗವಂತನು ಜ್ಞಾನಿಗಳೊಳಗೆ ನಾನು ಶುಕ್ರಾಚಾರ್ಯ ಆಗಿದ್ದೀನಪ್ಪ ಅಂತ ಹೇಳ್ಕೊಂಡಿದ್ದಾನೆ. ಅವ್ರು ಬ್ರಹ್ಮಜ್ಞಾನಿಗಳವರು, ಭಗವಂತನನ್ನ ಆನಂದವಾಗಿ ತಿಳ್ಕೊಂಡಂಥವ್ರು. ನೀನ್ ದೇವತೆಗಳ ಗುರುವಾಗಿ ದೇವತೆಗಳನ್ನ ಬಲಪಡಿಸುತ್ತೆಲ್ಲ, ನಾನು ರಾಕ್ಷಸರನ್ನ ಬಲಪಡಿಸ್ತೀನಿ ಅಂತ ಒಂದು ಹಠ ಸ್ವಭಾವದವರು. ಅವರು ರಾಕ್ಷಸರ ಗುರುಗಳಾದ್ರು. ಶುಕ್ರಾಚಾರ್ಯರಿಗೆ ಒಂದು ವಿದ್ಯೆ ಗೊತ್ತಿತ್ತು, ಅದು ಮೃತ ಸಂಜೀವಿನಿ ವಿದ್ಯೆ ಅಂತ, ಸತ್ರು ಬದುಕಿಸೋ ವಿದ್ಯೆ. ಬಲಿಯನ್ನ ತಗೊಂಡು ಬರ್ತಾರೆ. ಆ ಸಂಜೀವಿನಿ ವಿದ್ಯೆಯಿಂದ ಬಲಿಚಕ್ರವರ್ತಿಯನ್ನ ಬದುಕಿಸಿ ಬಿಡ್ತಾರೆ. ಆ ಬದುಕಿಸಿದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಆ ಬಲಿಚಕ್ರವರ್ತಿ ಹೇಳ್ತಾನೆ ಎದ್ದು, ಭೃಗುವಂಶದ ಋಷಿಗಳಿಂದ ನಾನು ಬದುಕಿದ್ದೇನೆ, ಇನ್ನು ಮುಂದೆ ನನ್ನ ಜೀವಿತದ ಕೊನೆಯ ಶ್ವಾಸ ಇರುವವರೆಗೂ ಕೂಡ ನನ್ನ ಆದ್ಯ ಕರ್ತವ್ಯ ಏನಪ್ಪಾ ಅಂದ್ರೆ ಭೃಗುವಂಶದ ಋಷಿಗಳ ಸೇವೆ ಮಾಡೋದು, ಭೃಗುವಂಶದ ಋಷಿಗಳ ಸೇವೆ ಮಾಡೋದು ಮತ್ತು ನನ್ನ ಗುರುಗಳಾದ ಶುಕ್ರಾಚಾರ್ಯರ ಅಣತಿಯಂತೆ ನಡೆಯೋದು. ಅವನೇನ್ ಮಾಡ್ಬಿಟ್ಟ ಬಲಿ, ತನ್ನನ್ನ ತಾನು ಗುರುವಿನ ರಕ್ಷೆಗೆ ಹಾಕೊಂಡ್ಬಿಟ್ಟ. ಋಷಿಗಳ ರಕ್ಷೆ ಮತ್ತು ಗುರುವಿನ ರಕ್ಷೆ ಎರಡೂ ಬಂದ್ಬಿಡ್ತು ಬಲಿಗೆ. ಆಗ ಅವನಿಂದ ವಿಶ್ವಜಿತ್ ಅನ್ನುವಂತಹ ದೊಡ್ಡ ಯಜ್ಞವನ್ನ ಮಾಡಿಸ್ತಾರೆ. ಯಜ್ಞದ ವಿಧಿಯಿಂದ ಅನೇಕ ಹವಿಸ್ಸುಗಳನ್ನ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತಾರೆ. ಹೀಗೆ ಅರ್ಪಣೆಯನ್ನ ಮಾಡಿದ ಮೇಲೆ ಏನಾಯ್ತು ಅಂದ್ರೆ, ಭಗವಂತನು ಪ್ರಸನ್ನಗೊಳ್ತಾನೆ. ಪ್ರಸನ್ನಗೊಂಡ ನಂತರ ಆ ಒಂದು ಯಜ್ಞಕುಂಡದಿಂದಲೇ ಅವನಿಗೆ ಬಂಗಾರದ ಪಟ್ಟಿಯನ್ನ ಹೊಡೆದಂತಹ ಒಂದು ರಥ ಏಳುತ್ತಂತೆ, ಬಂಗಾರದ ಧನುಸ್ಸು ಏಳುತ್ತೆ, ಸಿಂಹಧ್ವಜ ಏಳತ್ತೆ, ಒಂದು ಖಾಲಿ ಆಗದೇ ಇರುವಂತಹ ಒಂದು ಬತ್ತಳಿಕೆ ಬರುತ್ತೆ. ಎಲ್ಲವನ್ನೂ ಕೂಡ ಅವರು ಒಂದು ಕಮಲದ ಮಾಲೆ ಬರುತ್ತೆ. ಈ ರೀತಿಯಾಗಿ ಬಂದು ಏನ್ ಮಾಡ್ತಾರೆ, ಅವನಿಗೊಂದು ಶಂಖವನ್ನು ಶುಕ್ರಾಚಾರ್ಯರು ಅನುಗ್ರಹ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಒಂದು ತೋಳ್ಬಂದಿ, ಕವಚ ಇತ್ಯಾದಿಗಳೆಲ್ಲ ಯಜ್ಞೇಶ್ವರನೇ ಕೊಟ್ಬಿಡ್ತಾನೆ. ಯಾಕೆ? ಆ ಭೃಗುವಂಶದ ಋಷಿಗಳು ಅಷ್ಟು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಯಜ್ಞವನ್ನ ಆಚರಿಸಿದಂಥವರಾಗಿರ್ತಾರಂತೆ. ನಂತರ ಈಗ ಹೋಗೋ, ನಿನ್ನನ್ನು ಯಾರು ತಡಿತಾರೆ ನೋಡೋಣ ಅಂತಾರೆ. ಯಾರೋ? ಶುಕ್ರಾಚಾರ್ಯರು. ಬಲಿಚಕ್ರವರ್ತಿ ಹೋಗಿ ತನ್ನ ಅಜ್ಜನಾದಂತಹ ಪ್ರಹ್ಲಾದನಿಗೆ ನಮಸ್ಕಾರವನ್ನ ಮಾಡ್ತಾನೆ. ತನ್ನ ಅಜ್ಜನಾದ ಪ್ರಹ್ಲಾದನಿಗೆ ನಮಸ್ಕಾರವನ್ನ ಮಾಡ್ತಾನೆ. ಆ ಪ್ರಹ್ಲಾದನ ಏನ್ ಮಾಡ್ತಾರೆ, ಆ ಬ್ರಹ್ಮನು ಬಾಡದೇ ಇರುವಂತಹ ಒಂದು ಕಮಲದ ಹೂವಿನ ಮಾಲೆ ಇರುತ್ತೆ, ಅದನ್ನ ಬಲಿಚಕ್ರವರ್ತಿ ಕೊರಳಿಗೆ ಹಾಕ್ತಾನೆ. ಈಗ ಹೋಗು ಯುದ್ಧಕ್ಕೆ ಎಂದಾಗ ಆ ತನ್ನ ಎಲ್ಲಾ ದೈತ್ಯ ಸೈನ್ಯವನ್ನ ತಗೊಂಡು ಅಮರಾವತಿಗೆ ಹೋಗ್ತಾನೆ. ಆ ಒಂದು ಅಮರಾವತಿಗೆ ಹೋದಾಗ ದೂರದಿಂದ ಬಲಿಚಕ್ರವರ್ತಿಯನ್ನ ಇಂದ್ರನು ನೋಡ್ತಾನೆ. ಆ ಇಂದ್ರನು ನೋಡಿದಾಗ, ಬಲಿಚಕ್ರವರ್ತಿಯನ್ನ ನೋಡಿದ ತಕ್ಷಣವೇ ಇಂದ್ರನಿಗೆ ಗೊತ್ತಾಗುತ್ತೆ, ಇವನು ತುಂಬಾ ಶಕ್ತಿವಂತನಾಗಿ ನನ್ನ ಮೇಲೆ ಯುದ್ಧಕ್ಕೆ ಬರ್ತಿದ್ದಾನೆ, ಇವನ ಮುಂದೆ ನಾನು ನನ್ನ ತೇಜಸ್ಸಿನಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎರಡು ನಡೆದಿರುತ್ತೆ. ಏನು ಗೊತ್ತಾ? ಯಾವಾಗ ಸ್ವರ್ಗ ಸಿಕ್ತು, ಆ ಎಲ್ಲಾ ದೇವತೆಗಳು ಕೂಡ ಪ್ರಾಪಂಚಿಕ ಲೌಕಿಕ ಸುಖದೊಳಗೆ ಮುಳುಗು ಬಿಡ್ತಾರೆ. ದೇವತೆಗಳು ಲೌಕಿಕ ಸುಖದೊಳಗೆ ಮುಳುಗಿ ಆಸುರಿ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಾರೆ. ಈ ಅಸುರನಾದಂತಹ ರಾಕ್ಷಸ ಈ ಋಷಿಗಳ ಮಾತನ್ನ ಕೇಳಿ ಇಂದ್ರಿಯಾದಿ ನಿಗ್ರಹಗಳ ಮಾಡಿ ದೈವತ್ವವಾದಂತಹ ದೈವಿ ಪ್ರಕೃತಿಯನ್ನ ಇವನು ಬೆಳೆಸ್ಕೊಳ್ತಾನೆ. ನೋಡಿ, ನಾನು ರಾಕ್ಷಸ, ನಾನು ಏನ್ ಮಾಡಿದೆ, ಇಂದ್ರಿಯಾದಿ ನಿಗ್ರಹ ಮಾಡಿ ಭಗವಂತನ ಸೇವೆ ಮಾಡಿದೆ ಯಜ್ಞಗಳ ಮೂಲಕ. ಅವರೆಲ್ಲರೂ ದೇವತೆಗಳು, ನಾನು ಗೆದ್ದೆ ಎಂಬ ಅಹಂಕಾರದಿಂದ ಇಂದ್ರಿಯಗಳಿಗೆ ದಾಸರಾಗಿ ಇದ್ದಂಥವರಾದ್ರು. ಭಗವಂತನು ಗೆಲುವು ಎಲ್ಲಿ ಕೊಡ್ತಾನೆ ಅಂದ್ರೆ, ಯಾರು ಭಗವಂತನ ಸೇವೆಯನ್ನ ಚೆನ್ನಾಗಿ ಮಾಡಿರ್ತಾರೋ ಅವರಿಗೆ ಭಗವಂತನು ಗೆಲುವನ್ನ ಕೊಡ್ತಾನೆ ಹೊರತು, ನೀನು ದೇವತೆಯಾಗಿದೆಯಪ್ಪ ನಿನಗೆ ಗೆಲುವು, ನೀನು ರಾಕ್ಷಸನಾಗಿದೆಯಪ್ಪ ನಿನಗೆ ಸೋಲು ಅಂತ ಆಗೋದಿಲ್ಲ. ಇವನು ರಾಕ್ಷಸನಾಗಿ ದೈವತ್ವವನ್ನ ಪಡೆದ, ಅವರು ದೈವತ್ವವನ್ನ ಪಡೆದು ಯುದ್ಧಕ್ಕೆ ಹೋದ, ಅವರು ದೇವತೆಗಳಾಗಿ ಅವರ ಆ ಒಂದು ಇಂದ್ರಿಯ ಲೋಲುಪತೆಗೆ ಒಳಗಾಗಿ ಆಸುರಿ ಭಾವವನ್ನ ಬೆಳೆಸ್ಕೊಂಡ್ರು. ಆಗ ಏನಾಯ್ತು, ಇಂದ್ರನಿಗೆ ಧ್ವಲಿಯ ಶಕ್ತಿಯ ಮುಂದೆ ನಿಲ್ಲೋದಿಕ್ಕೆ ಆಗ್ಲಿಲ್ಲ.
ನಿಲ್ಲೋದಿಕ್ಕೆ ಆಗ್ಲಿಲ್ಲ. ಆಗ ತಕ್ಷಣ ಏನ್ ಮಾಡ್ತಾನೆ ಇಂದ್ರ, ಓಡೋಡಿ 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 ಹೋಗಿ ಬೃಹಸ್ಪತಿ ಆಚಾರ್ಯರ ಮುಂದೆ ನಿಂತ್ಕೊಳ್ತಾನೆ. ಬೃಹಸ್ಪತಿಯ ಆಚಾರ್ಯರ ಮುಂದೆ ನಿಂತುಕೊಂಡಾಗ ಗುರುಗಳ ಬಳಿಗೆ ಹೇಳ್ತಾನೆ, ನೋಡಿಪ್ಪ, ಹಿಂದಿನ ನಮ್ಮ ಶತ್ರು ಬಲಿ ಈಗ ಮತ್ತೆ ನಮ್ಮ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ಆ ಬಲಿಯನ್ನ ಈಗ ಅವನಲ್ಲಿರುವಂತಹ ತೇಜಸ್ಸಿಗೆ ಯಾರೂ ಅವನನ್ನ ತಡಿಬೇಕು ಅಂತ ಸಾಧ್ಯವೇ ಇಲ್ಲಪ್ಪ, ಯಾರೂ ಅವನನ್ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವನಿಗಿಂತಹ ಒಂದು ಪರಾಕ್ರಮ ಎಲ್ಲಿಂದ ಬಂತು? ಅವನಿಗಿಂತಹ ಇಂದ್ರಿಯ ಶಕ್ತಿ, ಮನಃಶಕ್ತಿ, ದೇಹ ಶಕ್ತಿ, ತೇಜಸ್ಸು ಮತ್ತು ಇಂತಹ ಒಂದು ಯುದ್ಧಕ್ಕೆ ಹೋಗು ಎಂಬ ಒಂದು ಪ್ರೇರಣೆ ಆ ಬಲಿಗೆ ಹೇಗೆ ಸಿಕ್ತು ಅಂತ ಬೃಹಸ್ಪತಿಗಳೊಳಗೆ ಇಂದ್ರ ಕೇಳಿಕೊಂಡಾಗ ತಕ್ಷಣ ಬೃಹಸ್ಪತಿಗಳು ಏನ್ ಹೇಳ್ತಾರೆ ಗೊತ್ತಾ? ಇದೆಲ್ಲವೂ ಕೂಡ ಸಿಕ್ಕಿದ್ದು ಆ ಬಲಿಚಕ್ರವರ್ತಿಗೆ ಗುರುವಿನ ಮಾತಿನಂತೆ ನಡೆದದ್ದಕ್ಕಾಗಿ. ಏನ್ ಹೇಳಿ? ನಮಗೆ ಯಾವಾಗ ಶಕ್ತಿ ಸಿಗತ್ತೆ? ಒಬ್ಬ ಗುರು ನಮಗೆ ಇದನ್ನ ಮಾಡು ಅಂತ ಹೇಳಿದಾಗ ಅದನ್ನ ನಾವು ಮಾಡ್ತಾ ಹೋಗ್ಬೇಕಂತೆ. ಅದಕ್ಕೆ ಮುಂದಿನ ಉತ್ತರ ಪ್ರಶ್ನೆ ಇಲ್ಲ. ಇದನ್ನ ಮಾಡೋ ಬಲಿ ಮಾಡ್ತೀನಿ ಗುರುಗಳು, ಇದು ಮಾಡಬೇಡ ಕಣೋ, ಮಾಡೋದಿಲ್ಲ ಗುರುಗಳು. ನೋಡಿ, ಯಾವ ಒಬ್ಬ ಮನುಷ್ಯನಾಗ್ಲಿ ಹೇಳ್ತಾರೆ, ಶಿಷ್ಯಾಯೋಪಭೃತಂ ತೇಜಃ ಭೃಗುಭಿಹಿ ಬ್ರಹ್ಮವಾದಿಭಿಹಿ. ಆ ಬಲಿಚಕ್ರವರ್ತಿಗೆ ಇಂತಹ ಒಂದು ತೇಜಸ್ಸು ಹೇಗೆ ಬಂತು ಅಂತ ನೀನು ಕೇಳಿದ್ಯಲ್ಲ, ಅದು ಬಂದಂಥದ್ದು ಹೇಗಪ್ಪ ಅಂದ್ರೆ ಆ ಬ್ರಹ್ಮವಾದಿಗಳು, ಬ್ರಹ್ಮಜ್ಞಾನಿಗಳಾದಂತಹ ಭೃಗುವಂಶದವರ ಋಷಿಗಳ ಒಂದು ಅನುಗ್ರಹದಿಂದ ಮತ್ತು ಶುಕ್ರಾಚಾರ್ಯರ ಮಾರ್ಗದರ್ಶನದಿಂದ. ನೋಡಪ್ಪ, ಸರ್ವೇಶ್ವರನಾದಂತಹ ಆ ಭಗವಂತನಾದಂತಹ ಹರಿಯನ್ನ ಬಿಟ್ಟು, ನಿನ್ನಂತಹ 1000 ಜನರು ಬಲಿ ಮುಂದೆ ಹೋದ್ರೂ ಕೂಡ ಅವನನ್ನ ಸೋಲಿಸಲು ಸಾಧ್ಯ ಇಲ್ಲ. ಅಯ್ಯೋ ಗುರುಗಳೇ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಶುಕ್ರಾಚಾರ್ಯರು ಮತ್ತೆ ಹೇಳ್ತಾರೆ, ಯಾವ ಭಾವ ಬಲಿಗೆ ಅವನ ಗುರುವಿನಲ್ಲಿದೆಯೋ ಅದಕ್ಕೆ ಅವನಿಗೆ ರಕ್ಷಣೆ ಸಿಕ್ತು ಅಂತ. ಇಂದ್ರ ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ನನ್ನ ಮೇಲೆ ನಿಮಗೆ ಆ ಭಾವ ಇಲ್ಲ, ಅದಕ್ಕೆ ನಿಮಗೆ ಈಗ ರಕ್ಷಣೆ ಸಿಕ್ತಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಗುರುಗಳೇ? ಸ್ವರ್ಗ ಬಿಟ್ಟು ಓಡಿ ಹೋಗಿ ಅಂದ್ರು. ಸ್ವರ್ಗ ಬಿಟ್ಟು ಓಡಿ ಹೋಗಿ ಎಲ್ಲಿವರೆಗೆ ಓಡಿ ಹೋಗ್ಬೇಕು? ಗುರುಗಳೇ ಎಲ್ಲಿವರೆಗೆ ಇರಬೇಕು? ಸ್ವರ್ಗ ಬಿಟ್ಟು ಹೇಗಿರೋದು ನಾವು? ಎಲ್ಲಿವರೆಗೆ ಇರಬೇಕು? ಏನೋ ಯಾತಕಾಲಂ ಪ್ರತೀಕ್ಷಂತಹ ಯತಃ ಶತ್ರೋಹೋ ವಿಪರ್ಯಯ. ಸಮಯವನ್ನ ಕಾಯ್ತಾ ಇರಿ. ಏನು? ಯಾವ ಭೃಗುವಂಶದ ಋಷಿಗಳ ಅಣತಿಯಂತೆ ಮತ್ತು ಅವನ ಗುರುಗಳಾದಂತಹ ಶುಕ್ರಾಚಾರ್ಯರನ್ನ ದೇವತೆ ಅಂತ ಭಾವಿಸಿ ಅವನು ಪೂಜೆ ಮಾಡ್ತೀಯನಲ್ಲ, ಯಾವಾಗ ಶುಕ್ರರ ಮಾತನ್ನ ಇವನು ತೆಗೆದು ಹಾಕ್ತಾನೋ, ಅವನ ಗುರುವಿನ ಮಾತನ್ನ ಇವನು ತೆಗೆದು ಹಾಕ್ತಾನೋ, ಆಗ ಇವನಿಗೆ ಅವನತಿ ಅನ್ನೋದು ಬರುತ್ತೆ. ಯಾವಾಗ ಅವನತಿ ಬರುತ್ತೆ ಬಲಿಗೆ? ಗುರುವಿನ ಮಾತನ್ನ ಪಕ್ಕಕ್ಕೆ ಸರಿಸಿದಾಗ ಅವನತಿ ಬರುತ್ತೆ ಅಂತ ಹೇಳಿದಾಗ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಅಮರಾವತಿಯನ್ನ ಬಿಟ್ಟು ಹೋಗ್ತಾರೆ. ಆ ವಿರೋಚನನ ಮಗನಾದಂತಹ ಬಲಿಯ ಹೆಸರು ಇಂದ್ರಸೇನ ಅಂತ. ಇಂದ್ರಸೇನ ಮಹಾರಾಜ, ಅವನನ್ನು ನಾವು ಬಲಿ ಅಂತ ಕರಿತೇವೆ. ಅವ್ನು ನಿಜವಾಗ್ಲೂ ಕೂಡ ಅವನ ನಿಜವಾದ ಹೆಸರು ಏನೋ ಈಗ ನಾವು ವಾಮನನ ಹೆಸರು ಉಪೇಂದ್ರ ಅಂತ, ನಾವು ಅವನನ್ನ ಏನಂತ ಕರಿತೇವೆ? ವಾಮನ ಅಂತ ಕರಿತೇವೆ. ಅದೇ ರೀತಿ ಇಂದ್ರಸೇನ ಮಹಾರಾಜ ಅಂತ. ಆ ವಿರೋಚನನು ಮಗನಾದಂತಹ ಇಂದ್ರಸೇನ ಅಂದ್ರೆ ಬಲಿಚಕ್ರವರ್ತಿ ಏನು ಮಾಡ್ತಾನೆ? ಅವನಿಗೆ ಸ್ವರ್ಗದಲ್ಲಿ ಆರೂಢನಾಗ್ತಾನೆ. ಭೃಗುವಂಶದವರು ಏನು ಮಾಡ್ತಾರೆ ಗೊತ್ತಾ? ಅವನಿಂದ 100 ಅಶ್ವಮೇಧ ಯಜ್ಞದ ಸಂಕಲ್ಪವನ್ನ ಮಾಡಿಸ್ತಾರೆ. 100 ಅಶ್ವಮೇಧ ಯಜ್ಞದ ಸಂಕಲ್ಪವನ್ನ ಅವನಿಂದ ಮಾಡಿಸ್ತಾರೆ. ಹೀಗೆ ಮಾಡಿಸಿದಾಗ ಏನಾಗ್ಬಿಡುತ್ತೆ ಅಂದ್ರೆ, ಯಾವಾಗ ಆ ತನ್ನ ಮಕ್ಕಳು, ದೇವತೆಗಳ ಮಕ್ಕಳು ಯಾರು? ದೇವತೆಗಳ ಅಮ್ಮ ಯಾರು? ಅದಿತಿ. ಅಸುರರ ಅಮ್ಮ ಬಂದು ದಿತಿ. ಆ ದೇವತೆಗಳ ಅಮ್ಮನಿಗೆ ಆ ಮಕ್ಕಳ ದುಃಖವನ್ನ ತಡ್ಕೊಳ್ಳಕ್ಕೆ ಆಗೋದಿಲ್ಲ, ಮಕ್ಕಳ ದುಃಖವನ್ನ ನೋಡೋದಿಕ್ಕೆ ಆಗೋದಿಲ್ಲ. ಆಗ ಏನಾಯ್ತು? ಪುತ್ರಾರ್ತಿ ದರ್ಶನವಶಾತ್ ಅತಿಥಿರ್ವಿಷಣ್ಣ
ತಂಕಾಶ್ಯಪಂ ನಿಜಪತಿಂ ಶರಣಂ ಪ್ರಪನ್ನ ತ್ವತ್ಪೂಜನಂ ತದುದಿತಂ ಹಿ ಪಯೋವ್ರತಾಖ್ಯಂ ಸಾದ್ವಾದಶಾಹಮಚರತ್ ತ್ವಯಿ ಭಕ್ತಿ ಪೂರ್ಣ. ನೆನ್ನೆ ನಿಮಗೆ ಹೇಳಿದೆ, ಆವಾಗ್ಲೇ ನಿಮಗೆ ಹೇಳಿದೆ, ಏನು? ತ್ವಯಿ ಭಕ್ತಿ ಪೂರ್ಣ, ನಿನ್ನಲ್ಲಿ ಭಕ್ತಿಯನ್ನ ಇಟ್ಟು. ಆ ನಾರಾಯಣವನು ಪಂಡಿತನ ಹೇಳ್ತಾನೆ, ನಾರಾಯಣ ಭಟ್, ನಿನ್ನಲ್ಲಿ ಭಕ್ತಿಯನ್ನ ಇಟ್ಟು. ಯಾವಾಗ ದೇವಮಾತೆಯಾದಂತಹ ಅದಿತಿಗೆ ತನ್ನ ಮಕ್ಕಳಿಗೆ ಒದಗಿದಂತಹ ಆ ಒಂದು ದುಸ್ಥಿತಿಯನ್ನ ಕಂಡು ಅತ್ಯಂತ ದುಃಖಿತಳಾಗಿ ಇರ್ತಾಳೆ, ಆಗ ಆಶ್ರಮಕ್ಕೆ ಕಶ್ಯಪರು ಬರ್ತಾರೆ. ಆ ಕಶ್ಯಪರು ಬಂದಾಗ ನೋಡಿ, ಇಲ್ಲೊಂದು ಸಣ್ಣದಾಗಿ ಭಾಗವತದೊಳಗೆ ಸ್ತ್ರೀ ಸ್ವಭಾವವನ್ನು ತಿಳಿಸಿದೆ, ತುಂಬಾ ಚೆನ್ನಾಗಿ ತಿಳಿಸಿದೆ ನೋಡಿ. ಸುಮ್ಮನೆ ಬೇಜಾರಾಗಿ ಕೂತ್ಕೊಂಡ್ಬಿಡೋದು, ಎದುರಿಗಿದವ್ರು ಕೇಳೋದು, ನಾನೇ ನನ್ನ ಹೆಂಡತಿಗೆ ಏನಾಯ್ತೆ, ಯಾಕೆ ಹಿಂಗ್ ಕೂತಿದೀಯೇ, ಹುಷಾರಿಲ್ವೇನೆ? ಹುಷಾರಿದ್ದೀನ್ರಿ ಅಷ್ಟೇ ಹೇಳೋದು. ಏನಾದ್ರೂ ಬೇಕೇನೆ? ಏನು ಬೇಡ ರೀ. ಸುಮ್ಮನೆ ಕೂತ್ಕೊಳ್ಳೋದು. ಯಾಕೆ, ಯಾರು ಏನಾರು ಅಂದ್ರೇನೆ? ಏನು ಇಲ್ಲ ರೀ, ಯಾರು ಏನು ಅಂದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಮಕ್ಳೇನಾರು ಹಿಂಸೆ ಕೊಟ್ರೇನೆ, ಮಕ್ಳೇನಾರು ಕಾಟ ಕೊಟ್ರೇನೆ, ಅಯ್ಯೋ ಅವ್ರು ಯಾಕ್ರಿ ಕಾಟ ಕೊಡ್ತಾರೆ, ಸುಮ್ಮನೆ ಏನು ಅಂತ ಹೇಳೋದಿಲ್ಲ. ಏನಕ್ಕೆ ಇದು ಹೆಣ್ಣು ಮಕ್ಕಳ ಸ್ವಭಾವ ಇದು. ಮತ್ತಿನ್ಗೇನ್ ಬೇಕು, ಏನಕ್ಕೆ ಬೇಜಾರಾಗಿ ಕೂತಿದೀಯಾ? ಏನು ಇಲ್ಲ ರೀ, ಸುಮ್ಮನೆ ಬಿಡ್ರಿ, ನೀವು ಎಲ್ಲದಕ್ಕೂ ಸುಮ್ಮನೆ ಕಿರಿಕಿರಿ ಮಾಡ್ತೀರಾ, ಬಿಟ್ಬಿಡ್ರಿ ನನ್ನ ಪಾಡಿ ನನ್ನನ್ನ, ನಾನು ಸುಮ್ಮನೆ ಹಿಂಗ್ ಕೂತ್ಕೊಡು. ನೋಡಿ, ಇದು ಈಗಿಂದ ಬಂದಂತಹ ಪದ್ಧತಿ ಅಲ್ಲ, ಅದು ಅದಿತಿ ಕಶ್ಯಪರಿಂದ ಬಂದಂತಹ ಪದ್ಧತಿ ಇದು. ಏನ್ ಹೇಳಿ, ಆ ಅದಿತಿ ಕಶ್ಯಪರ ಆಶ್ರಮಕ್ಕೆ ಬಂದ್ರು. ಅದಿತಿ ಕೂತಿದ್ಲು. ಕಶ್ಯಪರು ಕೇಳಿದ್ರು, ಅಮ್ಮ ಅದಿತಿ, ಯಾಕಮ್ಮ ಹೀಗ್ ಕೂತಿದ್ಯಾ, ಏನಾದ್ರು ಆಯ್ತೇನಮ್ಮ? ನೋಡಿ, ನಾವೆಲ್ಲ ಏನಾಯ್ತೆ ಏನು ಅಂತ ಕೇಳ್ತೀವಿ. ಕಶ್ಯಪ ಬ್ರಹ್ಮರವರು ಅವ್ರೇನಂತ ಕೇಳಿದ್ರು ಅಂದ್ರೆ, ಅಲ್ಲಮ್ಮ, ಯಾವ ಒಂದು ನೀನೇನಾದ್ರೂ ಮನೆ ಕೆಲಸದಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಅತಿಥಿಗಳೇನಾದ್ರು ಬಂದು ಹಂಗೆ ಹೋಗ್ಬಿಟ್ರ ಅಮ್ಮ? ಇಲ್ಲ ರೀ, ನಿಮ್ಮ ಆಶ್ರಮದಲ್ಲಿ ಅತಿಥಿಗಳು ಹಂಗೆ ಕಳ್ಸಕ್ ಸಾಧ್ಯನಾ? ಅವರೆಲ್ಲರಿಗೂ ಚೆನ್ನಾಗಿ ಸೇವೆ ಮಾಡಿದ್ದೀನಿ. ಮತ್ತೆ ಏನಾದ್ರೂ ಗೋವುಗಳಿಗೆ ಸೇವೆ ಏನಾದ್ರು ನಿಂತು ಹೋಯ್ತಾ ಅಮ್ಮ? ಯಜ್ಞೇಶ್ವರನ ಸೇವೆ ಏನಾದ್ರು ನಿಂತು ಹೋಯ್ತಾ ಅಮ್ಮ ಅಂತ ಯಾಕಮ್ಮ ಇಷ್ಟೊಂದು ಖಿನ್ನ ಮನಸ್ಕಳಾಗಿದೆಯಾ ನೀನು ಅಂತೆಲ್ಲ ಏನು ಅಂದ್ರೆ ಒಂದು ಇಷ್ಟುದ್ದ ಪಟ್ಟಿ ಮಾಡ್ತಾರೆ. ಇಷ್ಟುದ್ದ ಪಟ್ಟಿ ಮಾಡಿದ್ರು, ಇಲ್ಲ ರೀ ಹಂಗೇನಿಲ್ಲ ಅಂತ ಆಕಿ ಸುಮ್ಮನೆ ಇರ್ತಾಳೆ. ಆಗ ಆಯ್ತಮ್ಮ, ನಿನ್ನ ಮುಖ ಲಕ್ಷಣವನ್ನು ನೋಡಿದ್ರೆ ಯಾಕೋ ತುಂಬಾ ದುಃಖದಲ್ಲಿದೆಯಾ ಅಂತ ಅನ್ನಿಸ್ತಾ ಇದೆ, ಏನಾಯ್ತು ಹೇಳು ಅಂತ ಹೇಳಿದಾಗ, ನೋಡಿ, ಆ ಎದುರಿಗೆ ಕೂತವರಿಗೆ ಏನಾಗ್ಬಿಡ್ಬೇಕು ಅಂದ್ರೆ, ಏನೋ ಒಂದು ದೊಡ್ಡದು ತಲೆ ಮೇಲೆ ಬಿದ್ದು ಹೋಗಿದೆ, ಏನೋ ಆಗಿಬಿಟ್ಟಿದೆ ಅಂತ ಅನ್ನಿಸ್ಬಿಡ್ಬೇಕು. ಆಮೇಲೆ ಗೊತ್ತಾಗುತ್ತೆ ಏನಾಗಿದೆ. ರೀ, ಮೊಬೈಲ್ ರೀಚಾರ್ಜ್ ಖಾಲಿ ಆಗೋಗ್ಬಿಟ್ಟಿದೆ. ಅಯ್ಯೋ ದಡ್ಡ ಮುಂಡದೆ ರೀ, ಮೊಬೈಲ್ ರೀಚಾರ್ಜ್ ಮಾಡಿಸಿದ್ರಿ ಅಂದ್ರೆ ಸಾಕು, ಅದಕ್ಕೆ ಯಾಕೆ, ನೋಡಿ, ಇಷ್ಟೆಲ್ಲ ಪಟ್ಟಿ ಮಾಡೋಕ್ಕಿಂತ ಮುಂಚೆನೆ ಕಶ್ಯಪರು ಬಂದಾಗ, ರೀ ಇಂಥದ್ದಾಗ್ಬಿಟ್ಟಿದೆ ರೀ, ನಂಗೆ ಇಂಥದ್ದಾಗ್ಬೇಕು, ಏನ್ ಮಾಡ್ಬೇಕು ಹೇಳಿ ಅಂದ್ಬಿಟ್ಟಿದ್ರೆ ಅದು ಹೆಣ್ಮಕ್ಳು ಸ್ವಭಾವ ಅಲ್ಲ. ಅದು ಯಾವತ್ತೂ ಕೂಡ ಅದೊಂದು ಸಣ್ಣದನ್ನು ಇಷ್ಟುದ್ದ ಎಳೆದು ಅದಕ್ಕೊಂದು ಪರಿಹಾರ ಕಂಡ್ಕೊಂಡ್ರೇನೆ ಆಗದು ಹೆಣ್ಣು ಮಕ್ಕಳ ನಿಜವಾದ ಸ್ವಭಾವ. ಪಾಪ ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೂತಿದ್ದೀರಾ, ತಪ್ಪು ತಿಳ್ಕೊಡ್ಬೇಡ್ರಿ. ಆದ್ರೆ ಈ ಸಂಪ್ರದಾಯ ಈಗಿಂದ ಶುರುವಾಗಿರೋದಲ್ಲ, ಅದು ಬಹಳ ಹಿಂದಿಂದ ಶುರುವಾಗಿರೋದು. ಆಗ ಏನಾಯ್ತು ಅಂದ್ರೆ, ತಕ್ಷಣ ಆಕೆ ಹೇಳ್ತಾಳೆ ಏನಂತ ಅಂದ್ರೆ, ನಿಮ್ಮ ಒಂದು ಆಶ್ರಮದೊಳಗೆ ಬ್ರಾಹ್ಮಣರಾಗಲಿ, ಗೋವುಗಳಿಗಾಗ್ಲಿ, ಧರ್ಮವಾಗಲಿ ಯಾವುದೂ ಕೂಡ ಸೇವೆ ನಿಂತಿಲ್ಲ, ಎಲ್ಲವೂ ಚೆನ್ನಾಗಿದೆ, ಎಲ್ಲರಿಗೂ ಸತ್ಕರಿಸಿದ್ದೇನೆ. ಮತ್ತಿನ್ನೇನು ಅಂದ್ರೆ, ನನಗೆ ಒಂದೇ ಒಂದು ದುಃಖ ಆಗಿದೆ ರೀ. ಏನು ಅಂದ್ರೆ, ನನ್ನ ಮಕ್ಕಳು ಅವರ ಊರನ್ನ ಬಿಟ್ಟು ಅಲೆಮಾರಿಗಳ ತರಹ ಅಲಿತಾ ಇದ್ದಾರೆ. ನನ್ನ ಮಕ್ಕಳು ನೋಡಿ, ಇಲ್ಲಿ ತುಂಬಾ ತುಂಬಾ ಚಂದ ವಿಚಾರ ಮಾಡ್ಬೇಕಿಲ್ಲಿ. ನನ್ನ ಮಕ್ಕಳು ಅವರ ಊರನ್ನ ಅಮರಾವತಿಯನ್ನ ಬಿಟ್ಟು ಮನೆ ಮಠ ಏನು ಇಲ್ಲದೆ ಅವ್ರೇನ್ ಮಾಡ್ತೀಯಾರೆ, ಊರನ್ನ ಬಿಟ್ಟು
ಮನೆಯನ್ನ ಬಿಟ್ಟು ಅಲಿತಾ ಇದ್ದಾರೆ. ಆ ರಾಕ್ಷಸರು ಏನು ಮಾಡಿದ್ದಾರೆ, ದೈತ್ಯರು ಏನು ಮಾಡಿದ್ದಾರೆ, ಅವರ ಒಂದು ಸಂಪತ್ತನ್ನ, ಐಶ್ವರ್ಯವನ್ನ, ಧನವನ್ನ, ಅವರ ಪದವಿಯನ್ನ, ಯಶಸ್ಸನ್ನ ಎಲ್ಲವನ್ನೂ ಕಿತ್ತುಕೊಂಡು ಬಿಟ್ಟಿದ್ದಾರೆ. ಆದ್ರಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ಮತ್ತೆ ನನ್ನ ಮಕ್ಕಳಿಗೆ ಅವರ ಸ್ಥಾನ ಮತ್ತೆ ಸಿಗಬೇಕು, ಆ ಉಪಾಯವನ್ನ ನೀವು ಹೇಳ್ಕೊಡ್ಬೇಕು ಅಂತ ಕಶ್ಯಪರಿಗೆ ಅದಿತಿ ಕೇಳಿದ್ರು. ಕಶ್ಯಪರು ಈ ಮಾತನ್ನ ಕೇಳಿದ ತಕ್ಷಣ ನಕ್ಬಿಟ್ರಂತೆ. ಯಾಕೆ ಗೊತ್ತಾ ನಕ್ಕಿದ್ರು? ಸ್ನೇಹಬದ್ಧ ಮಿದಂಜಗತ್. ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡಿ. ಕಶ್ಯಪರ ಒಂದು ದುಃಖ ಏನಾಯ್ತು ಗೊತ್ತಾ? ಏನಕ್ಕೆ ಗೊತ್ತಾ ನಕ್ಕಿದ್ದು? ಅರರೆ, ಇವಳು ಏನು ಕೇಳ್ತಾಳೆ ಗೊತ್ತಾ ಪ್ರಶ್ನೆಯಾಗಿ? ಕಶ್ಯಪರಿಗೆ ಇಬ್ಬರು ಹೆಂಡತಿ, ದಿತಿ ಮತ್ತು ಅದಿತಿ. ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ದೇವತೆಗಳು. ಕಶ್ಯಪರು ತನ್ನ ಈ ಮಕ್ಕಳಿಂದ ಕಿತ್ತು ಈ ಮಕ್ಕಳಿಗೆ ಕೊಡು ಅಂತ ಇವಳು ಕೇಳ್ತಾಳೆ. ಕಶ್ಯಪರಿಗೆ ಇಬ್ರು ಮಕ್ಕಳೇ. ಏನ್ ಹೇಳಿ, ಆ ಅಪ್ಪನಿಗೆ ರಾಕ್ಷಸರೂ ಮಕ್ಕಳೇ, ದೇವತೆಗಳು ಮಕ್ಕಳೇ, ಅದಿತಿಗೂ ದೈತ್ಯರು ಮಕ್ಕಳೇ. ಆದ್ರೆ ಇವಳು ಅವನ ಮಕ್ಕಳು ಅಂತ ಭಾವಿಸಿಲ್ಲ ಅಷ್ಟೇ ನೋಡಿ. ಅದಕ್ಕೆ ಹೇಳ್ತಿದ್ದು ನನ್ನ ಮಕ್ಕಳು. ಭಗವಂತನು ಎಷ್ಟು ಚಂದ ಪರೀಕ್ಷೆ ಮಾಡ್ತಾನೆ ಅಂತ ಕಶ್ಯಪರು ನಕ್ಕಬಿಟ್ರಂತೆ. ಇಂತಹ ಒಂದು ಪ್ರಶ್ನೆಯನ್ನ ಕೇಳ್ಬಿಟ್ಲಲ್ಲ ಅಂತ ಕೇಳಿದಾಗ ಕಶ್ಯಪರದಿಗೆ ಒಳ್ಳೆ ಅತ್ಯುತ್ತಮ ಉತ್ತರ ಕೊಟ್ರು. ಏನು? ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ನೋಡಮ್ಮ, ನನಗೂ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಆ ಭಗವಂತನನ್ನ ಕುರಿತು ಮಾಡಿದ ತಪಸ್ಸಿನಿಂದ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡು ಅಂದ್ರೆ, ನೀನು ಕೂಡ ಭಗವಂತನನ್ನ ಕುರಿತು ತಪಸ್ಸು ಮಾಡು, ಅವನು ಪ್ರಸನ್ನಗೊಂಡ್ರೆ ನಿಂದೆಲ್ಲಾ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ನೀನ್ ಏನು ಮಾಡ್ಬೇಕು? ಭಗವಂತನನ್ನ ಕುರಿತು ತಪಸ್ಸು ಮಾಡು, ಅವನು ಪ್ರಸನ್ನಗೊಂಡ್ರೆ ನಿನ್ನ ಹೃದಯದಲ್ಲಿರುವ ಎಲ್ಲ ಇಚ್ಛೆಗಳು ಕೂಡ ಈಡೇರತ್ತೆ ಅಂತ ಅದಿತಿಗೆ ಕಶ್ಯಪರು ಹೇಳ್ಬಿಟ್ರು. ಅದನ್ನ ಹೆಂಗ ಮಾಡ್ಬೇಕು ಹೇಳಿ ಅಂತ ಕೇಳಿದ ನೆಕ್ಸ್ಟ್. ಆಗ ಕಶ್ಯಪರು ಅದಿತಿಗೆ 13 ದಿನಗಳ ಒಂದು ವ್ರತ, ಆ ಒಂದು ಒಳ್ಳೆಯ ಸಂತಾನವನ್ನ ಪಡೆಯುವಂತಹ ವ್ರತ, ಆ ಒಂದು 12 ದಿನಗಳ ವ್ರತ, ಅದು ಪಯೋವ್ರತ ಅಂತ. ಪಯೋವ್ರತ ಅನ್ನುವಂಥದ್ದನ್ನ ಅವರಿಗೆ ಹೇಳ್ತಾರೆ. ಅಂದ್ರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದ ಮಾಡ್ಬೇಕಂತ. ಈಗಲೂ ಕೂಡ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಂದು ಮಕ್ಕಳು ಆಗುತ್ತಿಲ್ಲ ಅನ್ನುವಂತಹ ಒಂದು ಭಾವ ಇದ್ರೆ ಅವರಿಗೆ ಹೇಳಿ ಈ ಪಯೋವ್ರತವನ್ನು ಮಾಡಕ್ಕೆ. ಖಂಡಿತವಾಗಲೂ ಕಷ್ಟ. ಒಂದು 12 ದಿನ ಹಾಲನ್ನ ಕುಡ್ಕೊಂಡಿದ್ದು ಭಗವಂತನ ಸ್ಮರಿಸಿಕೊಂಡಿರುವಂಥದ್ದು ತುಂಬಾ ಕಷ್ಟ. ಆದರೂ ಮಾಡಲಿ. ಎಷ್ಟೋ ಲಕ್ಷಾಂತರ ರೂಪಾಯಿ ಬರೀ ಆಸ್ಪತ್ರೆಗಳಿಗೆ ಹಾಕ್ತಾ ಇರ್ತಾರೆ. ಅದು ಆಗ್ಲಿ ಹೀಗಾಗ್ಲಿ ಹಾಗ, ಅದೆಲ್ಲದಕ್ಕಿಂತಲೂ ಸ್ವಸ್ಥ ಅವರೇ ಕುತ್ಕೊಂಡು ನೋಡಿ, ನಮ್ಮ ಪ್ರಾರಬ್ಧವನ್ನ ನಮಗೆ ಏನು ಬೇಕೋ ಅದನ್ನ ಕೊಡೋದಿಕ್ಕಿರುವಂತಹ ಶಕ್ತಿ ಇರೋದು ಕೇವಲ ಭಗವಂತನಿಗೆ ಮಾತ್ರ. ಆ ಭಗವಂತನ ಇಚ್ಛೆ ಇದ್ರೆ ಆ ವೈದ್ಯರ ಮೂಲಕ ನಮಗೆ ಅದು ತಟ್ಟತ್ತೆ. ಇಲ್ಲ, ಎಂಥ ವೈದ್ಯ ಬಂದು ನಮಗೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ನಮಗೆ ತಟ್ಟಲ್ಲ. ಯಾಕೆ? ಅಲ್ಲಿ ಭಗವಂತನ ಇಚ್ಛೆ ಇರಬೇಕು. ಆ ಪಯೋವ್ರತವನ್ನ ಒಂದು ಉಪದೇಶವನ್ನು ಮಾಡ್ತಾರೆ. ಉಪದೇಶ ಮಾಡಿದಾಗ ನೋಡಿ, ಆ ಭಗವಂತನನ್ನ ಧ್ಯಾನಿಸುವ ಒಂದು ಭಾವವನ್ನ ಹೇಳ್ತಾರೆ. ಆ ಮಂತ್ರವನ್ನ ಏನು, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರವನ್ನ ನಿರಂತರವಾಗಿ ಹೇಳ್ತಾ ಭಗವಂತನನ್ನ ಸ್ಮರಿಸಬೇಕು, ಧ್ಯಾನಿಸಬೇಕು. ಭಗವಂತ ಹೇಗಿದ್ದಾನೆ? ಇಲ್ಲ ಅಂದ್ರೆ ಈ ಒಂದು ಏನಿದೆ, ಒಂದು ಸರಿಸುಮಾರು ಒಂದು 9 ಶ್ಲೋಕಗಳು. ಈ ಶ್ಲೋಕಗಳನ್ನಾದ್ರೂ ನಿತ್ಯ ಹೇಳಲಿ. ಯಾರಂತವರು ನಿತ್ಯ ಹೇಳಲಿ, ಅವರಿಗೆ ಖಂಡಿತ ಸಂತಾನ ಆಗತ್ತೆ. ಯಾಕೆ ಅಂದ್ರೆ ಭಾಗವತವೇ ಅದಕ್ಕೆ ಪ್ರಮಾಣ. ಭಾಗವತವೇ ಪ್ರಮಾಣ. ಆ ಶ್ಲೋಕ ಈ ತರಹ ಇದೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ ನಮೋ ಅವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶತ್ ಗುಣಜ್ಞಾಯ ಗುಣಸಂಖ್ಯಾನ ಹೇತವೇ ನಮೋ ದ್ವಿಶೀರ್ಷ್ಣೇ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ವಯಾ ತ್ರಯೀ ವಿದ್ಯಾತ್ಮನೇ ನಮಃ ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿಧರಾಯ ಚ ಸರ್ವ ವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ ನಮೋ ಹಿರಣ್ಯಗರ್ಭಾಯ
ಪ್ರಾಣಾಯ ಜಗದಾತ್ಮನೆ ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗಹೇತವೇ ನಮಸ್ತೆ ಆದಿದೇವಾಯ ಸಾಕ್ಷಿಭೂತಾಯ ತೇ ನಮಃ ನಾರಾಯಣಾಯ ಋಷಯೇ ನರಾಯ ಹರಯೇ ನಮಃ ನಮೋ ಮರಕತಶ್ಯಾಮ ವಪುಷೇ ಅಧಿಗತ ಶ್ರಿಯೇ ಕೇಶವಾಯ ನಮಸ್ತುಭ್ಯಂ ನಮಸ್ತೆ ಪೀತವಾಸಸೆ ತ್ವಂ ಸರ್ವವರದಃ ಪುಂಸಾಂ ವರೇಣ್ಯ ವರದ ಋಷಭ ಅತಸ್ತೆ ಶ್ರೇಯಸೇ ಧೀರಾಃ ಪಾದರೇಣುಮುಪಾಸತೆ ಅನ್ವವರ್ತಂತ ಯಂ ದೇವಾಃ ಶ್ರೀಶ್ಚ ತತ್ಪಾದ ಪದ್ಮಯೋಃ ಸ್ಪೃಹಯಂತ ಇವಾಮೋದಂ ಭಗವಾನ್ ಮೇ ಪ್ರಸೀದತಾ. ಇದು 9 ಶ್ಲೋಕಗಳನ್ನ ನಿತ್ಯ ಸ್ಮರಣೆ ಮಾಡಬೇಕು. ಇದ್ರೊಳಗೆ ಏನ್ ಹೇಳಿದ್ದಾರೆ? ಆ ಭಗವಂತನ ರೂಪ ಹೇಗಿದೆ, ಆ ಭಗವಂತನ ಹೇಗಿದ್ದಾನೆ. ಭಗವಂತ ನಿನಗೆ ನಮಸ್ಕಾರ ಅಪ್ಪ, ನಿನಗೆ ನಮಸ್ಕಾರ. ಯಾಕೆ? ನೀನು ಅವ್ಯಕ್ತನಾಗಿದೀಯಾ, ಸೂಕ್ಷ್ಮನಾಗಿದೀಯಾ, ಪ್ರಕೃತಿ ಪುರುಷರ ರೂಪದಲ್ಲಿ ನೆಲೆಸಿರುವಂಥವನಾಗಿದೀಯಾ, 24 ಗುಣಗಳೂ ಕೂಡ ನೀನು ತಿಳಿದಂಥವನಾಗಿದೀಯಾ, ಷಡ್ಗುಣ ಸಂಪನ್ನನಾಗಿದೀಯಾ, ಎಲ್ಲಾ ಪ್ರಾಣಿಗಳಲ್ಲೂ ವಾಸ ಮಾಡುವವನಾಗಿದೀಯಾ, ಎಲ್ಲಾ ದೇವತೆಗಳಿಗೂ ಕೂಡ ಸರ್ವವನ್ನು ಕರುಣಿಸುವವನಾಗಿದೀಯಾ ಅಂತ ಅನೇಕ ರೀತಿಯಿಂದ ಸ್ತೋತ್ರವನ್ನ ಮಾಡಿ ಅವ್ರಿಗೆ ಏನೇನು ವ್ರತವನ್ನ ಹೇಳಿದ್ರು ಆ ಪಯೋವ್ರತವನ್ನ ಹೇಗೆ ಯಥಾವಿಧಿಯಾಗಿ ಬ್ರಾಹ್ಮಣ ಭೋಜನ ಮತ್ತು ದಕ್ಷಿಣೆ, ಯಜ್ಞ, ಹೋಮ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡ್ತಾಳೆ. ಮಾಡಿದಾಗ ಆ ಅತಿಥಿಗೆ ಸಾಕ್ಷಾತ್ತಾಗಿ ಭಗವಂತನೇ ಪ್ರತ್ಯಕ್ಷನಾಗಿ ಎದುರಿಗೆ ನಿಂತು ಬಿಡ್ತಾನೆ. ಚಿಂತಯಂತ್ಯೈಕಯಾ ಬುದ್ಧ್ಯ ಮಹಾಪುರುಷಮೀಶ್ವರಂ ಪ್ರಗೃಹ್ಯೇಂದ್ರಿಯ ದುಷ್ಟಾಶ್ವಾನ್ ಮನಸಾ ಬುದ್ಧಿ ಸಾರಥಿ. ಆಗ ಏನಾಯ್ತು? ತಸ್ಯಾವಧೌ ತ್ವಯಿ ನಲೀನ ಮತೇರಮುಷ್ಯಾಃ ಶ್ಯಾಮಾಶ್ಚತುರ್ಭುಜ ವಪುಃ ಸ್ವಯಮಾವಿರಾಸೇಃ ನಮ್ರಾಂಚತಾಮಿಹ ಭವತ್ತನಯೋ ಭವೇಯಂ ಗೋಪ್ಯಂ ಮದೀಕ್ಷಣಮಿತಿ ಪ್ರಲಪನ್ನಯಾಸೀಃ. ಅವನ ವ್ರತ ಮುಗಿತಾ ಇದ್ದ ಹಾಗೆ ಆ ಅದಿತಿಯ ಮನಸ್ಸು ಭಗವಂತನೊಳಗೆ ಪರಿಪೂರ್ಣವಾಗಿ ನೆಟ್ಟು ಬಿಡ್ತಂತೆ. ಅದಿತಿಗೆ ಚತುರ್ಭುಜನಾಗಿ ಶ್ಯಾಮವರ್ಣನಾಗಿ ಆ ಭಗವಂತನು ಅದಿತಿಯ ಮುಂದೆ ನಿಂತುಕೊಂಡು ಬಿಡ್ತಾನೆ. ವಿನಮ್ರಳಾಗಿ ಅದಿತಿ ಸ್ತೋತ್ರವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾಳೆ. ಆಗ ಅದಿತಿಗೆ ಹೇಳ್ತಾನೆ, ಅಮ್ಮ, ನಾನು ನಿನ್ನ ಮಗನಾಗೇ ಹುಟ್ಟುವಂಥವನಾಗ್ತೇನೆ, ಮಗನಾಗಿ ನಾನು ಹುಟ್ಟುವವನಾಗ್ತೇನೆ. ಆದರೆ ಏನು, ನಾನು ಹುಟ್ಟುವಂಥದ್ದು ಬಹಳ ಒಂದು ಗೌಪ್ಯವಾಗಿ ಇರಬೇಕು. ದೇವಗುಹ್ಯಂ ದೇವಗುಹ್ಯಂ. ನಾನು ಹುಟ್ಟುವಂತಹ ವಿಷಯವನ್ನ ನೀನು ಯಾರಿಗೂ ಕೂಡ ನೀನು ತಿಳಿಸಬಾರ್ದಮ್ಮ. ಇದು ದೇವಗುಹ್ಯ. ಸರ್ವಂ ಸಂಪದ್ಯದೇ ದೇವಿ ದೇವಗುಹ್ಯಂ ಸುಸಂವೃತಂ. ಯಾಕೆ ಭಗವಂತ ಇದನ್ನ ದೇವಗುಹ್ಯ ಅಂತ ಹೇಳ್ದ? ದೇವಗುಹ್ಯ ಅಂತ ಹೇಳ್ದ. ಯಾರಿಗೂ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋದನ್ನು ಹೇಳಬೇಡ ಅಂತ ಹೇಳ್ದ. ಅಂದ್ರೆ ನೋಡಿ, ಯಾವುದೇ ಒಂದು ಮುಂದೆ ನಡೆಯುವಂತಹ ಸಂಗತಿಯನ್ನ ನಾವು ಮೊದಲೇ ಹೇಳ್ತಾ ಹೋದ್ರೆ ಅದಕ್ಕೆ ವಿಘ್ನವನ್ನ ಉಂಟು ಮಾಡುವುದಕ್ಕೆ ನನ್ನ ಎದುರು ಪಾರ್ಟಿಯವರು ಬೇಕಾದಷ್ಟು ಪರಿಹಾರವನ್ನ ಕಂಡುಕೊಳ್ತಾರೆ. ಆ ಒಂದು ನಿಮಿತ್ತದಿಂದ ನೀನು ದೇವಗುಹ್ಯ. ಮತ್ತೆ ಇನ್ನೊಂದು, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನಮ್ಮೊಳಗೆ ಒಂದು ಗೌಪ್ಯತೆ ಉಳಿದಷ್ಟು ಹೆಣ್ಣು ಮಕ್ಕಳಲ್ಲೇ ಆ ಗೌಪ್ಯತೆ ಉಳಿಯೋದಿಲ್ಲ. ಅದು ಹೇಗೆ ಪ್ರಸಾರ ಆಗತ್ತೆ ಅಂದ್ರೆ, ನೋಡ್ರಿ, ನಿಮ್ಗೊಂದು ವಿಷಯ ಹೇಳ್ತೀನಿ, ಅದು ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ ಅಂತ ಶುರು ಮಾಡ್ತಾರೆ. ಅದು ಯಾರಿಗೂ ಹೇಳಬಾರ್ದು ಅಂದ್ರೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದು ಪಕ್ಕದವರಿಗೆ ಹೇಳ್ತಾರೆ. ಆ ಪಕ್ಕದವ್ರು ಏನ್ ಹೇಳ್ತಾರೆ, ರೀ, ನಿಮಗೆ ನನಗೊಂದು ವಿಷಯ ಗೊತ್ತಾಯ್ತು, ಅದು ನಿಮಗೆ ನಾನು ಹೇಳ್ತೀನಿ, ಅದು ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ ಅಂತ. ಆ ವಿಷಯ ಎಲ್ರಿಗೂ ಗೊತ್ತಿರುತ್ತೆ, ಅದ್ರ ಯಾರಿಗೂ ಹೇಳಿರಲ್ಲ ಅಷ್ಟೇ. ಏನ್ ಹೇಳಿ, ಆ ವಿಷಯ ಎಲ್ರಿಗೂ ಗೊತ್ತಿರುತ್ತೆ, ಆದ್ರೆ ಅದು ಮತ್ತಿನ್ನೊಂದೇನೋ, ನಾನ್ ಹೇಳ್ದೆ ಅಂತ ಮಾತ್ರ ಹೇಳಬೇಡಿ ಅಂತ. ಅದೇ ಆ ನಾನ್ ಹೇಳ್ದೆ ಅಂತ ಹೇಳಬೇಡಿ ಅನ್ನೋದು ಪಕ್ಕದ ಕಿವಿಗೆ ಹಂಗೆ ಹೋಗಿರುತ್ತೆ. ನಿಮಗೊಂದು ವಿಷಯ ಹೇಳ್ತೀನಿ, ನಾನ್ ಹೇಳ್ದೆ ಅಂತ ಹೇಳಬೇಡಿ ಅಂತ. ಅದೇನೋ ದೇವಗುಹ್ಯ, ದೇವ ರಹಸ್ಯ. ಇದಕ್ಕೊಂದು ದೊಡ್ಡ ಕತೆ ಇದೆ, ಪುಷ್ಪದಂತನ ಕತೆ. ಆದ್ರೆ ಸಮಯ ಓಡ್ತಾ ಇದೆ, ನಾನು ಮುಂದೆ ಇನ್ನು ಬಹಳ ಮುಂದಿನ ಅವಧಿಯನ್ನ ಹೇಳಬೇಕು. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ಒಂದು ದೇವಗುಹ್ಯ ಯಾರಿಗೂ ಹೇಳ್ಬೇಡಮ್ಮ ಅಂತ ಅದಿತಿಗೆ ಹೇಳ್ಬಿಡ್ತಾರೆ. ಅದೇ ರೀತಿಯಾಗಿ ಅದಿತಿ ಕಶ್ಯಪರನ್ನ ಸೇವಿಸ್ತಾಳೆ. ಆ ಸೇವಿಸಿದಾಗ ಏನಾಗುತ್ತೆ ಅಂದ್ರೆ, ಆ ಭಗವಂತನು ಅದಿತೇರ್ಧಿಷ್ಠಿತಂ ಗರ್ಭಂ ಭಗವಂತಂ ಸನಾತನಂ
ಹಿರಣ್ಯ ಗರ್ಭೋ ವಿಜ್ಞಾಯ ಸಮೀಡೆ ಗುಹ್ಯನಾಮಭಿಹಿ. ಯಾವಾಗ ಅದಿತಿಯ ಗರ್ಭದೊಳಗೆ ಭಗವಂತನು ಪ್ರವೇಶಿಸ್ತಾನೋ ಆಗ ಬ್ರಹ್ಮಾದಿ ದೇವತೆಗಳು ಬಂದು ಭಗವಂತನನ್ನ ಕುರಿತು ಸ್ತೋತ್ರವನ್ನ ಮಾಡ್ತಾರೆ. ಆ ಸ್ತೋತ್ರಕ್ಕೆ ಹೆಸರು ಗರ್ಭಸ್ತುತಿ ಅಂತ. ಒಟ್ಟು 2 ಕಡೆಗೆ ಗರ್ಭಸ್ತುತಿ ಬರುತ್ತೆ. ಕೃಷ್ಣ ಪರಮಾತ್ಮನು ಹೊಟ್ಟೆಯಲ್ಲಿದ್ದಾಗೂ ಕೂಡ ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದೊಳಗಿರುವ ಕೃಷ್ಣನನ್ನು ನೋಡಿ ಸ್ತುತಿ ಮಾಡ್ತಾರೆ. ಇಲ್ಲಿ ಅದಿತಿಯ ಗರ್ಭದೊಳಗಿರುವಂತಹ ವಾಮನ ಮೂರ್ತಿಯನ್ನ ನೋಡಿ ಅವರೆಲ್ಲರೂ ಕೂಡ ಸ್ತೋತ್ರವನ್ನ ಮಾಡುವಂಥವರಾಗ್ತಾರೆ. ಯಾವಾಗ ಈ ರೀತಿಯಾಗಿ ಅದಿತಿಯು ಕಶ್ಯಪರ ಸೇವೆಯನ್ನ ಮಾಡ್ತಾಳೋ 9 ತಿಂಗಳುಗಳ ಕಾಲ ತುಂಬತ್ತೆ. ಆ 9 ತಿಂಗಳುಗಳ ಕಾಲ ತುಂಬಿದ ನಂತರ ತಕ್ಷಣ ಭಗವಂತನು ಏನ್ ಮಾಡ್ತಾನೆ? ತಂ ಕಾಶ್ಯಪೇ ತಪಸಿ ಸನ್ನಿಧದತ್ತದಾನಿ ಪ್ರಾಪ್ತೋಸಿ ಗರ್ಭಮದಿತೆ ಪ್ರಣತೋ ವಿಧತ್ರ ಪ್ರಾಸೂತ ಪ್ರಕಟ ವೈಷ್ಣವ ದಿವ್ಯ ರೂಪಂ ಸ್ವಾದ್ವಾದಶಿ ಶ್ರವಣ ಪುಣ್ಯ ದಿನೇ ಭವಂತಂ. ಭಗವಂತನು ಹುಟ್ಟಬೇಕಾದ್ರೇನೆ ಏನೋ ಆ ಒಂದು ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿರ್ತಾನೆ. ಅವನ ಒಂದು ಶರೀರ ಕೋಮಲವಾದ ವಿಶಾಲವಾದ ಕಮಲದ ದಳದಂತಿರುವಂತಹ ಕಣ್ಣುಗಳೊಳಗೆ ಆ ಅದಿತಿ 4 ಕೈಗಳಿಗಿರುವಂತಹ ಭಗವಂತನನ್ನು ನೋಡ್ತಾರೆ. ಇದಕ್ಕೊಂದು ಇತಿಹಾಸ ಇದೆ ನೋಡಿ. ಹಿಂದೆ ಸುತಪಸ್ಸು ಮತ್ತು ಪ್ರಶ್ನಿ, ನಾಳೆ ಹೇಳ್ತೇನೆ ಅದನ್ನು, ಕೃಷ್ಣಾವತಾರ ಸಂದರ್ಭದಲ್ಲಿ ಈ ಕಥೆಯನ್ನು ಹೇಳ್ತೇನೆ. ಯಾಕೆ ಭಗವಂತ ಅವರಿಗೆ ಚತುರ್ಭುಜನಾಗಿ ದರ್ಶನವನ್ನ ಕೊಟ್ಟ ಅನ್ನೋದನ್ನು ಹೇಳ್ತೇನೆ ನೋಡಿ. ಆ ರೀತಿ ದರ್ಶನವಾದಾಗ ಎಲ್ಲಾ ದೇವಾನು ದೇವತೆಗಳು, ಸ್ವರ್ಗಲೋಕ, ಅಂತರಿಕ್ಷ, ಪೃಥ್ವಿ ದೇವತೆಗಳು, ಗೋವುಗಳು, ದ್ವಿಜರು, ಪರ್ವತಗಳು, ಹೀಗೆ ಎಲ್ಲವೂ ಕೂಡ ಹರ್ಷಗೊಂಡುವಂತೆ ಎಲ್ಲಾ ದೇವತೆಗಳು ಕೂಡ ಅವನ ಮೇಲೆ, ಭಗವಂತನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ರಂತೆ. ಆ ಪುಷ್ಪವೃಷ್ಟಿಯನ್ನ ಮಾಡಿದಾಗ ತಕ್ಷಣ ನೋಡಿ ಅವನು ಹುಟ್ಟಿದಂಥದ್ದು ಯಾವಾಗ? ಶ್ರೋಣಾಯಾಮ್ ಶ್ರವಣ ದ್ವಾದಶ್ಯಾಮ್, ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಶ್ರವಣ ನಕ್ಷತ್ರದಲ್ಲಿ ವಾಮನನ ಅವತಾರವಾಯ್ತಂತೆ. ವಾಮನನ ಅವತಾರವಾಯಿತು ಅಂದ್ರೆ ಗಣಪತಿ ಹಬ್ಬ ಆಗಿ 8 ದಿನಕ್ಕೆ. ಭಾದ್ರಪದ ಶುಕ್ಲ ಚತುರ್ಥಿಯನ್ನ ನಾವು ಗಣಪತಿ ಹಬ್ಬ ಅಂತ ಮಾಡ್ತೇವೆ. ಚತುರ್ಥಿಯಿಂದ ಮತ್ತೆ 8 ದಿನ ದ್ವಾದಶಿ ಬರುತ್ತೆ. ಆ ದ್ವಾದಶಿಯ ದಿನಕ್ಕೆ ನಾವು ವಾಮನ ಜಯಂತಿ ಅಂತ ಆಚರಣೆಯನ್ನ ಮಾಡ್ತೇವೆ. ವಾಮನ ಜಯಂತಿ ಅಂತ ಆಚರಣೆಯನ್ನು ಮಾಡ್ತೇವೆ. ಅವತ್ತು ಶ್ರಾವಣ ಮಾಸದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಶ್ರವಣ ನಕ್ಷತ್ರಕ್ಕೆ ವಾಮನನ ಅವತಾರ ಅನ್ನುವಂಥದ್ದು ಆಗತ್ತೆ. ಅದಕ್ಕೆ ವಿಜಯದ್ವಾದಶಿ ಅಂತಲೂ ಕೂಡ ಕರೀತಾರೆ. ವಿಜಯದ್ವಾದಶಿ ಅಂತಲೂ ಕೂಡ ಕರೀತಾರೆ ನೋಡಿ. ಆ ರೀತಿ ಚತುರ್ಭುಜನಾಗಿದ್ದಾಗ ಭಗವಂತನನ್ನ ಅದಿತಿ ಪ್ರಾರ್ಥನೆ ಮಾಡ್ತಾಳೆ. ಏನು ಪ್ರಾರ್ಥನೆ ಮಾಡ್ತಾಳೆ? ಮತ್ತೆ ಅಪ್ಪ, ನಿನ್ನ ಈ ರೂಪವನ್ನ ನೋಡಿದ್ರೆ ನನಗೆ ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ ಹೊರತು ನಿನ್ನನ್ನು ನಾನು ಮುದ್ದಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿನ್ನನ್ನು ನಾನು ಮುದ್ದಿಸ್ಬೇಕು ಅಂತ ಅನ್ನಿಸ್ತಿಲ್ಲ. ಏನು ಮಾಡು ನೀನು? ಪ್ರಾಕೃತ ಶಿಶು, ಮೊದಲು ಸಣ್ಣ ಮಗು ಆಗು ನೀನು. ನೋಡಿ, ಮೊದಲು ಪ್ರಾರ್ಥನೆ. ಯಾವಾಗ ಇವಳು ಹೊಟ್ಟೆಲ್ ಬಂದೋ ಅವನು ಮಗ, ಅವನಿಗೆ ಆರ್ಡರ್. ಏನ್ ಹೇಳಿ? ತಾಯಿ ಅವನು ಭಗವಂತನೇ ಇರ್ಬೋದು, ನನ್ನ ಗರ್ಭದಿಂದ ಬಂದಾಗ ನೀನ್ ನನ್ನ ಮಾತು ಕೇಳಬೇಕು ಅಂತ. ನೀನ್ ನನ್ನ ಮಾತು ಕೇಳ್ಬೇಕಷ್ಟೇ. ಏನು ನೀನ್ ಈ ತರ ಎಲ್ಲ ಇರೋಂಗಿಲ್ಲ. ಪ್ರಾಕೃತ ಶಿಶು, 2 ಕೈ 2 ಕಾಲಿರೋ ಮಗು ಆಗು. ಮೊದಲು ನಿನ್ನ ಚಂದ ಮುದ್ದಿಸ್ಬೇಕು ನಾನು. ಯಾವಾಗ ತಾಯಿ ಟೋನ್ ಕೇಳಿದ್ನಲ್ಲ, ಆ ತಕ್ಷಣ ಭಗವಂತನು ನಡಗಿ 2 ಕಾಲು 2 ಶರೀರ ಆಗ್ಬಿಟ್ಟು. ಅಂದ್ರೆ ನಾವು ಭಗವಂತನನ್ನ, ಆ ಕೃಷ್ಣ ಪರಮಾತ್ಮ ಯಶೋದೆ ಜೊತೆಗೆ ಆಗ್ಲಿ, ನಾಳೆ ಹೇಳ್ತೇನೆ ಆ ಕೃಷ್ಣನ ಬಾಲ ಲೀಲೆಗಳನ್ನ ನೋಡಿ. ಇಲ್ಲಿ ಹೇಳ್ಬೇಕಾದಾಗ ಏನಾಯ್ತು ಅಂದ್ರೆ, ತಕ್ಷಣ ಆ ತಾಯಿ ಮುದ್ದು ಮಾಡ್ತಾಳೆ, ಅವನಿಗೆ ಎದೆಯನ್ನ ಉಣಿಸ್ತಾಳೆ. ಉಣಿಸಿದ ತಕ್ಷಣ ಭಗವಂತನು ಒಂದು ವಾಮನ ರೂಪವನ್ನು ತಗೊಂಡ್ಬಿಡ್ತಾನೆ. ವಾಮನ ರೂಪ ಅಂದ್ರೆ ಏನು? ವಟು ರೂಪ. ಆ ಒಂದು ಚೆನ್ನಾಗಿ 8 ವರ್ಷದ 7 ವರ್ಷ 2 ತಿಂಗಳ ರೂಪ, ಗರ್ಭಾಷ್ಟಮ 7 ವರ್ಷ 2 ತಿಂಗಳು ರೂಪವನ್ನ ಅವನು ತಗೊಂಡ್ಬಿಡ್ತಾನೆ. ಚಿಕ್ಕ ಹುಡುಗನ ರೂಪವನ್ನ ತಗೊಂಡ್ಬಿಡ್ತಾನೆ ನೋಡಿ. ನಾವು ಒಂದು ವಿಕಾಸವಾದ ಅಂತ ಹೇಳ್ತೇವೆ. ವಿಕಾಸವಾದ ಅಂದ್ರೆ ಏನು? ಒಂದು ಡಾರ್ವಿನ್ ಥಿಯರಿ ನಿಮಗೆಲ್ಲ ಗೊತ್ತೇ ಇದೆ, ವಿಕಾಸವಾದ ಅಂತ. ಈಗ ಒಂದು ಭೂಮಿಯು ಕೂಡ ಮೊದಲು 1 ಅಣು ಇತ್ತು, ನಂತರ ಅದು ಜಾಸ್ತಿ ಆಗಿ ಬೆಳೀತು. ಮೊದಲು ಯಾವುದೋ ನಮ್ಮ ಮನುಷ್ಯರ ಹಿಂದೆ ಪೂರ್ವಜರು ಬೇರೆ ತರಹ ಇದ್ರು. ಅದೆಲ್ಲ ನಾವುಗಳು ನಮ್ಮ ಗ್ರಂಥದೊಳಗೂ ಒಪ್ಪೋದಿಲ್ಲ. ಆದ್ರೂ ಒಂದು ವಿಜ್ಞಾನ, ಒಂದು ವಾದ ಇದೆ ಆ ರೀತಿಯಾಗಿ. ಹೀಗೆ ಬಂತು ನಮ್ಮ ಮನುಷ್ಯ ಸಂತತಿ, ಈ ತರ ಬಂತು ಅಂತೆಲ್ಲ. ಆದ್ರೆ ನೀವು ಭಗವಂತನ ಅವತಾರವನ್ನ ನೋಡಿ, ಅವನು ಎಷ್ಟು ಚೆನ್ನಾಗಿ ತನ್ನನ್ನ ತಾನು ವಿಕಾಸ ಮಾಡ್ಕೊಂಡಿದ್ದಾನೆ ಅಂತ.
ವಿಕಾಸ ಅಂದ್ರೆ ಅಪ್ಡೇಟ್. ಈಗ ನಾವು ಹೇಳ್ತೀವಲ್ಲ 11 ಬಂತು, ಐಫೋನ್ 11 ಬಂತು, ಇಲ್ಲ ಆಮೇಲೆ 12 ಬಂತು, ಆಮೇಲೆ ಅದು ಪ್ರೋ ಮ್ಯಾಕ್ಸ್ ಆಯ್ತು, ಆಮೇಲೆ 13 ಬಂತು, ಈಗ ಏನೋ 17 ತನಕ ಬಂದಿರ್ಬೇಕೇನ ಈಗ. ಈಗ 17 ಬರೀ 17 ಬೇರೆ, ಆಮೇಲೆ ಮತ್ತೆ ಅದಕ್ಕಿಂತ 17 ಮುಂದೆ ವಿಕಾಸ ಪ್ರೋ ಮ್ಯಾಕ್ಸ್ ಅಂತ. ಹಾಗೆ ಭಗವಂತನನ್ನ ನಾವು ಸಣ್ಣದಾಗಿ ವಿಚಾರ ಮಾಡೋಣ. ಏನು, ಮೊದಲು ನೋಡಿ ಭಗವಂತ ಅವತಾರ ಮಾಡಿದ್ದು ಕೇವಲ ನೀರಲ್ಲಿರುವಂತಹ ಶರೀರ, ಮತ್ಸ್ಯ. ಆಗ ಭಗವಂತ ಮತ್ತೆ ಏನ್ ಮಾಡಿದ, ಅವನು ತನ್ನನ್ನ ತಾನು ಮುಂದುವರಿಸಿಕೊಂಡ, ಅಪ್ಡೇಟ್ ಆದ, ನೀರಲ್ಲೂ ಮತ್ತು ಭೂಮಿ ಮೇಲೂ ಇರುವಂತಹ ಆಮೆಯಾದ ಅವನು. ನೀರಲ್ಲೂ ಇದ್ದ, ನಂತರ ಭೂಮಿ ಮೇಲೆ ಬಂದ ಅವನು. ನಂತರ ಮತ್ತೆ ಏನ್ ಮಾಡಿದ, ತನ್ನನ್ನು ತಾನು ಮತ್ತೆ ಮುಂದುವರಿಸಿಕೊಂಡ, ಭೂಮಿ ಮೇಲೇ ಇರುವಂತಹ ವರಾಹನಾದ. ನೀರನ್ನು ಬಿಟ್ಟುಬಿಟ್ಟ, ಭೂಮಿ ಮೇಲೇ ಇರುವಂತಹ ವರಾಹನಾದ. ನಂತರ ಮತ್ತೆ ಮುಂದುವರಿಸಿಕೊಂಡ, ಆ ಪ್ರಾಣಿಯನ್ನೂ ಇಟ್ಟುಕೊಂಡ, ಮನುಷ್ಯನನ್ನ ಅರ್ಧ ಇಟ್ಟುಕೊಂಡ. ಆಗ ಅವನು ನರಸಿಂಹನಾದ. ತಕ್ಷಣ ಪ್ರಾಣಿಯಿಂದ ಮನುಷ್ಯನೇ ಆಗಲಿಲ್ಲ, ಅರ್ಧ ಪ್ರಾಣಿಯಾದ, ಅರ್ಧ ಮನುಷ್ಯನಾದ. ನಂತರ ಮನುಷ್ಯನಾದ, ಆದ್ರೆ ಕುಳ್ಳಗಿನ ಮನುಷ್ಯನಾದ. ಯಾವುದು? ಶಾರ್ಟ್ ಮ್ಯಾನ್. ಯಾರು? ವಾಮನನಾದ. ನಂತರ ಮತ್ತೆ ಮುಂದಕ್ಕೆ ಮ್ಯಾನ್, ಪರಿಪೂರ್ಣ ಮನುಷ್ಯನಾದ. ಯಾರು? ಪರಶುರಾಮನಾಗಿ. ಶರೀರದಿಂದ ಮನುಷ್ಯನಾದ, ಗುಣ ಸ್ವಭಾವದಿಂದ ಇನ್ನೂ ಪರಿಪೂರ್ಣ ಅಂತ ಆಗ್ಲಿಲ್ಲ. ನಂತರ ರಾಮನಾದ. ಆಗ ರಾಮ ಕಂಪ್ಲೀಟ್ ಮ್ಯಾನ್ ಆದ, ತನ್ನ ಗುಣ ಸ್ವಭಾವದಿಂದಲೂ ಶರೀರದಿಂದಲೂ ಎಲ್ಲ. ಈಗ ರಾಮನೇ ಕಂಪ್ಲೀಟ್ ಮ್ಯಾನ್ ಆದ್ಮೇಲೆ ಮತ್ತೆ ಮುಂದೆ ಕೃಷ್ಣನಾದ. ಅವನು ಸೂಪರ್ ಮ್ಯಾನ್ ಮಾಡ್ಕೊಂಡ್ಬಿಟ್ಟ. ಏನಾಯ್ತಾ? ಅವನು ಇನ್ನೂ ಅಪ್ಡೇಟ್ ಆದ. ನೋಡಿ, ಭಗವಂತನ ನಾವು ಅವತಾರಗಳನ್ನ ನೋಡ್ಕೊಂಡು ಹೋದಾಗೂ ಕೂಡ ಅವನನ್ನ ತನ್ನನ್ನ ತಾನು ಹೇಗೆ ಮುಂದಕ್ಕೆ ತಗೊಂಡು ಹೋಗಿದ್ದಾನೆ ಅಂತ. ಈಗ ನಾವು ನೋಡಿ, ವಾಮನ ಶಾರ್ಟ್ ಮ್ಯಾನ್, ಪರಶುರಾಮ ಮ್ಯಾನ್, ರಾಮ ಕಂಪ್ಲೀಟ್ ಮ್ಯಾನ್, ಕೃಷ್ಣ ಸೂಪರ್ ಮ್ಯಾನ್. ಕೃಷ್ಣ ಏನವನು? ಸೂಪರ್ ಮ್ಯಾನ್. ಹೀಗೆ ನೋಡಿ, ವಾಮನ ಮುಂದೆ ಬರಬೇಕಿತ್ತು, ಅವನೇನಾದ? ಸಣ್ಣಗಿರೋ ಮನುಷ್ಯ, ಶಾರ್ಟ್ ಮ್ಯಾನ್, ಸಣ್ಣಗಿರೋನಾದ. ಅವನಾದ ತಕ್ಷಣ ಇಲ್ಲಿ ವಾಮನನು ಯಾಕೆ 8 ವರ್ಷದವನಾದ ಅನ್ನೋದಕ್ಕೊಂದು ಒಳ್ಳೆ ಕಾರಣ ಇದೆ. ಮುಂದೆ ಬಲಿಚಕ್ರವರ್ತಿ ಹತ್ರ ವಾಮನ ದಾನ ಕೇಳೋಕೆ ಹೋಗ್ತಾನೆ. ದಾನ ತಗೊಳ್ಳೋದಿಕ್ಕೆ ಅಧಿಕಾರ ಯಾವಾಗ ಬರುತ್ತೆ ಅಂದ್ರೆ ಅವನಿಗೆ ಉಪನಯನ ಆದಾಗ ಬರುತ್ತೆ. ಮತ್ತು ದಾನ ತಗೊಳ್ಳಕ್ಕೆ ಅಧಿಕಾರ ಇರೋದು ಯಾರಿಗೆ ಅಂದ್ರೆ ಅವನು ಬ್ರಾಹ್ಮಣನಾಗಿ ಹುಟ್ಟಿದಾಗ. ಇನ್ನು ಉಳಿದಂಥವರೆಲ್ಲ ದಾನ ಕೊಡಬಹುದು, ದಾನ ಕೊಡಪ್ಪ ಅಂತ ಕೇಳೋಂಗಿಲ್ಲ. ನೀನ್ ದಾನ ಕೊಡಕ್ಕೆ ಅಧಿಕಾರ ಇರುತ್ತೆ, ದಾನವನ್ನ ತಗೊಳಕ್ಕೆ ಅಧಿಕಾರ ಯಾರಿಗೆ? ನೀನು ಶಾಸ್ತ್ರ ಸಂಬಂಧವಾಗಿ ಒಬ್ಬ ಬ್ರಾಹ್ಮಣನಿಗಿದೆ. ಅದಕ್ಕೇನ್ ಮಾಡಿದವನು? ಉಪನಯನ ಮಾಡಬೇಕು ಅಂತ ಆಯ್ತು. ತಕ್ಷಣ ಏನಾಯ್ತು? ಕಶ್ಯಪರು ಉಪನಯನವನ್ನ ಮಾಡಬೇಕು ಅಂತ ಮಾಡಿದಾಗ ತಕ್ಷಣ ನೋಡಿ, ವಾಮನನ ಉಪನಯನ ಸಂಸ್ಕಾರವೇ ಅದ್ಭುತ. ಸಾಕ್ಷಾತ್ ಸೂರ್ಯದೇವನು ಬಂದು ಅವನಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನ ಮಾಡಿದ್ದಂತೆ. ದೇವಗುರು ಬೃಹಸ್ಪತಿಯೇ ಬಂದು ಯಜ್ಞೋಪವೀತವನ್ನ ಹಾಕಿದ್ದಂತೆ. ಕಶ್ಯಪರು ಸೊಂಟಕ್ಕೆ ಒಂದು ದಾರವನ್ನ ಕಟ್ಟಿದ್ರಂತೆ, ಅದಕ್ಕೆ ಮೇಖಲ ಅಂತ ಹೇಳ್ತಾರೆ, ಮೌಂಜಿ ಅಂತ ಒಂದು ಹುಲ್ಲಿಂದ ಮಾಡಿರ್ತಾರೆ ಅದನ್ನ, ಮುಂಜಾ ಎಂಬ ಹುಲ್ಲಿಂದ. ಅದನ್ನ ಸೊಂಟಕ್ಕೆ ಒಂದು ದಾರವನ್ನ ಕಟ್ಟಿದ್ರಂತೆ. ನಂತರ ಪೃಥ್ವೀ ದೇವಿ ಬಂದು ವಾಮನನಿಗೆ ಕೃಷ್ಣಾಜಿನವನ್ನ ಕೊಟ್ಲಂತೆ, ಆಸನವನ್ನ. ನಾವುಗಳು ಯಾವತ್ತೂ ಕೂಡ ಆಸನ ಇಲ್ಲದೆ ಬರೀ ನೆಲದ ಮೇಲೆ ಕೂಡಬಾರದು ಅಂತ, ಒಂದು ಸಣ್ಣ ಆಸನ ಇರಬೇಕು. ಅದಕ್ಕೆ ಪೃಥ್ವೀ ದೇವಿ ಬಂದು ಏನ್ ಮಾಡಿದ್ಲಂತೆ, ಅವಳು ಇಡೀ ಜಗತ್ತಿಗೆ ಆಸನಳವಳು, ಅವಳು ಬಂದು ಆಸನವನ್ನ ಕೊಟ್ಲಂತೆ. ಯಾರು? ಭೂಮಿದೇವಿ ಬಂದು. ಆ ನಂತರ ಆ ಕಶ್ಯಪರು ಬಂದು ಮೌಂಜಿಯನ್ನ ಕೊಟ್ರಂತೆ. ಕಶ್ಯಪರು ಮೌಂಜಿಯ, ಪೃಥ್ವೀ ದೇವಿ ಕೃಷ್ಣಾಜಿನವನ್ನ ಕೊಟ್ರು. ಚಂದ್ರನು ಬಂದು, ವನಸ್ಪತಿಗಳ ಒಡೆಯ ಚಂದ್ರ ಬಂದು ವಾಮನನಿಗೆ ದಂಡವನ್ನ ಕೊಟ್ರಂತೆ. ಆ ನಂತರ ಆ ಒಂದು ಆಕಾಶಾಭಿಮಾನಿ ದೇವತೆಗಳು ಬಂದು ಆ ವಾಮನ ವೇಷಧಾರಿಯಾದ ಭಗವಂತನಿಗೆ ಛತ್ರಿಯನ್ನ ಕೊಟ್ರೆ, ಆ ನಂತರ ಬ್ರಹ್ಮದೇವರು ಕಮಂಡಲುವನ್ನ ಕೊಟ್ರಂತೆ. ಸಪ್ತರ್ಷಿಗಳು ದರ್ಭೆಯನ್ನ ಕೊಟ್ರಂತೆ. ಸರಸ್ವತಿ ಬಂದು ಅಕ್ಷಮಾಲೆಯನ್ನ, ರುದ್ರಾಕ್ಷ ಮಾಲೆಯನ್ನ ಕೊಟ್ರಂತೆ. ನೋಡಿ, ನಾವು ಹೇಳ್ತೇವೆ ಅವನು ವಿಷ್ಣು, ಅವನಿಗೆ ನಾವು ರುದ್ರಾಕ್ಷ ಹಾಕಬಾರದು. ಸಾಕ್ಷಾತ್ ವಾಮನನ್ನು ಅವತಾರ ಮಾಡಿದಾಗ ಸರಸ್ವತಿ ಬಂದು ಕೊಟ್ಟಂತದ್ದು ರುದ್ರಾಕ್ಷ ಮಾಲೆಯ. ಈ ಭೇದ ಇತ್ಯಾದಿಗಳೆಲ್ಲ ಇತ್ತೀಚೆಗೆ ಶುರುವಾದಂಥದ್ದೇ ಹೊರತು ತುಳಸಿ ಮಾಲೆ, ರುದ್ರಾಕ್ಷ ಮಾಲೆ ಅವಾಗೆಲ್ಲವೂ
ಯಾವುದೋ ಒಂದು ಮಣಿ ನಮಗೆ ಜಪ ಮಾಡಕ್ ಅನುಕೂಲ ಆಗಿರುವಂತದ್ದೆಲ್ಲವೂ ಪರಮ ಪವಿತ್ರ ಅಂತ. ಆ ನಂತರ ಏನಾಯ್ತು, ಮುಂದೆ ಆ ಒಂದು ಕುಬೇರ ಬಂದು, ಸಾಕ್ಷಾತ್ ಧನಕ್ಕೆ ಅಧಿಪತಿಯಾದ ಕುಬೇರ ಬಂದು ಭಿಕ್ಷಾಪಾತ್ರೆಯನ್ನ ಕೊಟ್ಟನಂತೆ. ಹೀಗೆ ಕೊಟ್ಟಾಗ ನೋಡಿ, ಆ ಸತಿ ಶಿರೋಮಣಿಯಾದಂತಹ ಸಾಕ್ಷಾತ್ ಪಾರ್ವತಿಯೇ ಅವಳಿಗೆ ಭಿಕ್ಷೆಯನ್ನ ಹಾಕಿದ್ಲಂತೆ. ಒಬ್ಬ ಉಪನಯನಿಗೆ ನಾವು ಭಿಕ್ಷಾ ವಂದನೆ ಅಂತ ಹೇಳ್ತೀವಲ್ಲ, ಭಿಕ್ಷೆಯನ್ನ ಪಾರ್ವತಿ ತಾಯಿ ಕೊಟ್ರಂತೆ. ಎಲ್ಲರೂ ಎಲ್ಲಾ ವಸ್ತುವನ್ನು ಕೊಟ್ಟುತ್ತಿದ್ರಂತೆ. ಅದಿತಿ ಸುಮ್ಮನೆ ನೋಡ್ತಾನೆ ಇದ್ಲಂತೆ. ಆ ತಕ್ಷಣ ಬಾಯ್ಲಿ ಸೈಡಿಗೆ ಕರೆದು ಬಿಟ್ಟು ಒಂದು ಸಣ್ಣ ಬಟ್ಟೆ ಹರಿದು ಬಿಟ್ಟು ಕೌಪೀನವನ್ನ ಕಟ್ಬಿಟ್ಟು ಕಳ್ಸಿದ್ಲಂತೆ, ನಾನು ಹಿಂಗೆ ಇದನ್ನ ಕೊಡ್ತಿದ್ದೀನಿ ಅಂತ. ಅಂದ್ರೆ ಇದರ ಅರ್ಥ ನೋಡಿ ಎಷ್ಟು ಚಂದ ಇದೆ. ಒಂದು ಮಗುವನ್ನ ಎಲ್ಲರೂ ಆಡಿಸ್ತಾರೆ, ಯಾವಾಗ ಗೊತ್ತಾ? ಆ ಮಗು ಶುದ್ಧ ಇದ್ದಾಗ. ಆ ಮಗು ಒಂದು ಸಣ್ಣದಾಗಿ ತಪ್ಪು ಮಾಡ್ಕೊಳ್ತು, ಗಲೀಜು ಮಾಡ್ಕೊಳ್ತು ಅಂದ್ರೆ ಅದನ್ನ ಶುದ್ಧ ಮಾಡಕ್ ತಾಯಿಯೇ ಬರ್ಬೇಕು. ಅಲ್ಲಲ್ಲೇ ತಕ್ಷಣ ಏನಾಗುತ್ತೆ, ಅಮ್ಮನ ಕೈ ಒರಗಿಸ್ಬಿಡ್ತಾರೆ, ನೀ ಮಾಡ್ಕೊ ಅಂತ. ಅಪ್ಪ ಆಗ್ಲಿ ಇನ್ನೊಬ್ಬ ಆಗ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಅಮ್ಮನ ಕೈ ಇಟ್ಟು ಬಿಡೋದೆ. ಮತ್ತು ಆ ಮಗುವಿನ ಮರ್ಯಾದೆ ಕಾಪಾಡೋದು ಯಾರ ಕೆಲಸ? ತಾಯಿಯ ಕೆಲಸನೇ. ನೋಡಿ, ಎಲ್ಲರೂ ದೊಡ್ಡ ದೊಡ್ಡ ವಸ್ತು ಕೊಟ್ರೆ ಆ ತಾಯಿ ಹರಿದು ಸಣ್ಣ ತುಂಡು ಕೋಪೀನವನ್ನ ವಾಮನ ವಟುವಿಗೆ ಕಟ್ಟಿದ್ಲು. ನಾವು ಪುರಾಣ ಅಂತ ಹೇಳ್ತೇವೆ, ಅದರ ಭಾವವನ್ನ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಆದ್ಮೇಲೆ ವಾಮನನಿಗೆ ಉಪನಯನ ಆಗತ್ತೆ, ವಾಮನನಿಗೆ ವಿಷಯ ಗೊತ್ತಾಗತ್ತೆ. 99 ಅಶ್ವಮೇಧ ಯಜ್ಞವನ್ನ ಮಾಡಿದಂತಹ ಬಲಿ 100ನೆಯ ಅಶ್ವಮೇಧಕ್ಕೆ ಸಂಕಲ್ಪವನ್ನ ಮಾಡಿದಾನೆ. 100ನೆಯ ಅಶ್ವಮೇಧಕ್ಕೆ ಸಂಕಲ್ಪವನ್ನ ಮಾಡಿದಾನೆ. ಆ ಸಂಕಲ್ಪವನ್ನ ಮಾಡಿದಾಗ ಎಂತಹ ಅಶ್ವಮೇಧ ಯಜ್ಞ ಅದು ಅಂದ್ರೆ, ಒಂದು ಯಾರು ಬಂದು ಅವನಿಗೆ ಏನನ್ನ ಕೇಳ್ತಾರೋ ಅದನ್ನ ದಾನ ಮಾಡುವಂತಹ ಅಶ್ವಮೇಧ ಯಜ್ಞ. ದಾನ ಮಾಡುವಂತಹ ಅಶ್ವಮೇಧ ಯಜ್ಞವನ್ನ ಮಾಡಿದ್ದಾನೆ ಅಂತ ಹೇಳಿ ಎಲ್ಲಿ ಮಾಡ್ತೀಯನೆ? ನರ್ಮದಾ ನದಿ ದಡದಲ್ಲಿ, ನರ್ಮದಾ ನದಿಯ ಉತ್ತರ ಭಾಗದಲ್ಲಿ ಭೃಗುಕಚ್ಛ ಅನ್ನುವಂತಹ ಒಂದು ಜಾಗ ಇದೆ. ಆ ಭೃಗುಕಚ್ಛದೊಳಗೆ ಆ ವಾಮನನಿಗೆ ಆ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಏನಾಗತ್ತೆ ಅಂದ್ರೆ, ಆ ವಾಮನ ಒಟ್ಟು ಅಲ್ಲಿಗೆ ಒಂದು ತನ್ನ ಎಲ್ಲಾ ಒಂದು ಕಮಂಡಲು, ಛತ್ರ, ಅಕ್ಷಮಾಲೆ, ದರ್ಭೆ ಇತ್ಯಾದಿಗಳೆಲ್ಲವನ್ನೂ ಇಟ್ಟುಕೊಂಡು ವಾಮನ ಒಟ್ಟು ಏನ್ ಮಾಡ್ತೀಯಾನೆ, ಅಲ್ಲಿಗೆ ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗ್ತೀಯಾನಂತೆ. ಹೀಗೆ ನಡೆದುಕೊಂಡು ಹೋಗಬೇಕಾದಾಗ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಹೇಳ್ತಾರೆ, ಆ ಯಜ್ಞಶಾಲೆಗೆ ಹೋಗಬೇಕಾದಾಗ ಭಾರೇಣ ಗಾಂ ಸಣ್ಣ ಮಯನ್ನು ಪದೇ ಅತ್ಯಂತ ಭಾರವಾದ ಹೆಜ್ಜೆಯನ್ನ ಭೂಮಿಯ ಮೇಲೆ ಇಟ್ಟು ಹೋದ. ಇಲ್ಲಿಗೊಂದು ಸಣ್ಣ ವಿಚಾರ ಇದೆ ಇಲ್ಲಿ ನೋಡಿ. ಯಾವಾಗ ಒಬ್ಬ ಮನುಷ್ಯ ಸರಸರ ನಡ್ಕೊಂಡು ಹೋಗದೆ ನಿಧಾನವಾಗಿ ಹೆಜ್ಜೆಯನ್ನ ಇಟ್ಟುಕೊಂಡು ಹೋಗ್ತಾನೆ ಅಂದ್ರೆ ತನ್ನ ಮನಸ್ಸಿನಲ್ಲಿ ಯಾವುದೋ ಒಂದು ದೊಡ್ಡ ಆಲೋಚನೆ ತಿರುಗುತ್ತಾ ಇದ್ದಾಗ. ಇಲ್ಲ ಅಂದ್ರೆ ಸರಸರ ನಡ್ಕೊಂಡು ಹೋಗ್ಬಿಡ್ತಾನೆ. ಯಾವಾಗ ತನ್ನ ಹೃದಯದಲ್ಲಿ ಒಂದು ಆಲೋಚನೆ ಓಡ್ತಾ ಇರುತ್ತಲ್ಲ, ಆಗ ಅವನು ಭಾರೀ ಹೆಜ್ಜೆಯನ್ನ ಇಟ್ಟುಕೊಂಡು ಹೋಗ್ತಾನಂತೆ. ಅಂತಹ ಭಗವಂತನಾದ ವಾಮನನ ಹೃದಯದೊಳಗೆ ಏನು ಆ ಒಂದು ಇಚ್ಛೆ, ಆ ಒಂದು ಆಲೋಚನೆ ನಡೀತಾ ಇತ್ತು, ಅಷ್ಟು ಭಾರವಾಗಿ ಇಟ್ಕೊಂಡು ಹೋದ್ನಲ್ಲ ಅವನು ಅಂದಾಗ ಹೇಳ್ತಾರೆ ನೋಡಿ, ಭಗವಂತನು ಎಂಥವನು, ಅವನ ಹತ್ತಿರ ಯಾರ್ಯಾರು ಬರ್ತಾರೆ ಅವರಿಗೆ ನಿಂಗೆ ಏನು ಬೇಕಪ್ಪ ಅಂತ ಕೇಳೋನು. ನಿಂಗೇನು ಬೇಕು ಹೇಳು ಕೊಡ್ತೀನಿ, ನಿಂಗೇನು ಬೇಕು ಹೇಳು ಕೊಡ್ತೀನಿ ಅಂದೇ ಅಭ್ಯಾಸ ಅಂತ ಅವನಿಗೆ. ಮೊದಲನೇ ಸಲಿ ಅವನು ಕೇಳೋಕ್ ಹೋಗ್ತಿದ್ದಾನಂತೆ. ಏನ್ ಹೇಳಿ, ತ್ರಿಲೋಕ ನಿಯಾಮಕನಾದಂತಹ ಭಗವಂತನೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ಭಗವಂತನೋ ಮೊದಲ ಸಲಿ ಏನ್ ಮಾಡ್ತೀಯನೆ, ದೇಹಿ ಅಂತ ಕೇಳಕ್ ಹೋಗ್ತಿದ್ದಾನಂತೆ. ಅವನು ಮನಸ್ಸಲ್ಲಿ ಉರು ಹೊಡ್ಕೊಂಡು ಹೋಗ್ತೀಯನಂತೆ. ಈಗ ನಾವೆಲ್ಲ ಪದ್ಯ ಎಲ್ಲ ಉರು ಹೊಡ್ಕೊಂಡು ಹೋಗ್ತಿದ್ವಲ್ಲ ಎಕ್ಸಾಮ್ ಅಲ್ಲಿ ಬರೆಯಕ್ಕೆ, ಬಾಹ್ಯಾಟ್ ಅಂತ ಹೇಳ್ತೀವಲ್ಲ, ಆ ತರ ಬಾಹ್ಯಾಟ್ ಮಾಡ್ತೀಯನಂತೆ ವಾಮನ. ಏನಂತ, ನಾನು ಹೋಗಿ ಕೊಡಬಾರ್ದು ಕೇಳಬೇಕು, ಕೊಡಬಾರ್ದು ಕೇಳಬೇಕು, ಕೊಡಬಾರ್ದು ಕೇಳಬೇಕು ಅಂತ. ಏನ್ ಹೇಳಿ, ನಾನು ಬಲಿ ಎದುರಿಗೆ ಬಂದು ಕಾಲನ್ನ ತೊಳೆದು ನೀರನ್ನ ಹಿಂಗ್ ಅನ್ಕೊಂಡ್ ಕೂಡ್ಲೆ ನಿಂಗೆ ಏನ್ ಬೇಕು ಕೇಳಯ್ಯ ಅನ್ಬಾರ್ದು. ನಾನ್ ಕೇಳ್ಬೇಕು, ನಾನ್ ಕೊಡಬಾರ್ದು, ನಾನ್ ಕೇಳ್ಬೇಕು.
ಅದನ್ನ ಅವನು ಬೈಹಾಟ್ ಮಾಡಿಕೊಂಡು ಭಾರವಾದ ಹೆಜ್ಜೆಯನ್ನ ಇಟ್ಟುಕೊಂಡು ಹೋಗ್ತಿದ್ದ ಅಂತ. ಯಾರು? ವಾಮನ. ಅಲ್ಲಿ ಬರ್ತಾರೆ. ಬಂದು ಆ ಆ ಯಜ್ಞಶಾಲೆಯ ಮುಂದಕ್ಕೆ ನಡ್ಕೊಂಡು ಬರಬೇಕಾದ್ರೆ ಅಲ್ಲಿ ನೆರೆದಂತಹ ದೂರದಿಂದಲೇ ಆ ಭೃಗು ವಂಶದ ಋಷಿಗಳು ಎಲ್ಲರೂ ಕೂಡ ವಾಮನನ್ನ ನೋಡ್ತಾರೆ. ಆ ವಾಮನನ್ನ ನೋಡಿದಾಗ ಅವರೆಲ್ಲರಿಗೂ ಅನ್ಸತ್ತೆ, ಏನಪ್ಪ ಸೂರ್ಯ ಯಾಕೆ ಭೂಮಿಯ ಮೇಲೆ ಬಂದು ನಡ್ಕೊಂಡು ಬರ್ತಿದ್ದಾನೆ ಅಂತ ಅನ್ಸತ್ತೆ. ಸೂರ್ಯ ಯಾಕೆ ಭೂಮಿಯ ಮೇಲೆ ನಡ್ಕೊಂಡು ಬಂದಿದ್ದಾನೆ ಅಂತ ಅನ್ಸತ್ತೆ. ಇವನು ಯಾರಿರಬಹುದು ಇವನು? ಎಲ್ಲರೂ ಕೂಡ ತರ್ಕ ಮಾಡ್ತಾ ಇದ್ದಾರಂತೆ. ಏನಂತ ತರ್ಕ ಮಾಡ್ತೀಯಾರೆ? ಇವನು ಸೂರ್ಯನ, ಅಗ್ನಿಯ, ಅಥವಾ ಸನತ್ ಕುಮಾರನ? ಯಾರು ಇವರು? ನನಗೆ ಗೊತ್ತೇ ಆಗ್ತಿಲ್ವಲ್ಲ ಅಂತ ಋಷಿ ಮುನಿಗಳೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರಂತೆ. ಈ ವಿಷಯ ಅಲ್ಲಿ ಕುಳಿತಂತಹ ಇಂದ್ರಸೇನ ಮಹಾರಾಜ ಬಲಿಚಕ್ರವರ್ತಿಗೆ ಗೊತ್ತಾಯ್ತು. ಋಷಿ ಮುನಿಗಳಿಗೂ ತಿಳಿಯದೇ ಇರುವಂತಹವನು, ಋಷಿ ಮುನಿಗಳಿಗೂ ಕೂಡ ಗೊತ್ತಾಗದೇ ಇರುವಂಥವನು ಯಾರೋ ನಮ್ಮ ಯಜ್ಞಶಾಲೆಗೆ ಬರ್ತೀಯನೆ ಅಂದ್ರೆ ಅವನು ಖಂಡಿತವಾಗಲು ಸಾಮಾನ್ಯನಲ್ಲ, ಅವನು ಭಗವಂತನೇ ಆಗಿರಬೇಕು. ಶಾಸ್ತ್ರದಲ್ಲಿ ಹೇಳತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಉಪನಿಷತ್ತು ಹೇಳುತ್ತೆ, ಯಾವ ಒಬ್ಬ ಭಗವಂತನನ್ನ ಮನಸ್ಸು ಮುಟ್ಟೋದಿಲ್ವಂತೆ, ನಮ್ಮ ಮಾತು ಮುಟ್ಟೋದಿಲ್ವಂತೆ, ಅಂತಹ ಬ್ರಹ್ಮಜ್ಞಾನಿಗಳಾದಂತಹ ಋಷಿಗಳಿಗೂ ಕೂಡ ತಿಳಿಯದೇ ಇರುವಂತಹ ಸ್ವರೂಪವೊಂದು ಯಜ್ಞಶಾಲೆಗೆ ಬರ್ತಾ ಇದೆ ಅಂದ್ರೆ ಅದು ಖಂಡಿತವಾಗಲು ಸಾಮಾನ್ಯವಾದ ಸ್ವರೂಪ ಅಲ್ಲ, ಅವನು ಸಾಕ್ಷಾತ್ತಾಗಿ ಪರಮಾತ್ಮನೇ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಆ ಬಲಿ ಚಕ್ರವರ್ತಿ ಓಡೋಡಿ ಆ ಯಜ್ಞಶಾಲೆಯ ಮುಂದೆ ಬಂದು ನಿಂತ್ಕೊಂಡಂತೆ. ಯಜ್ಞಶಾಲೆಯ ಮುಂದೆ ಬಂದು ನಿಂತ್ಕೊಂಡಂತೆ. ಆ ನಿಂತುಕೊಂಡು ತಕ್ಷಣವೇ ಆ ಎಲ್ಲರೂ ಕೂಡ ಶುಕ್ರಾಚಾರ್ಯರ ಸಹಿತವಾಗಿ ಆ ಬ್ರಹ್ಮ ತೇಜಸ್ಸನ್ನ ನೋಡಿ, ಭಗವಂತನ ಮೂರ್ತಿಯನ್ನ ನೋಡಿ ಎಲ್ಲರೂ ದಡ 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 ಎದ್ದು ನಿಂತು ಬಿಟ್ರಂತೆ. ನೋಡಿ, ಯಾರಿಗೆ ಯಾರು ಹೇಳಲಿಲ್ಲ ಎದ್ದು ನಿಲ್ಲಿ ಅಂತ. ಆ ತೇಜಸ್ಸು ಏನ್ ಮಾಡ್ತು, ಅಲ್ಲಿ ಉಳಿದಂತಹ ಎಲ್ಲರ ತೇಜಸ್ಸನ್ನ ತನ್ನ ಕಡೆಗೆ ಎಳ್ಕೊಂಡು ಬಿಡ್ತು. ಅವರೆಲ್ಲರೂ ಎದ್ದು ನಿಂತು ಬಿಟ್ರು. ಬಲಿಚಕ್ರವರ್ತಿ ಬರ್ತಾನೆ, ಉತ್ತಮವಾದ ಆಸನವನ್ನ ಕೊಡ್ತಾನೆ. ಉತ್ತಮವಾದ ಆಸನವನ್ನ ಕೊಟ್ಟು ಅವರಿಗೆ ಸ್ವಾಗತೇನಾಭಿನಂದ್ಯಾಥ ಪಾದೌ ಭಗವತೋ ಬಲಿಹಿ ಅವನಿಜ್ಯಾರ್ಚಯಾಮಾಸ ಮುಕ್ತ ಸಂಗಮನೋರಮಂ. ಪಕ್ಕದಲ್ಲಿ ವಿಂಧ್ಯಾವಳಿ ಇರ್ತಾಳೆ. ಅಮ್ಮ, ಇಂತಹ ಒಬ್ಬ ಬ್ರಹ್ಮ ತೇಜಸ್ವಿಯಾದಂತಹ ಒಬ್ಬ ವಾಮನ ವಟು ಬಂದಿದ್ದಾನೆ, ಬ್ರಹ್ಮಚಾರಿ ಬಂದಿದ್ದಾನೆ, ಇವನಿಗೆ ಪಾದವನ್ನು ತೊಳೆಯೋಣ ಅಂತ ಆ ವಿಂಧ್ಯಾವಳಿ ನೀರನ್ನ ಹಾಕ್ತಾ ಇದ್ರೆ ಆ ಬಲಿಚಕ್ರವರ್ತಿ ಆ ಪಾದವನ್ನ ಅವನು ತೊಳಿತಾ ಇದ್ದಾನಂತೆ. ಆ ಪಾದವನ್ನ ತೊಳಿಬೇಕಾದಾಗ ತೊಳೆದು ಏನ್ ಮಾಡ್ತಾನೆ, ತತ್ಪಾದ ಶೌಚಂ ಜನಕಲ್ಮಶಾಪಹಂ ಸಧರ್ಮ ವಿನ್ಮೂರ್ಧ್ಯ ದಧಾತ್ ಸುಮಂಗಲಂ ಯದ್ದೇವ ದೇವೋ ಗಿರಿಶಃ ಚಂದ್ರಮೌಲಿಃ ದಧಾರ ಮೂರ್ಧ್ನಾ ಪರಯಾಚ ಭಕ್ತ್ಯಾ. ಎಲ್ಲಾ ದೇವಾನು ದೇವತೆಗಳೆಲ್ಲರೂ ಕೂಡ ಬಲಾಬಲಿ ಬಲಾಬಲಿ, ಬಲಿ ನಿನಗೆ ಜಯವಾಗಲಿ, ಬಲಿ ನಿನಗೆ ಜಯವಾಗಲಿ ಅಂತಿದಾರಂತೆ. ಯಾಕೆ ಅಂತಿದಾರಪ್ಪ ಅಂದ್ರೆ ತತ್ಪಾದ ಶೌಚಂ, ಎಂತಹ ಪಾದವನ್ನ ತೊಳಿತಿದ್ದಾನೆ, ನಮಗೆ ಇದುವರೆಗೂ ಕೂಡ ಆ ಪಾದವನ್ನ ಸ್ಪರ್ಶಿಸುವಂತಹ ಒಂದು ಭಾಗ್ಯವೇ ಸಿಕ್ಕಿಲ್ಲ. ಅಂತಹ ಪಾದವನ್ನ ಬಲಿ ತೊಳಿತಾ ಇದ್ದಾನೆ. ಯಾವ ಪಾದ ಸ್ಪರ್ಶದಿಂದ ಹುಟ್ಟಿದ ನೀರನ್ನ ಆ ಶಿವನು ತನ್ನ ತಲೆಯ ಮೇಲೆ ಧಾರಣೆ ಮಾಡಿದ್ನೋ ಅಂತಹ ಒಂದು ಪಾದವನ್ನ, ಗಂಗೆಯನ್ನ ಧಾರಣೆ ಅಂತಹ ಒಂದು ಪಾದವನ್ನ ಬಲಿ ತೊಳಿತಾ ಇದ್ದಾನೆ. ಬಲಿ ಎಂತಹ ಒಂದು ಆ ಬಲಿಗೆ ನಿಜವಾಗಲೂ ಕೂಡ ಎಂತಹ ಪುಣ್ಯಾತ್ಮನಿರಬೇಕು ಅಂತ ದೇವತೆಗಳೆಲ್ಲರೂ ಕೂಡ ಹೇಳಿದಾಗ ನೋಡಿ, ಬಲಿ ಹೇಳ್ತಾನೆ, ನಿನಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ, ಸ್ವಾಗತೆಯನ್ನ ಕೊಡ್ತಾ ಇದ್ದೀನಪ್ಪ. ನಿನ್ನನ್ನು ನೋಡ್ತಿದ್ರೆ ಹೇಗೆ ಕಾಣಿಸ್ತಿದೆಯಾ ಗೊತ್ತಾಪ್ಪ ಬ್ರಹ್ಮಚಾರಿ? ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ಯೇ ತ್ವಾರ್ಯ ವಪುರ್ಧರಂ. ಆಹಾ, ಲಕ್ಷ ಜನ, ಸಾವಿರಾರು ಜನ ಬ್ರಹ್ಮರ್ಷಿಗಳು ಸಾವಿರಾರು ವರ್ಷಗಳ ಕಾಲ ಭಗವಂತನನ್ನ ಕುರಿತು ತಪಸ್ಸನ್ನ ಮಾಡಿದಾಗ
ಆ ತಪಸ್ಸಿನಿಂದ ಉಂಟಾದಂತಹ ಒಂದು ಪುಣ್ಯ ರಾಶಿ ಆಗುತ್ತಲ್ಲ, ಒಬ್ರು ಇಬ್ರು ಅಲ್ಲ, ಸಾವಿರಾರು ಜನ ಬ್ರಹ್ಮರ್ಷಿಗಳು ತಪಸ್ಸನ್ನ ಮಾಡಿದಾಗ ಆ ತಪಸ್ಸಿನಿಂದ ಉಂಟಾದಂತಹ ಒಂದು ಪುಣ್ಯ ಉಂಟಾಗುತ್ತಲ್ಲ, ಆ ಪುಣ್ಯವೆಲ್ಲವನ್ನೂ ಕೂಡ ಒಂದು ಕಡೆಗೆ ಗುಡ್ಡೆ ಹಾಕಿದಾಗ ಆ ಗುಡ್ಡೆ ಹಾಕಿದ ಪುಣ್ಯದಿಂದ ಒಂದು ಮನುಷ್ಯ ರೂಪವನ್ನ ಕೊಟ್ರೆ ಹೇಗಿರುತ್ತೋ ಹಾಗೆ ನೀ ನನಗೆ ಕಾಣಿಸ್ತಾ ಇದೀಯಾ ಅಂತಾನೆ. ಏನ್ ಹೇಳಿ? ಪುಣ್ಯದ ರಾಶಿಯ ಮೂರ್ತಿ ನೀನು, ಹೀಗೆ ಕಾಣಿಸ್ತಿದೀಯ. ಇವತ್ತು ನನ್ನ ಪಿತೃಗಳು ತೃಪ್ತರಾದರು, ಇವತ್ತು ನನ್ನ ಕುಲ ಪಾವನವಾಯಿತು, ಇವತ್ತು ನನ್ನ ಯಜ್ಞಕ್ಕೆ ಪೂರ್ಣಾಹುತಿ ಬಿದ್ದಂಗಾಯ್ತು. ಅದ್ಯ ಶಿಷ್ಟಕೃತುರಯಂ. ಶಿಷ್ಟಕೃತ್ಯ ಯಾವಾಗ ಮಾಡ್ತಾರೆ? ಯಜ್ಞದ ಕೊನೆಗೆ ಮಾಡ್ತಾರೆ, ಹೋಮದ ಕೊನೆಗೆ ಮಾಡುವಂಥದ್ದು ಶಿಷ್ಟಕೃತ ಹೋಮ. ಇವತ್ತು ನನ್ನ ಯಜ್ಞಕ್ಕೆ ಒಂದು ಮಹಾಪೂರ್ಣಾಹುತಿ ಆದಂಗಾಯ್ತು, ಇವತ್ತು ನನ್ನ ಅಗ್ನಿಗಳು ತೃಪ್ತರಾದರು, ಎಲ್ಲರೂ ಕೂಡ ತೃಪ್ತರಾದ್ರಪ್ಪ. ನಿನ್ನ ಪಾದವನ್ನ ತೊಳೆದಿದ್ದಕ್ಕೆ ನನಗೊಂದು ಅನಂತ ಭಾವವನ್ನ, ನಿನ್ನ ಕಾಲನ್ನ ಮುಟ್ಟಿದ್ದಕ್ಕೆ ನನಗೆ ಆಯ್ತಪ್ಪ ಅಂದ್ರೆ ನನ್ನ ಹೃದಯದೊಳಗಿರುವಂತಹ ಎಲ್ಲಾ ಭಾವವೂ ಕೂಡ, ಎಲ್ಲವೂ ಕೂಡ ಪರಿಪೂರ್ಣವಾಗಿ ಹೊರಟೋಗಿ ಆ ಭಗವಂತನೇ ಬೇಕು ಎಂಬ ಭಾವದಲ್ಲಿ ಬಂದು ನಿಂತೆ. ಯಾಕೆ? ಅವನು ಸ್ಪರ್ಶ ಮಾಡಿದ್ದು ಭಗವಂತನ ಪಾದವನ್ನ. ಅದಕ್ಕೆ ಬಲಿ ಹೇಳ್ತಾನೆ, ನಿನಗೇನೋ ಒಂದು ಕೊಡಬೇಕು ಅಂತ ಅನ್ನಿಸ್ತಿದ್ಯಪ್ಪ, ಕೇಳು, ನೀನು ಅದನ್ನು ಕೊಡ್ತೇನೆ ನಾನು. ಏನು? ಯದ್ಯದ್ವಟೋ ವಾಂಛಸಿ ತತ್ಪ್ರತಿ ಇಚ್ಛಮೆ. ನಿನಗೇನು ಬೇಕೋ ಅದನ್ನ ನೀನು ಕೇಳಪ್ಪ, ನಾನು ಕೊಡ್ತೀನಿ. ನೋಡಪ್ಪ, ನಿನಗೆ ನೋಡಿ, ವಿಪ್ರಸುತ ಅನುತರ್ಕಯೇ. ಬಲಿಯೊಳಗೆ ಒಂದು ಸಣ್ಣ ಅಹಂಕಾರ ಇತ್ತು. ಏನು? ಏ ಬಲಿ, ಏ ವಾಮನ, ನಿಂಗೇನ್ ಬೇಕೋ ಕೇಳು, ನಾನು ಕೊಡ್ತೀನಿ ಎಂದ. ಆ ನಾನು ಅನ್ನುವ ಭಾವ ಇತ್ತು. ಆ ಬಲಿಯಲ್ಲಗಿರುವಂತಹ ಆ ನಾನು ಭಾವವನ್ನ ಕಡಿಮೆ ಮಾಡೋಕೆ ಭಗವಂತ ಬರಬೇಕಾಯ್ತು. ಆ ಅಹಂಕಾರ ಭಾವವನ್ನ ಕಡಿಮೆ ಮಾಡೋಕೆ ಬರಬೇಕಾಯ್ತು. ಮಹಾರಾಜ ಚರಿತ್ರೆಯಲ್ಲಿ ಇದೊಂದು ಪ್ರಸಂಗ ಬರುತ್ತೆ, ನೀನು ಸರ್ವವನ್ನ ಕೊಟ್ಟಿದೀಯಪ್ಪ, ಸರ್ವಸ್ವವನ್ನ ಕೊಡ್ಲಿಲ್ಲ ಅಂತ. ಅದೇ ಭಾವ ನೋಡಿ ಇಲ್ಲಿರುವಂಥದ್ದು. ಏನಾಯ್ತು? ಆ ನಾನ್ ನಿನಗೆ ಕೊಡ್ತೇನೆ, ಏನ್ ಬೇಕು ಕೇಳು. ಹಸುಗಳು ಬೇಕಾ? ಕೊಡ್ತೇನೆ, ತಗೋ. ಚಿನ್ನ ಬೇಕಾ? ತಗೋ. ಸಕಲ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಮನೆ ಬೇಕಾ? ತಗೋ. ಪವಿತ್ರವಾದ ಅನ್ನ ಬೇಕಾ? ತಗೋ. ಕುಡಿಯುವ ವಸ್ತು ಬೇಕಾ? ಎಲ್ಲ ಇಷ್ಟುದ್ದ ಪಟ್ಟಿ ಮಾಡ್ತಾನೆ. ಆನೆಗಳು ಬೇಕಾ? ಕುದುರೆಗಳು ಬೇಕಾ? ರಥಗಳು ಬೇಕಾ? ಸಮೃದ್ಧವಾದ ಊರು ಬೇಕಾ? ಇಷ್ಟೆಲ್ಲ ಪಟ್ಟಿ ಮಾಡಿದ್ಮೇಲೆ ವಾಮನನ ಹತ್ರ ಬರ್ತಾನಂತೆ ಬಲಿ. ಇಷ್ಟೆಲ್ಲ ಗಟ್ಟಿ ಹೇಳಿಬಿಡ್ತಾನ ಅವನು, ಇದು ಬೇಕಾ ತಗೋ, ಅದು ಬೇಕಾ ತಗೋ ಅಂತ. ಹತ್ರಕ್ಕೆ ಬಂದ್ಬಿಟ್ಟು, ಉತವಾ ವಿಪ್ರಕನ್ಯಾ, ಮದುವೆ ಆಗ ಹುಡುಗಿ ಬೇಕಪ್ಪ. ಯಾಕೆ? ಬ್ರಹ್ಮಚಾರಿ ನೀನು, ನಿನಗೇನು ಬೇಕೋ ಅದನ್ನು ಕೊಡ್ಬೇಕು. ನಿನಗೆ ಬೇಡಾಗಿದ್ದನ್ನೆಲ್ಲ ಕೊಟ್ಟುಬಿಟ್ಟು ನಿನಗೇನು ಬೇಕೋ ಅದನ್ನು ಕೊಡದೇ ಇದ್ರೆ ಏನು ಉಪಯೋಗ? ನೋಡಿ ಆ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ. ಉತವಾ ವಿಪ್ರಕನ್ಯಾ, ಮದುವೆ ಆಗ ಹುಡುಗಿ ಬೇಕಪ್ಪ. ಯದ್ಯದ್ವಟೋ ವಾಂಛಸಿ ತತ್ ಪ್ರತಿ ಇಚ್ಛಮೆ. ನೋಡಿ, ಅದಕ್ಕೆ ಏನು ಲಿಮಿಟೇಷನ್ ಇಲ್ಲ. ನಿಂಗೆ ಏನು ಬೇಕಾದ್ರೂ ಕೇಳ್ಕೊಳ್ಳೋ ಕೊಡ್ತೀನಿ, ಏನ್ ಬೇಕಾದ್ರೂ ಕೇಳ್ಕೊ, ಲಿಮಿಟೇಷನ್ ಇಲ್ಲ. ನೀನು ಹೃದಯದಲ್ಲಿ ಸ್ವಚ್ಛಂದವಾಗಿ ಕೇಳು ಅಂತ ಹೇಳ್ಬಿಟ್ಟ. ಯಾರಿಗೆ? ಆ ವಾಮನನಿಗೆ. ಹೀಗೆ ಹೇಳಿದಾಗ ತಕ್ಷಣ ಭಗವಂತ ಹೇಳ್ತಾನೆ, ಅಪ್ಪ, ನಿಜವಾಗಲೂ ಕೂಡ ನೀನು ಒಳ್ಳೆಯ ಕುಲದೊಳಗೆ ಹುಟ್ಟಿದಂಥವನಾಗಿದ್ಯಪ್ಪ. ಒಂದು 10-15 ನಿಮಿಷ ತಡ ಆಗುತ್ತೆ, ದಯವಿಟ್ಟು ಎಲ್ಲರೂ ಸ್ಪಂದಿಸಬೇಕು ಅಂತ ಪ್ರಾರ್ಥನೆ. ಯಾಕಂದ್ರೆ ಇನ್ನು ತುಂಬಾ ಮುಂದಕ್ಕೆ ಹೋಗಬೇಕು, ಇದು ಅರ್ಧಕ್ಕೆ ಬಿಟ್ರೆ ಚೆನ್ನಾಗಲ್ಲ. 7 ಕಾಲೊಳಗೆ ಮುಗಿಸ್ತೀನಿ. ಆದ್ರಿಂದ ಎಲ್ಲರೂ ಶಾಂತ ಚಿತ್ತರಿಂದ ಕುತ್ಕೊಳ್ಬೇಕು ಅಂತ ಪ್ರಾರ್ಥನೆ. ಯಾಕಂದ್ರೆ ಮೊದಲೇ ಹೇಳ್ಬಿಡ್ತೇನೆ, ಸಮಯ ನೋಡ್ತಾ ಇರ್ಬೇಡಿ, ಹಿಂದೆ ತಿರುಗಿ, ನಂಗೂ ನಿಲ್ಲಿಸ್ಬೇಕನ್ಸುತ್ತೆ. ನೋಡಿ, ಇಲ್ಲಿ ನಿನ್ನ ಯಾವ ಕುಲದೊಳಗೆ ನೀನು ಹುಟ್ಟಿದೆಯೋ ಆ ಕುಲಕ್ಕೆ ತಕ್ಕಂತಹ ಮಾತನ್ನ ನೀನು ಆಡಿದೀಯಪ್ಪ ಬಲಿ. ಕುಲಕ್ಕೆ ತಕ್ಕಂತಹ ನೀನು ಮಾತನ್ನ ಆಡಿದೀಯಪ್ಪ. ನಿನ್ನ ವಂಶದೊಳಗೆ ದಾನವನ್ನ ಕೊಡದೇ ಇರುವವನಾಗಲಿ, ಮತ್ತು ದಾನ ಕೊಡ್ತೀನಿ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿ ಅದರಿಂದ ಹಿಂದಕ್ಕೆ ಸರಿದುಕೊಂಡವನಾಗಲಿ ಇಲ್ಲ. ನೋಡಿ, ಅಂಡರ್ಲೈನ್ ಮಾಡ್ಕೋಬೇಕು ಈ ಮಾತನ್ನ. ಭಗವಂತ ಏನ್ ಹೇಳ್ದ? ನಿನ್ನ ವಂಶದೊಳಗೆ ದಾನ ಕೊಡ್ತೀನಿ ಅಂತ ಹೇಳಿ ಅದರಿಂದ ಹಿಂದಕ್ಕೆ ಸರದಂಥವ್ರು ಯಾರೂ ಇಲ್ಲಪ್ಪ, ನಿನ್ನ ವಂಶದೊಳಗೆ ಹುಟ್ಟಿಲ್ಲ. ಯಾಕೆ? ಪ್ರಹ್ಲಾದನು, ಹಿರಣ್ಯಕಶಿಪುವು, ಹಿರಣ್ಯಾಕ್ಷನು, ನಿನ್ನ ಅಪ್ಪ ವಿರೋಚನನು, ಇಂತಹ ಒಂದು ದೊಡ್ಡವರ ವಂಶದೊಳಗೆ ನೀನು ಹುಟ್ಟಿದೀಯಪ್ಪ, ನೀನು ಹುಟ್ಟಿದೀಯ. ಆದ್ರಿಂದ ನಾನು ನಿನಗೇನು ಹೇಳಪ್ಪ, ನಿನ್ನ ಅಪ್ಪನ, ನೋಡಿ, ನಮಗೆ ಹಿರಣ್ಯಕಶಿಪುವಿನ ವಿಷಯ ಗೊತ್ತು, ಹಿರಣ್ಯಾಕ್ಷನ ವಿಷಯ ಗೊತ್ತು.
ಮತ್ತು ಪ್ರಹ್ಲಾದನ ಚರಿತ್ರೆ ಗೊತ್ತು. ಆದ್ರೆ ಬಲಿಯ ಅಪ್ಪ ವಿರೋಚನನ ಕಥೆ ನಮಗೆ ಗೊತ್ತಿಲ್ಲ. ಬಲಿಯ ಅಪ್ಪ ಇದನ್ನಲ್ಲ, ವಿರೋಚನ ಬಹಳ ಒಬ್ಬ ಋಷಿಗಳ ಭಕ್ತನಾಗಿದ್ದ, ಬ್ರಾಹ್ಮಣ ಭಕ್ತನಾಗಿದ್ದ. ಅವನು ಎಷ್ಟು ದಾನ ಧರ್ಮವನ್ನ ಮಾಡ್ತಾ ಇದ್ನಪ್ಪ ಅಂದ್ರೆ ದೇವತೆಗಳು ಅವನ ಮುಂದೆ ನಿಲ್ಲೋದಿಕ್ಕೆ ಆಗ್ತಿರ್ಲಿಲ್ವಂತೆ. ಒಂದು ದಿನ ದೇವತೆಗಳು ಇವನು ಹೆಂಗಾರು ಸೋಲಿಸ್ಬೇಕಲ್ಲ, ಇವನ್ ಸೋಲ್ಸಕ್ಕೆ ಆಗಲ್ಲಲ್ಲ ಅಂತ ದೇವತೆಗಳು ಬ್ರಾಹ್ಮಣರ ವೇಷದಲ್ಲಿ ಬಂದ್ರಂತೆ. ಬಂದ್ಬಿಟ್ಟು ಆಯ್ತಪ್ಪ ನಿಮ್ಗೆ ಏನ್ ಬೇಕೋ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟ ವಿರೋಚನ. ಆಗ ದೇವತೆಗಳು ಏನ್ ಕೇಳಿದ್ರು? ಅಪ್ಪ ನಿನ್ನ ಆಯುಷ್ಯವನ್ನ ದಾನವಾಗಿ ಕೊಡು ಅಂತ ಕೇಳ್ಬಿಟ್ರಂತೆ. ಯಾರತ್ರ? ಬಲಿಯ ಅಪ್ಪನ ಹತ್ರ, ವಿರೋಚನನ ಹತ್ರ. ಆಗ ವಿರೋಚನನು ತನ್ನ ಆಯುಷ್ಯವನ್ನೇ ದಾನವಾಗಿ ಕೊಟ್ಟು ತನ್ನ ಶರೀರವನ್ನ ಬಿಟ್ಟನಂತೆ. ಅಂತಹ ದೊಡ್ಡ ಮಗನಪ್ಪ ನೀನು, ಅಂತಹ ಮಗವನ್ನ ನೀನು ನೀನ್ ಖಂಡಿತವಾಗ್ಲೂ ಕೇಳಿದ್ದನ್ನೆಲ್ಲ ಕೊಡ್ತೀಯಪ್ಪ ಅಂತ ಹೇಳಿದಾಗ, ಹಾಗಾದ್ರೆ ಬಲಿಚಕ್ರವರ್ತಿ ಆಗ ನನಗೇನು ಬೇಕು ಅಂತ ಕೇಳಿದೆಲ್ಲ ಹೇಳ್ತೀನಿ ಕೇಳು. ಏನು? ತಸ್ಮಾತ್ ಕೊತ್ತೋ ಮಹೀಮೀಷದ ವೃಣೇಹಂ ವರದರ ಶಭಾತ್ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಮಿತಾನಿ ಪದಾ ಮಮ. ಅಪ್ಪ ಆದ್ರಿಂದ ನಾನಿನ ಕೇಳ್ತೀನಿ ಕಣ. ಏನನ್ನ ಕೇಳ್ತೀನಿ ಅಂದ್ರೆ, ನಾನು ನಿನ್ ಎಲ್ಲಾ ವಸ್ತುವನ್ನ ಕೊಡುವುದರೊಳಗೆ ನೀನು ಶ್ರೇಷ್ಠನಾಗಿದೆಯಾ, ಆದರೂ ನಾನು ನಿನ್ನಲ್ಲಿ 3 ಹೆಜ್ಜೆ ಭೂಮಿಯನ್ನ ಕೊಡು ಅಂತ ಕೇಳ್ತಿದ್ದೀನಿ. ಆಮೇಲೆ ಅಂಡರ್ಲೈನ್ ಮಾಡ್ಕೋಬೇಕು. ಏನು? ಆ 3 ಹೆಜ್ಜೆ ನನ್ನ ಹೆಜ್ಜೆಯ ಅಳತೆ. ಏನ್ ಹೇಳಿ? ನನ್ನ ಹೆಜ್ಜೆಯ ಅಳತೆ. ಸಂಮಿತಾನಿ ಪದ ಮಮ. ಆಯ್ತು, ನಿಂದೇನ ಇಷ್ಟೇ ಉದ್ದ ಇದೆ ಕಾಲು, ಇನ್ನು ಇಷ್ಟು ವಾಮನ 8 ವರ್ಷದ ಹುಡುಗನ ಕಾಲು ಇಷ್ಟುದ್ದ ಇದೆ, ನನ್ನ ಕಾಲು ನೋಡಿ ದೊಡ್ಡದಿದೆ 12 ಇಂಚಿಂದು, ನನ್ನ ಹೆಜ್ಜೆ. ಅವೆಲ್ಲ ಆಗಲ್ಲ. ನೀನ್ ದಾನ ಕೊಡಬೇಕು. ಎಂತ ದಾನ ಕೊಡಬೇಕು? ಸಂಮಿತಾನಿ ಪದ ಮಮ, ನನ್ನ ಪಾದದ ಅಳತೆಯ ದಾನವನ್ನ ಕೊಡು ಅಂತ ಕೇಳ್ಬಿಟ್ಟ. ಹಿಂಗ್ ಕೇಳಿದಾಗ, ಇದನ್ನು ಬಿಟ್ಟು ನಾಣ್ಯತ್ತೆ ಕಾಮಯೇ ರಾಜನ್, ನಾನು ಇದನ್ನ ಬಿಟ್ಟು ಇನ್ನೇನು ಕೇಳಲ್ಲಪ್ಪ, ಎಂಥದ್ದು ಕೇಳೋದಿಲ್ಲ. ಯಾಕೆ ಅಂದ್ರೆ ಒಂದು ಒಳ್ಳೆಯ ಸುಭಾಷೆ, ಒಂದು ಮಾತನ್ನ ಹೇಳ್ತಾನೆ. ಒಬ್ಬ ವಿದ್ವಾಂಸನು, ಒಬ್ಬ ಬುದ್ಧಿ ಇರುವಂತವನು ತನಗೆ ಏನು ಬೇಕೋ ಅದನ್ನೇ ಕೇಳಿ ಪಡೆಯಬೇಕಂತೆ. ಒಬ್ಬ ಮನುಷ್ಯನನ್ನ ಬಿಟ್ಟು ಜಗತ್ತೊಳಗಿರುವಂತಹ ಯಾವ ಪ್ರಾಣಿಯೂ ಕೂಡ ನಾಳೆಗೆ ಅಂತ ಯೋಚನೆ ಮಾಡಿ ಇವತ್ತಿನ ಜೀವನ ಮಾಡೋದಿಲ್ಲ. ಏನ್ ಹೇಳಿ? ಒಂದು ಮೂಟೆ ಅಕ್ಕಿ ರಸ್ತೆಯಲ್ಲಿ ಬಿದ್ದಿರ್ಲಿ, ಆ ಪಕ್ಷಿಗಳು ಅವ್ರಿಗೆ ಹೊಟ್ಟೆ ತುಂಬುವಷ್ಟು ತಿಂದು ಹೋಗ್ತವೆ, ಮನೆಗೆ ಎತ್ಕೊಂಡು ಹೋಗಿ ಇಟ್ಕೊಳ್ಳಲ್ಲ. ಅದೇ ಮೂಟೆಯನ್ನೊಬ್ಬ ಮನುಷ್ಯ ನೋಡ್ದ ಅಂದ್ರೆ ಕೆಳಗ್ ಬಿರೋದನ್ನು ದೋಚಿ ಮೂಟೆಯನ್ನು ಎತ್ತುಕೊಂಡು ಹೋಗ್ತಾನೆ. ನೋಡಿ, ನಾಳೆಯ ಯೋಚನೆಯನ್ನ ಮಾಡಿ ಇಂದಿನ ಜೀವನವನ್ನ ಸಾಗಿಸುವವನು ಮನುಷ್ಯ ಮಾತ್ರ. ಜಗತ್ತಲ್ಲಿರೋ ಯಾವ ಪ್ರಾಣಿಗಳು ಅಲ್ಲ, ಯಾವ ಪ್ರಾಣಿಗಳು ಅಲ್ಲ. ಭಗವಂತ ಹೇಳ್ತೀಯನೆ, ಒಬ್ಬ ಮನುಷ್ಯನು ಏನನ್ನ ಕೇಳಿ ಪಡಿಬೇಕಪ್ಪ ಅಂದ್ರೆ ಅವನಿಗೆ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಕೇಳಿ ಪಡಿಬೇಕಂತೆ, ಹೆಚ್ಚು ಪಡಿಬಾರದು ಅಂತ ಹೇಳಿದಾಗ, ಈ ಮಾತನ್ನ ಕೇಳಿದ ತಕ್ಷಣ ಬಲಿ ಚಕ್ರವರ್ತಿ ಗಟ್ಟಿ ನಕ್ಬಿಡ್ತಾನೆ. ಗಟ್ಟಿ ನಕ್ಬಿಡ್ತಾನೆ, ಜೋರ್ ನಕ್ಬಿಡ್ತಾನೆ. ಏನಕ್ಕೆ ನಕ್ಬಿಡ್ತಾನಪ್ಪ ಅಂದ್ರೆ, ಮಾಂ ವಾಚೋ ಅಹೋ ಬ್ರಾಹ್ಮಣ ದಾಯಾದ. ಎಲ್ಲ ಕೇಳಿಸ್ಕೊಳ್ರಪ್ಪ, ಎಲ್ಲ ಕೇಳಿಸ್ಕೊಳ್ರಿ. ಎಷ್ಟು ದೊಡ್ಡವಂತರ, ಬುದ್ಧಿವಂತಂತರ ಇಷ್ಟಿಷ್ಟುದ್ದ ಮಾತಾಡ್ಬಿಟ್ಟ. ನಿಮ್ಮಪ್ಪ ಇಂತವನು, ಅಜ್ಜ ಇಂತವನು, ನಿಮ್ಮ ಮುತ್ತಜ್ಜ ಇಂತವನು, ಇಷ್ಟೆಲ್ಲ ಪೀಠಿಕೆ ಹಾಕಿದಾಗ ನನಗೆ ಗೊತ್ತಾಯ್ತು ಇವನೇನೋ ದೊಡ್ಡದನ್ನೇ ಕೇಳಕ್ ಬಂದಿದ್ದಾನೆ ಅಂತ. ಈಗ ನೋಡಿ, ನಾವು ಮಾತಾಡ್ಬೇಕಾದಾಗ ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಏನಾದ್ರು ಕಾರಣ ಹೇಳಕ್ ಶುರು ಮಾಡಿದ್ರೆ, ಓಹೋ ಇಲ್ಲಿ ಏನೋ ಇದೆ. ಇವನು ಅಜ್ಜ ಮುತ್ತಜ್ಜನನ್ನ ಹೊಗಳಿದಿಕ್ಕೆ ನಾನು ಅಂದುಕೊಂಡೆ ಇವನೇನೋ ಭಾರೀ ಕೇಳ್ತಾನೆ ಅಂತ ಅಂದುಕೊಂಡೆ. ಇವಾಗ ಗೊತ್ತಾಗ್ತಿದೆ, ಬಾಲಿಶ ಮತಿ. ಇವನ್ ಮಾತು ದೊಡ್ಡದಾಗಿದೆಯಷ್ಟೇ, ಇವನ್ ಬುದ್ಧಿ ಇನ್ನು ಮೆಚುರಿಟಿ ಆಗಿಲ್ಲ. ಬಾಲಿಶ ಮತಿ ಅಂದ್ರೆ ಇನ್ನು ಚೈಲ್ಡಿಶ್, ಕಿಡ್ಡಿಶ್. ಈ ರೀತಿಯಾಗಿ ಕೇಳ್ಬಿಟ್ನಲ್ಲ ಇವನು. ನನ್ನನ್ನ ಮಾತಿನಿಂದ ತೃಪ್ತಗೊಳಿಸಿ ಇಡೀ 3 ಲೋಕಕ್ಕೆ ನಾನೊಬ್ಬನೇ ಒಡೆಯ. ನೋಡಿ, ಮತ್ತೆ ಹೇಳ್ತಾ ಇದ್ದಾನೆ, ಲೋಕಾನಾಂ ಏಕ ಈಶ್ವರಂ. ಬಲಿಚಕ್ರವರ್ತಿ ಅಹಂಕಾರ ಹೇಗಿದೆ! 3 ಲೋಕಕ್ಕೆ ಒಡೆಯ ನಾನು. ತ್ರಿಲೋಕ ಸ್ವಾಮಿ ಎದುರಿಗೆ ನಿಂತಿದ್ದಾನೆ.
ಅವನ ಎದುರಿಗೆ ಹೇಳ್ತೀಯೇನೆ ಮೂರು ಲೋಕಕ್ಕೆ ಒಡೆಯ ನಾನು ಅಂತ ಹೇಳ್ತೀಯೇನೆ. ಅದಕ್ಕೇನೋ ಇಂತಹ ಒಂದು 3 ಹೆಜ್ಜೆ ಭೂಮಿಯನ್ನು ಕೇಳಿಬಿಟ್ಟಲ್ಲ. ಆಗ ತಕ್ಷಣ ಹೇಳ್ತಾನೆ, ಏ ಒಟ್ಟು ಇದುವರೆಗೂ ನಮ್ಮ ವಂಶದೊಳಗೆ ನಮ್ಮೆದುರಿಗೆ ಬಂದು ನಿಂತವರು ಇನ್ನೊಬ್ಬರ ಎದುರಿಗೆ ಹೋಗಿ ನಿಂತಿಲ್ಲ. ತಸ್ಮಾತ್ ವೃತ್ತಿಕರಿಂ ಭೂಮಿಂ, ಎಷ್ಟು ಬೇಕಾದ್ರೂ ಕೇಳು ಕೊಡ್ತೀನಿ ಎಂದ. ಎಷ್ಟು ಬೇಕಾದ್ರೂ ಕೇಳು ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿದಾಗ ವಾಮನನ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಹಳ ಅದ್ಭುತವಾದ ಘಟ್ಟ. ಇದು ಸಮಯ ಇಲ್ಲ ನನಗೆ ಹೇಳಕ್ಕೆ. ತ್ರಿಭಿಃ ಕ್ರಮೈರ್ ಅಸಂತುಷ್ಟ ದ್ವೀಪೇನಾಪಿ ನ ಪೂರ್ಯತೆ ನವವರ್ಷ ಸಮೇತೇನ ಸಪ್ತದ್ವೀಪ ವರೇಚ್ಛಯ. ಅಲಯ ಬಲಿ 3 ಹೆಜ್ಜೆಗೆ ತೃಪ್ತಿಗೊಳ್ಳದೆ ಇರುವಂತಹ ನಾನು ಇಡೀ ಭೂಮಿಯನ್ನೇ ಕೊಟ್ರು ತೃಪ್ತಿಗೊಳ್ತೀನಿ ಅಂತ ನೀನ್ ಹೆಂಗಯ್ಯ ಅನ್ಕೊಳ್ತೀಯ ಅಂತಾನೆ. ನೀನ್ ಹೆಂಗ್ ಅನ್ಕೊಳ್ತೀಯ ನೀನು? 3 ಹೆಜ್ಜೆಗೆ ನಾನು ತೃಪ್ತಿಗೊಳ್ಳಿಲ್ಲ ಅಂದ್ರೆ ಇಡೀ ಭೂಮಿಯನ್ನ ಕೊಟ್ರೆ ತೃಪ್ತಿಗೊಳ್ತೀನಿ ಅಂತ ಹೇಗೆ ಅನ್ಕೊಳ್ತೀಯ? ಒಬ್ಬ ಮನುಷ್ಯನು ಎದೃಚ್ಛಾಯೋಪಪನ್ನೇನ ಸಂತುಷ್ಟೋ ವರ್ತತೆ ಸುಖಂ ನಾಸಂತುಷ್ಟ ಸ್ತ್ರಿಭಿರ್ಲೋಕೈ ಅಜಿತಾತ್ಮ ಉಪಸಾದಿತೈ. ತನಗೇನು ಬರುತ್ತೋ ಅದರೊಳಗೆ ತೃಪ್ತಿಗೊಳ್ಳದೆ ಇರುವಂತಹ ಒಬ್ಬ ಮನುಷ್ಯನೋ, ಒಬ್ಬ ಇಂದ್ರಿಯ ನಿಗ್ರಹ ಇರುವಂತಹ ಒಬ್ಬ ಮನುಷ್ಯನೋ ತನ್ನ ಜೀವಿತಕ್ಕೆ ಏನು ಬರುತ್ತೋ ಅದರೊಳಗೆ ಅವನು ತೃಪ್ತಿಗೊಳ್ತಾನಂತೆ. ಇಂದ್ರಿಯ ನಿಗ್ರಹ ಇಲ್ಲದೆ ಇರುವಂತಹ ಮನುಷ್ಯನಿಗೆ 3 ಲೋಕವನ್ನು ಕೊಟ್ಟರು ಅವನು ತೃಪ್ತಿಗೊಳಿಸಕ್ಕಾಗಲ್ಲ. 3 ಲೋಕವನ್ನು ಕೊಟ್ಟರು ತೃಪ್ತಿಗೊಳಿಸಕ್ಕಾಗಲ್ಲಪ್ಪ. ಆದ್ರಿಂದ ತಸ್ಮಾತ್ 3 ಪದೇನೈವ ವೃಣೇ ತದ್ ವರದರ್ಷಭಾತ್ ಏತಾವತೈವ ಸಿದ್ಧೋಹಂ ವಿತ್ತಂ ಯಾವತ್ ಪ್ರಯೋಜನಂ. ಆದ್ರಿಂದ ನೀನ್ ನನಗೆ ಕೊಡೋದಿದ್ರೆ ನನ್ನ ಹೆಜ್ಜೆಯ 3 ಹೆಜ್ಜೆಯ ಭೂಮಿಯನ್ನ ಕೊಡು, ಇನ್ನೇನು ಬೇಡಪ್ಪ ಅಂತ ಹೇಳಿಬಿಟ್ಟ. ಇನ್ನೇನು ಬೇಡ ಅಂತ ಹೇಳ್ಬಿಟ್ಟ. ಆಗ ತಕ್ಷಣ ಆಯ್ತಪ್ಪ, ನಿನ್ನ ಇಷ್ಟೊಂದು ದೃಢ ಸಂಕಲ್ಪ ಇದೆ ಅಂದ್ರೆ ಸರಿ, ನಿನ್ನ ಹೆಜ್ಜೆಯ ಭೂಮಿಯನ್ನ ಕೊಡ್ತೇನೆ ತಗೋ ಅಂತ ವಿಂಧ್ಯಾವಳಿಯ ಕಡೆ ಕಣ್ಣು ಮಾಡ್ತಾನೆ. ವಿಂಧ್ಯಾವಳಿ ಪಾತ್ರೆಯನ್ನ ಆ ವಾಮನನ್ನೇ ನೋಡ್ತಾ ನಿಂತು ಬಿಟ್ಟೇಳೆ ವಿಂಧ್ಯಾವಳಿ. ಎಂತಹ ತೇಜಸ್ಸು ಅಬ್ಬಾ ಭಗವಂತ! ಅವನ್ ಕೈ ಮುಗಿದು ನಿಂತು ಬಿಟ್ಟೇಳೆ. ಬಾಮ್ಮ ಅಂತ ಹೇಳಿದ ತಕ್ಷಣ ಆ ಅರ್ಘ್ಯಪಾತ್ರೆಯನ್ನ ಮತ್ತು ಕಮಂಡಲವನ್ನ ದಾನ ಮಾಡಕ್ಕೆ ಓಡಿ ತಂದು ಬಿಡ್ತಾಳಂತೆ. ಇನ್ನೇನು ಬಿಡಬೇಕು ಅನ್ನೋ ಅಷ್ಟೊತ್ತಿಗೆ ಶುಕ್ರಾಚಾರ್ಯ ಬಲೇ ತಡಿ ತಡಿ ತಡಿ, ಇವನು ಯಾರೋ ಏನೋ ಅಂತ ಅನ್ಕೊಂಬೇಡ. ಮಾಯಾ ಮಾನವಕೋ ಹರಿಹಿ. ನಿನ್ನ ಎದುರಿಗೆ ಬಂದು ನಿಂತಂತವನೋ ಯಾರೋ ಒಬ್ಬ ಬ್ರಹ್ಮಚಾರಿ ಅಂತ ದಾನ ಮಾಡ್ಬೇಡಪ್ಪ ನೀನು. ನಿನ್ನ ಎದುರಿಗೆ ಬಂದು ಅವನ ಹಾವ ಭಾವ, ಅವನ್ ಕೈ ಮಾಡೋದು, ಅವನ್ ಕೇಳ್ತಿರೋ ಪ್ರಶ್ನೆ. ಇನ್ನೊಂದು ಮಾತನ್ನ ನಾವಿಲ್ಲಿ ನೆನಪಿಸ್ಕೋಬೇಕು. ಇದೊಂದು ವಿಚಾರ ಇದೆ ಇಲ್ಲಿ. ಭಗವಂತನೇ ಆಗಿದ್ದಕ್ಕೋಸ್ಕರವೇ ಅವನ ಬಾಯೊಳಗೆ ಸಾಕು ಎಂಬ ಬುದ್ಧಿ ಬಂದಿದೆ. ಸಾಕು, ನನಗೆ ಬಲಿ ಇಷ್ಟೇ ಕೊಡು ಅಂತ. ಅದೇ ಅಲ್ಲೊಬ್ಬ ಮನುಷ್ಯನಾಗಿದ್ದಾನಿದ್ರೆ 3 ಲೋಕ ಕೊಡು ಅಂತ ಕೇಳ್ತಿದ್ದ. ನೋಡಿ, ಶುಕ್ರರು ಹೇಳ್ತಾರೆ, ಏನ್ ಹೇಳ್ತಾರೆ ಬಲಿಗೆ? ನೋಡೋ, ಬಾಯೊಳಗೆ ಸಾಕು ಎಂಬ ಬುದ್ಧಿ ಬರುವಂಥದ್ದು ಕೇವಲ ನಿತ್ಯ ತೃಪ್ತನಿಗಷ್ಟೇ. ಒಬ್ಬ ಮನುಷ್ಯನಿಗೆ ಸಾಕು ಎಂಬ ಬುದ್ಧಿ ಬರೋದಿಲ್ಲ. ಇದರಿಂದನೇ ಗೊತ್ತಾಗತ್ತ ಏನೋ ಇವನೋ ಭಗವಂತನೋ. ನೀನ್ ಈಗೇನಾದ್ರೂ ಭೂಮಿ ಕೊಟ್ರೆ ಏನಾಗುತ್ತೆ ಗೊತ್ತಾ? ಮೊದಲನೇ ಹೆಜ್ಜೆಯೊಳಗೆ ಇಡೀ ಒಂದೋ ಭೂಮಿಯನ್ನ ಆಕ್ರಮಿಸಿಕೊಂಡು ಬಿಡ್ತಾನೆ. 2ನೆಯ ಹೆಜ್ಜೆಯಲ್ಲಿ ಇಡೀ ಸ್ವರ್ಗಲೋಕವನ್ನ ಆಕ್ರಮಿಸಿಕೊಂಡು ಬಿಡ್ತಾನೆ. 3ನೆಯ ಹೆಜ್ಜೆಯನ್ನು ಕೊಡ್ತೀನಿ ಅಂತ ಹೇಳಿರ್ತೀಯ, ಮಾತು ಕೊಟ್ಟು ಮಾತನ್ನ ತಪ್ಪಿಸಿಕೊಂಡು ಬಿಡ್ತೀಯ ನೀನು. ಆ ಮಾತನ್ನ ತಪ್ಪಿಕೊಂಡ ಪಾಪಕ್ಕೆ ನಿನ್ನನ್ನ ಇವ್ ನಿಗ್ರಹ ಮಾಡ್ತಾನೆ. ನಿನ್ನನ್ನ ಮಾತನ್ನ ಕೊಡ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಟ್ಟೆಲ್ಲ, ಅದಕ್ಕೆ ಅವನು ನಿನ್ನ ನಿಗ್ರಹ ಮಾಡ್ತಾನೆ. ಕೊಡ್ಬೇಡ. ನೋಡೋ, ನಿನ್ನ ಹತ್ರ ಇರುವಂತಹ ಹಣ ನಿನ್ನದಲ್ಲ. ಅದು ನಿನ್ನ ಹತ್ರ ಇರುವಂತಹ ಹಣ ಇದು ಏನಿದೆ ಅದು 5 ಪಾಲು ಮಾಡಬೇಕು ನೀನು. ಯಾವುದು? ಧರ್ಮಾಯ, ಯಶಸ್ಸೆ, ಅರ್ಥಾಯ, ಕಾಮಾಯ, ಸ್ವಜನಾಯ ಚ. ನಾನು 100 ರೂಪಾಯಿ ದುಡಿತೀನಿ ಅಂದ್ರೆ ಅದನ್ನ 5 ಭಾಗ ಮಾಡ್ಬೇಕಂತೆ. ಮೊದಲ 20 ಧರ್ಮದ ಕೆಲಸಕ್ಕೆ ನಾವು ಖರ್ಚು ಮಾಡ್ಬೇಕಂತೆ. ಆ ನಂತರ 20 ನಮ್ಮ ಯಶಸ್ಸು. ನೋಡಿ, ಧರ್ಮ ಅಂದ್ರೆ ಗೌಪ್ಯವಾಗಿ ಮಾಡುವ ಪುಣ್ಯ. ಯಶಸ್ಸು ಅಂದ್ರೆ ಜಗತ್ತು ಹಾಡಿ ಹೊಗಳ್ಬೇಕಲ್ಲ, ಅಂದ್ರೇನೋ ಜಗತ್ತಿಗೆ ತಿಳಿಯುವಂತೆ ದಾನ ಧರ್ಮವನ್ನ ಮಾಡ್ಬೇಕಂತ. ಇನ್ನು 20 ರೂಪಾಯಿಯಲ್ಲಿ, ಇನ್ನು 20 ಭಾಗದಲ್ಲಿ. ಆ ನಂತರ ಅರ್ಥಾಯ, ಹಣವನ್ನ ರಕ್ಷಿಸಿಕೊಳ್ಬೇಕಂತ. ಯಾಕೆ? ತನ್ನ ಮುಂದಿನ ಜೀವನಕ್ಕೆ. ಇನ್ನು 20 ರೂಪಾಯಿಯನ್ನ. ನಂತರ ಕಾಮಾಯ,
ನಿನ್ನದೇ ಆಗಿರುವಂತಹ ಕೆಲವೊಂದು ಆಸೆಗಳನ್ನ ಈಡೇರಿಸಿಕೊಳ್ಳಕ್ಕೆ 20 ಭಾಗವನ್ನ ಖರ್ಚು ಮಾಡ್ಬೇಕಂತೆ. 20 ಭಾಗವನ್ನ ನೀನು ಖರ್ಚು ಮಾಡ್ಬೇಕಂತೆ. ನಂತರ ಸ್ವಜನಾಯ, ನಿನ್ನನ್ನ ನಂಬಿಕೊಂಡಿರುವವರಿಗೆ 20 ಭಾಗ ಖರ್ಚು ಮಾಡ್ಬೇಕು. ನೋಡು, ಇದರೊಳಗೆ ನಿನ್ನ ಹಣದೊಳಗೆ 20 ಭಾಗ ಅಷ್ಟೇ ನಿಂದು, ಇನ್ 80 ಭಾಗ ಎಲ್ರಿಗೂ ಸೇರಿರೋದು. ನೀನ್ ಹೆಂಗ್ ಎಲ್ಲವನ್ನೂ ದಾನ ಮಾಡ್ತೀಯ? ನೀನ್ ಹೆಂಗ್ ಎಲ್ಲವನ್ನೂ ದಾನ ಮಾಡ್ತೀಯ? ನೋಡಿ, ನತದ್ದಾನಂ ಪ್ರಶಂಸಂತಿ ಏನ ವೃತ್ತಿರ್ ವಿಪದ್ಯತೆ. ಯಾವತ್ತೂ ಈ ದಾನವನ್ನ ಹೊಗಳೋದಿಲ್ಲಪ್ಪ ಬಲಿ. ಯಾವ ಒಂದು ದಾನವನ್ನ ಕೊಟ್ರೆ ನಿನ್ನ ಅಸ್ತಿತ್ವವೇ ಹೊರಟು ಹೋಗುತ್ತೋ ಅಂತಹ ದಾನವನ್ನ ನೀನು ಕೊಡಬಾರದು. ಈಗ ನಮ್ಮ ಮನೆಗೆ ಒಂದು ಶ್ರಾದ್ದದ ಕೊನೆಗೆ ಒಂದು ಶ್ಲೋಕ ಇದೆ, ಅಪೇಕ್ಷಿತಂ ಯಾಚಿತವ್ಯಂ. ನಿಮ್ಗೆ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ ಅಂತ. ಅಂದ್ರೆ ಅರ್ಥ ಏನೋ, ನಾನ್ ಮಾಡಿರೋ ಅಡಿಗೆಯಲ್ಲಿ ಏನ್ ಬೇಕೋ ಅದು ಕೇಳ್ಕೊಳ್ಳಿ ಅಂತ. ಸ್ವಾಮಿ ಮನೆ ಚೆನ್ನಾಗಿದೆ ಕೊಟ್ಬಿಡಿ ಅಂದ್ರೆ, ಈ ಮನೆ ಚೆನ್ನಾಗಿದೆ ಕೊಟ್ಬಿಡಿ, ನನಗೆ ಹೆಂಗು ನನ್ನ ಮಗನಿಗೆ ಮದುವೆ ಆಗ್ತಿರೋ, ನಿಮ್ಮ ಮಗಳನ್ನ ಕೊಟ್ಬಿಡಿ ಅಂದ್ರೆ ಅರ್ಥ ಏನೋ? ಯಾವ ಒಂದು ದಾನ ಯಾವಾಗ ಆಗತ್ತೆ ಅಂದ್ರೆ ನಿನ್ನ ಅಸ್ತಿತ್ವವೇ ಹೊರಟು ಹೋಗುತ್ತೆ ಈ ದಾನವನ್ನ ಕೊಟ್ರೆ ಅಂದ್ರೆ, ಅಂತಹ ದಾನವನ್ನ ಕೊಡಬಾರದು ನೀನು. ಅದಕ್ಕೆ ಶುಕ್ರ ನೀತಿ ಅಂತ ಹೇಳೋದು ಇದನ್ನ. ಅದಕ್ಕೆ ಶುಕ್ರ ನೀತಿ. ಆದ್ರಿಂದ ಇನ್ನೂ ಅನೇಕ ವಾಕ್ಯಗಳನ್ನ ಹೇಳ್ತಾರೆ. ಮುಂದೆ ಹೇಳ್ತಾರೆ ನೋಡಿ, ನೋಡಪ್ಪ ಈಗ ನಾನು ಸುಳ್ಳುಗಾರನಾಗ್ಬಿಡ್ತೀನಲ್ಲ ಗುರುಗಳೇ, ನಾನು ಸುಳ್ಳುಗಾರನಾಗ್ಬಿಡ್ತೀನಿ ಗುರುಗಳೇ, ಈಗ ನಾನು ಕೊಟ್ಟಿಲ್ಲ ಅಂದ್ರೆ ಅಂತ ಹೇಳಿದಾಗ ನೀ ಸುಳ್ಳುಗಾರನಾಗಲ್ಲ. ನೋಡಿ, ಯಾವಾಗ ಸ್ತ್ರೀಷು ನರ್ಮ ವಿವಾಹೇಚ ವೃತ್ಯರ್ಥೆ ಪ್ರಾಣ ಸಂಕಟೆ ಗೋ ಬ್ರಾಹ್ಮಣಾರ್ಥೆ ಹಿಂಸಾಯಾಮ್ ನಾನೃತಂ ಸ್ಯಾತ್ ಜುಗುಪ್ಸಿತಂ. ಈ ಶ್ಲೋಕದ ಅರ್ಥ ಹೇಳ್ಬಾರ್ದು, ಯಾಕಂದ್ರೆ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀರ ನೀವೆಲ್ಲ. ನಮ್ ಬುದ್ಧಿ ಏನಾಗುತ್ತೆ ಅಂದ್ರೆ ಯಾವುದ್ರೊಳಗೆ ತಪ್ಪಿಸ್ಕೊಳ್ಳೋ ಮಾರ್ಗ ಇರುತ್ತೋ ಅದನ್ನೇ ಗಟ್ಟಿಗೆ ಹಿಡ್ಕೊಳ್ಳುತ್ತೆ, ನೇರವಾದ ಮಾರ್ಗ ಹಿಡ್ಕೊಳ್ಳೋದಿಲ್ಲ. ಇಷ್ಟು ಜಾಗದಲ್ಲಿ ಸುಳ್ಳು ಹೇಳಿದ್ರೆ ಪರವಾಗಿಲ್ಲಪ್ಪ, ಇಷ್ಟು ಜಾಗದಲ್ಲಿ ಸುಳ್ಳು. ಈಗೇನು ಅಂದ್ರೆ ಮೊದಲನೇದಾಗಿ ಸ್ತ್ರೀಷು, ಒಂದು ಹೆಣ್ಣಿನ ಹತ್ತಿರ, ಹೆಣ್ಣು ಅಂದ್ರೆ ಮನೆಯವರು, ಮನೆ ಅಮ್ಮ ಎಲ್ಲ, ರೀ ಬರ್ಬೇಕಾದ್ರೆ ಅಲ್ಲಿ ಬರ್ಬೇಕಾದ್ರೆ ಅದೊಂದು ಏನೋ ಸಿಗುತ್ತೆ ರೀ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ಅಂಗಡಿಲಿ, ಬರ್ಬೇಕಾದ್ರೆ ಒಂಚೂರು ತಗೊಂಬರ್ರಿ ಅಂತ ನನಗೆ ಅವಳು ಹೇಳಿರ್ತಾಳೆ. ನಾನು ಯಾವುದೋ ಆಲೋಚನೆಯಲ್ಲಿ ಹಂಗೆ ಹೊರಟು ಬಿಡೋದು. ಮನೆ ರೀ ತಂದ್ರ, ಅಯ್ಯೋ ಅಂಗಡಿನೇ ತೆಗ್ದಿರ್ಲಿಲ್ಲ, ಅಂಗಡಿನೇ ಯಾಕೆ ಸುಮ್ನೆ ನಾನು ಮರ್ತೋದೆ ಅಂತ ಹೇಳಿದ್ರೆ ಮತ್ತದೇ ಕಿಟಿಕಿಟಿ ಯಾಕೆ ಕಿಟಿಕಿಟಿ? ಯಾವಾಗ್ಲೂ ಹೀಗೆ ಮನೆಯಿಂದ ಹೊರಗಡೆನೇ ಇರಿ, ನಿಮ್ ಪಾಡಿ ನೀವು ಓದ್ಕೊಂಡಿರಿ, ಮತ್ತ್ಯಾಕದ ಆ ಈ ಇಂದ ಶುರು ಆಗೋದು. ಈಗ ಆಲ್ರೆಡಿ ನಾನು ರಾತ್ರಿ ಆದಾಗ ಯಾರ ಲಾವ ಶಾಕ್ ಬಂದ್ಬಿಟ್ಟಿರ್ತೀನಿ, ಇನ್ನೇನ್ ಮಲ್ಕೊಳ್ಳೋದು. ಮತ್ ಬೆಳಗ್ಗೆ ಆ ಇಂದ ಶುರು ಆಗುತ್ತೆ, ಪರವಾಗಿಲ್ಲ. ಈಗ ಯಾರ ಲಾವ ಶಾಕ್ ಬಂದಾಗ ಮತ್ತೆ ಆ ಇಂದ ಯಾಕೆ ಶುರು ಮಾಡಿಸ್ಕೊಳ್ಳಿ ನಾನು? ಅದಕ್ಕೆ ಅಂಗಡಿನೇ ತೆಗ್ದಿರ್ಲಿಲ್ಲ. ಸ್ತ್ರೀ ಎಲ್ಲ ಗಟ್ಟಿಯಾಗಿ ನೆನ್ಪಿಟ್ಕೋಬೇಕಪ್ಪ ನೀವೆಲ್ಲ. ಎಂತದ್ದು ನರ್ಮ ವಿವಾಹೇಚ, ಒಂದು ಮದುವೆ ಆಗ್ತಾ ಇದೆ. ಮದುವೆ ಆದಾಗ ಹುಡುಗಿಯ ಮನೆಯ ಸ್ವಭಾವವೂ ನಮಗೆ ಗೊತ್ತಿದೆ, ಅವರ ಹುಡುಗನ ಮನೆ ಕಡೆಯ ವ್ಯಕ್ತಿತ್ವವೂ ಗೊತ್ತಿದೆ. ಆದ್ರೆ ನಾವು ಅವರ ಒಂದು ಭಾವವನ್ನ ಜಗತ್ತಿಗೆ ಹೇಳಬಾರ್ದಂತೆ. ಮದುವೆ ಆಗೋದು ಆಗಲಿ ಅಂತ ಬಿಡಬೇಕು. ನಂತರ ವೃತ್ಯರ್ಥೆ, ಒಂದು ಸುಳ್ಳು ಹೇಳಿದ್ರೆ ನಿನ್ ಜೀವನ ಸೆಟ್ಲ್ ಆಗುತ್ತೆ ಅಂದ್ರೆ ಅಂತ ಸುಳ್ಳು ಹೇಳೋ ಪರವಾಗಿಲ್ಲ. ಒಂದು ಸುಳ್ಳು ಹೇಳಿದ್ರೆ ನಿನ್ ಜೀವನ ಸೆಟ್ಲ್ ಆಗ್ಬಿಡತ್ತೆ, ಸುಳ್ಳು ಹೇಳು ಪರವಾಗಿಲ್ಲ. 4ನೇದು ಪ್ರಾಣ ಸಂಕಟೆ. ಯಾರೋ ಒಬ್ಬ ಓಡಿ ಬರ್ತಾನೆ, ಸ್ವಾಮಿ ಒಂದು 10 ನಿಮಿಷ ರಕ್ಷಣೆ ಕೊಡಿ, ನನ್ನನ್ನು ಹೊಡೆಯೋಕೆ ಯಾರೋ ಬರ್ತಿದ್ದಾರೆ. ಅವ್ರು ಬಂದು ಬಾಗ್ಲು ತಟ್ತಾರೆ, ಸ್ವಾಮಿ ಯಾರೋ ಒಬ್ಬ ಇಲ್ಲಿಗೆ ಬನ್ನ. ಹೌದು ಇಲ್ಲೇ ಇದ್ದಾನೆ ಅಂತ ತೋರಿಸ್ಬಾರ್ದು. ಇಲ್ಲಪ್ಪ ಅವನು ಯಾರು ಇಲ್ಲಿ ಬಂದಿಲ್ಲ ಅಂತ ಹೇಳ್ಬೇಕು. ಯಾಕೆ? ಒಂದು ಸುಳ್ಳಿಂದ ಒಂದು ಹಸು ಉಳಿಯತ್ತೆ, ಒಬ್ಬ ಬ್ರಾಹ್ಮಣನ ಕುಟುಂಬ ಉಳಿಯತ್ತೆ. ಬ್ರಾಹ್ಮಣನ ಕುಟುಂಬ ಅಲ್ಲ, ಯಾರೇ ಒಬ್ಬ ಮನುಷ್ಯನ ಪ್ರಾಣವನ್ನ ಉಳಿಯತ್ತೆ ಅಂದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಸುಳ್ಳು ಅನ್ನೋದು ಪರವಾಗಿಲ್ಲ. ನಾನು ಈ ಶ್ಲೋಕನ ಗಟ್ಟಿ ಹಿಡ್ಕೊಂಡಿದ್ದೀನಪ್ಪ, ಸ್ತ್ರೀಷು. ಯಾಕಂದ್ರೆ ಓದಿದ್ದೇನೆ, ಪರವಾಗಿಲ್ಲ, ಸುಳ್ಳು ಹೇಳ, ಸಣ್ಣ ಸಣ್ಣ ಸುಳ್ಳು ಪರವಾಗಿಲ್ಲ. ಆಗ ಏನಾಗತ್ತೆ ಅಂದ್ರೆ ತಕ್ಷಣ ಬಲಿ ಹೇಳ್ತಾನೆ, ಗುರುಗಳೇ ನೀವೆಲ್ಲ ಹೇಳಿದ್ದು ಸರಿಯಾಗಿದೆ, ಆದರೆ ನಾನು ಯಾವ ರೀತಿಯಾಗಿ ನಾನು ಆ ಒಂದು ಪ್ರಾಹ್ಲಾದಿಹಿ ಕಿತವೋ ಯಥ, ನಾನು ಪ್ರಹ್ಲಾದನ ಮೊಮ್ಮಗನಾಗಿದ್ದೇನೆ, ನಾನು ಹೆಂಗೆ ಕೊಡ್ತೀನಿ ಅಂತ ಹೇಳಿ ಕೊಡದೇ ಇರ್ಲಿ. ಅಸತ್ಯಕ್ಕಿಂತ ಮಿಗಿಲಾದಂತಹ ಧರ್ಮ ಇಲ್ಲ. ನಾನು ಎಲ್ಲವನ್ನೂ ಕೂಡ ಸಹಿಸಲು ಸಮರ್ಥನಿದ್ದೇನೆ, ಎಂತಹ ಕಷ್ಟ ಬಂದರೂ ಪರವಾಗಿಲ್ಲ. ಆದ್ರೆ ನಾನು ಸುಳ್ಳುಗಾರ ಎಂಬ ಭಾರವನ್ನ ನಾನು ಹೊರಲಾರೆ. ನಾನು ಸುಳ್ಳುಗಾರ ಎಂಬ ಒಂದು ಭಾರವನ್ನ ಹೊರಲಾರೆ, ಸಹಿಸೋದಿಲ್ಲ. ಅದರೊಳಗೂ ಒಬ್ಬ ಬ್ರಾಹ್ಮಣ ಒಟು ಬಂದು ನಿಂತಾಗ ಅವನಿಗೆ ಕೊಡಲ್ಲ ಅಂತ ಹೇಳಿ. ಈಗ ಬೇರೆ ನೀವು ಹೇಳ್ಬಿಟ್ಟಿದ್ದೀರಾ, ಏನಂತ? ನಿನ್ನ ಎದುರಿಗೆ ನಿಂತಿರುವವನು ಸಾಕ್ಷಾತ್ ಹರಿ ಅಂತ. ಅಂತಹ ಹರಿಯೇ ನನ್ನ ಮುಂದೆ ಬಂದು ನಿಂತಾಗ ನಾನು ಹೇಗೆ ಕೊಡಲ್ಲ ಅಂತ ಹೇಳಿ?
ಅಂತ ಹೇಳಿ ನಾನು ದಾನವನ್ನ ಮಾಡಿಯೇ ಮಾಡ್ತೇನೆ ಅಂತ ಸಂಕಲ್ಪವನ್ನ ಮಾಡಿಕೊಂಡಾಗ ನೋಡಿ, ಆ ಒಂದು ಮಾತನ್ನ ಕೇಳಿದ ತಕ್ಷಣ ಶುಕ್ರಾಚಾರ್ಯರು ಬಲಿಗೆ ಶಾಪವನ್ನು ಕೊಟ್ಟು ಬಿಡ್ತಾರೆ. ಶಾಪವನ್ನು ಕೊಟ್ಬಿಡ್ತಾರೆ. ಏನು, ಎಂಥ ಅಜ್ಞಾನಿ ಇದೆಯಾ ನೀನು, ನಾನು ಹೇಳಿದ ಮಾತನ್ನ ನೀನು ಉಲ್ಲಂಘಿಸಿದರೆ ಏನಾಗುತ್ತೆ, ನೀನು ನಾಶ ಆಗೋಗ್ತೀಯಾ, ಮಹಾ ಗರ್ವಿಷ್ಠನಾಗಿದೆಯಾ, ಉಪೇಕ್ಷೆ ಆಗ್ತಿದೀಯಾ, ನೀನು ಬಹುಬೇಗ ಎಲ್ಲವನ್ನೂ ಕಳ್ಕೊಳ್ತೀಯಾ ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ಇದು ಬೇಕಾಗಿತ್ತು. ಯಾವ ಒಬ್ಬ ಭೃಗುವಂಶದವರ ರಕ್ಷಣೆಯೊಳಗೆ ಬಲಿಯನ್ನ ಸ್ಪರ್ಶ ಮಾಡೋದಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿರ್ಲಿಲ್ವೋ, ಯಾವ ಗುರುವಿನ ರಕ್ಷಣೆಯಲ್ಲಿದ್ನೋ ನೋಡಿ, ಗುರುವಿನ ರಕ್ಷಣೆಯೊಳಗೆ ಇರುವವನನ್ನ ಹರಿಯೂ ಏನು ಮಾಡಕ್ಕಾಗೋದಿಲ್ಲ. ಯಾವಾಗ ಗುರು ಕೈ ಬಿಡ್ತಾನೆ ಹರಿಯೂ ಅವನಿಗೆ ಆರಾಮಗೆ, ಗುರು ಕೈ ಬಿಟ್ಟಾದ್ರೆ ಹರಿಯೂ ಕೈ ಹಿಡಿಯೋದಿಲ್ಲ. ನೆನಪಿಟ್ಕೊಳ್ಳಿ ಇದನ್ನು. ಬಲಿ ಇದುವರೆಗೂ ಕೂಡ ಗುರುವಿನ ರಕ್ಷಣೆಯಲ್ಲಿದ್ದ, ಯಾರೂ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಈಗ ಯಾವಾಗ ಗುರುವಿನ ರಕ್ಷಣೆಯಿಂದ ಹೊರಗಡೆ ಬಂದೋ ಆಗ ತಕ್ಷಣ ಏನಾಯ್ತು, ಆಗ ಅವನು ಆಗಲಿ ಅಂತ ಹೇಳಿ ವಿಂಧ್ಯಾವಳಿ ಹತ್ರ ಆ ಒಂದು ಕಮಂಡಲವನ್ನ ತಗೊಂಡು ಮಾಡಿದಾಗ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದ್ರಂತೆ. ಯಾರ ಮೇಲೆ? ವಾಮನನ ಮೇಲಲ್ಲ, ಬಲಿಯ ಮೇಲೆ. ವಾಮನನ ಮೇಲಲ್ಲ, ಬಲಿಯ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡಿದ್ರಂತೆ. ಎಂತಹ ಸತ್ಯಾತ್ಮನಿವನು, ಎಂತಹ ದೃಢ ಸಂಕಲ್ಪನಿವನು. ತನ್ನದೆಲ್ಲವನ್ನೂ ಕಳ್ಕೊಳ್ತೀನಿ ಅಂತ ಗೊತ್ತಿದ್ರು ಕೂಡ ಆ ವಾಮನನಿಗೆ ದಾನವನ್ನ ಮಾಡುತ್ತಲ್ಲ ಅಂತ ಹೇಳಿ ಬಲಿ ಏನ್ ಮಾಡದ್ನಂತೆ, ಮೊದಲಿಗೆ ಒಬ್ಬ ಬ್ರಾಹ್ಮಣ ಒಟು ಅಂತ ಪಾದ ತೊಳೆದಿದ್ನಂತೆ. ಈಗ ವಾಮನ ಒಟು ಕುತ್ಕೊಳ್ಳಪ್ಪ ನೀನು ಅಂತ ಹೇಳಿ ಈಗ ಅವನು ಸಾಕ್ಷಾತ್ ಪರಮಾತ್ಮ ಅಂತ ಹೃದಯದಲ್ಲಿ ತಿಳ್ಕೊಂಡು ಕಾಲನ್ನು ತೊಳೆದಂತೆ. ಆಗ ನಿಜವಾಗ್ಲೂ ಅವನ ಕಾಲನ್ನ ಮುಟ್ಟಬೇಕಾದ್ರೆ ಅಷ್ಟು ಮೃದುವಾಯ್ತಂತೆ. ಭಗವಂತನು ಅಂದುಕೊಂಡಂತೆ ಈ ಸೇವೆಯನ್ನ ನಾನು ಬಲಿ ಹತ್ರ ಮಾಡಿಸ್ಕೊಳ್ಬೇಕು ಅಂತ ಯಾವ ನಾರಾಯಣನ ಪಾದ ಪದ್ಮಗಳಿತ್ತೋ ಆ ಪಾದ ಪದ್ಮಗಳನ್ನ ವಾಮನನು ಮಾಡಿಕೊಂಡಂತೆ. ಅದೇ ಅಂಗಾರ, ಅದೇ ಒಂದು ಆನಂದ, ಆ ಒಂದು ಅಲಂಕಾರ ಮಾಡಿಕೊಂಡಂತಹ ಪಾದವನ್ನು ತುಳಿದು ಮತ್ತೆ ಬಲಿ ತಲೆ ಮೇಲೆ ಕೈಯನ್ನು ನೀರು ಹಾಕೊಂಡು ಕೊಟ್ಟಿದ್ದೇನೆ ತಗೊಳಪ್ಪ ಅಂದಾಗ ವಾಮನನು ಆ ಶುಕ್ರರು ಹೇಳಿದ ಹಾಗೆ ಯಾವ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಬಿಡ್ತಾನೆ, ತ್ರಿವಿಕ್ರಮನಾಗಿ ಬೆಳೆದು ಇಡೀ ಭೂಮಿಯನ್ನ ಆಶ್ರಯಿಸಿಕೊಳ್ತಾನೆ. ಆಶ್ರಯಿಸಿಕೊಂಡಾಗ ಅಪ್ಪ ಎಲ್ಲವನ್ನೂ ನಾನು ಆಶ್ರಯಿಸಿಕೊಂಡಿದ್ದೇನೆ, ದ್ವಾಭ್ಯಾಂ ಕ್ರಾಂತ ಮಹೀ ಸರ್ವ ತೃತೀಯಂ ಉಪಕಲ್ಪಯ, ನೋಡಪ್ಪ ನೀನು ಮೂರನೆಯದನ್ನ ನನಗೆ ಕಲ್ಪಿಸು, ನೀನು ಎರಡೇ ಹೆಜ್ಜೆಯೊಳಗೆ ಎಲ್ಲವನ್ನೂ ಮಾಡಿಕೊಂಡು ಬಿಟ್ಟಿದ್ದೇನೆ ಅಂತ ಹೇಳಿದಾಗ ತಕ್ಷಣ ಬಲಿ ತಲೆಯನ್ನ ತೆಗೆಸಿ, ಅಪ್ಪ ಯದುತ್ತಮ ಶ್ಲೋಕ ಭವಾನ್ ಮಮೇರಿತಂ ಪದಂ ತೃತೀಯಂ ಕುರು ಶೀರ್ಷ್ಣಿಮೇ ನಿಜಂ. ಅಪ್ಪ ನೀನು ಏನು ಮೂರನೆಯ ಹೆಜ್ಜೆಯನ್ನ ಹೇಳ್ತಿದೀಯಾ ಅದನ್ನ ನನ್ನ ತಲೆಯ ಮೇಲೇ ಇಡುವಂತ ತಲೆಯನ್ನ ಅವನು ತಗ್ಗಿಸಿಬಿಟ್ಟಂತೆ. ನೋಡಿ, ಭಗವಂತನು ತಲೆಯ ಮೇಲೆ ಇಟ್ಟ ಕೂಡಲೇ, ಆ ಒಂದು ತಲೆಯ ಮೇಲೆ ಕಾಲಿಟ್ಟ ಕೂಡಲೇ ತಕ್ಷಣ ಏನ್ ಮಾಡ್ತಾನಂತೆ ಭಗವಂತ, ಆ ಬಲಿ ಆ ಪಾದವನ್ನ ಗಟ್ಟಿ ಹಿಡ್ಕೊಂಡ್ಬಿಟ್ನಂತೆ. ಹಿಂಗೆ ತಲೆಯ ಮೇಲಿಟ್ಟಂತಹ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಂತೆ. ಹಿಡ್ಕೊಂಡು ಭಗವಂತನ ಪಾದವನ್ನು ನೋಡಿ, ಯಾರಿಗಿದೆ ಈ ಭಾಗ್ಯ, ಯಾವ ದೇವತೆಗಿದೆ ಈ ಭಾಗ್ಯ, ಆ ಭಕ್ತನ ಮೇಲೆ ಅನುಗ್ರಹ ಮಾಡೋಕ್ಕೋಸ್ಕರವೇ ಆ ಬಲಿಯನ್ನ ನಿಗ್ರಹ ಮಾಡದಂತೆ ಭಗವಂತ. ಇದನ್ನ ಬ್ರಹ್ಮದೇವರು ನೋಡಕ್ಕಾಗ್ಲಿಲ್ವಂತೆ. ಭಗವಂತನ ಹತ್ರ ಪೈಪೋಟಿಗೆ ಬಿದ್ರು, ಮಾತಿಗೆ ಬಿದ್ರು, ನೀ ಮಾಡಿ ಸರಿ ಇಲ್ಲಪ್ಪ, ನೀನು ಅವನನ್ನ ಹತ್ರ ಇರೋದು ಎಲ್ಲ ತಗೊಂಡ್ಬಿಟ್ಟು ಮತ್ತೆ ಅವನು ನಿಗ್ರಹ ಮಾಡಿದ್ಯಲ್ಲ, ಇದು ಸರಿ ಇಲ್ಲ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಬ್ರಹ್ಮನ್ ಅನುಗೃಹಾಮಿ ತದ್ವಿಷಃ ವಿಧುನೋಮ್ಯಹಂ ಯನ್ಮದ ಪುರುಷ ಸ್ತಬ್ಧ ಲೋಕೋ ಮಾಂ ಚಾವಮನ್ಯತೆ. ನೋಡಪ್ಪ ಭಗವಂತ, ಯಸ್ಯಾನುಗ್ರಹಮಿಚ್ಛಾಮಿ, ನಾನು ಯಾರಿಗೆ ಅನುಗ್ರಹವನ್ನ ಮಾಡಬೇಕು ಅಂತ ಅಂದುಕೊಳ್ತೀನೋ ಬ್ರಹ್ಮ, ಮೊದಲು ಅವನ ಹತ್ರ ಇರುವಂತಹ ಸುಖ ಸಂಪತ್ತನ್ನ ಮೊದಲು ನಾನು ಕಿತ್ಕೊಳ್ತೀನಪ್ಪ. ನೀನು ಬಲಿಯನ್ನ ನಿಗ್ರಹ ಮಾಡದೆ ಅಂತ ಹೇಳ್ತಿದೀಯಾ, ಖಂಡಿತ ನಿಗ್ರಹ ಅಲ್ಲ. ಇಂತಹ ಭಕ್ತ ನನಗೆ ಎಲ್ಲಿಂದ ಸಿಗ್ತಾನಪ್ಪ, ಇಂತಹ ಭಕ್ತ ಎಲ್ಲಿ ಸಿಗ್ತಾನೆ? ಬಲಿ, ಈಗಿಂದಲೇ ನೀನು ಏನು ಮಾಡು, ನೀನು ಕರುಣಾಶಾಲಿಯಾಗಿದೆಯಪ್ಪ, ನೀನು ಕರುಣಾಶಾಲಿಯಾಗಿದೆಯಾ. ಇದರಿಂದ ಏನು, ನೀನು ಇಲ್ಲಿಂದ ಸುತಳ ಭೂಮಿಯ ಕೆಳಗಡೆ ಇರುವಂತಹ ಒಂದು ಲೋಕಕ್ಕೆ ಹೋಗು, ಲೋಕಕ್ಕೆ ನೀನು ಹೋಗುವವನಾಗಪ್ಪ. ನೀನು ನನ್ನ ದರ್ಶನ ಮಾಡುವವನಲ್ಲ,
ನಿತ್ಯ ನಾನು ನಿನ್ನ ದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀನಪ್ಪ. ಅದಕ್ಕೋಸ್ಕರ ಏನಾಗ್ತೀನಿ, ನಿನ್ನ ಮನೆಯ ಕಾವಲುಗಾರನಾಗಿ ಇದ್ದುಕೊಂಡಿರ್ತೇನೆ. ನಿನ್ನ ಮನೆಯ ಕಾವಲುಗಾರನಾಗಿ ನಾನು ಇದ್ದುಕೊಂಡಿರ್ತೀನಪ್ಪ. ಯಾಕೆ? ಭಕ್ತ ಪ್ರಿಯೋ ಯದಸಿ ಕಲ್ಪತರು ಸ್ವಭಾವ. ಯಾವತ್ತೂ ಕೂಡ ಭಗವಂತನು ಭಕ್ತ ಪ್ರಿಯನಂತೆ, ಭಕ್ತರನ್ನ ಅನನ್ಯ ಭಾವದಿಂದ ಇಷ್ಟಪಡುವವನಂತೆ. ಆದ್ರಿಂದ ವತ್ಸ ಪ್ರಹ್ಲಾದ, ನೀನು ಹೋಗು. ಯಾಕೆ? ನಿತ್ಯಂ ದ್ರಷ್ಟಾಸಿ ಮಾಂ ತತ್ರ ಗದಾಪಾಣಿಂ ಅವಸ್ಥಿತಂ. ನಿಮ್ಮೆಲ್ಲರನ್ನೂ ಕೂಡ ನಿತ್ಯ ದರ್ಶನವನ್ನ ಮಾಡ್ತಾ ನಾನು ಆನಂದವಾಗಿ ಇರ್ತೀನಿ ಅಂತ ಆ ಬಲಿಚಕ್ರವರ್ತಿಯನ್ನ ಅಲ್ಲಿಗೆ ಕಳುಹಿಸಿಕೊಡ್ತಾನೆ. ಅಂತಹ ಭಕ್ತೋತ್ತಮನಾದಂತಹ ಬಲಿಚಕ್ರವರ್ತಿಯ ಕಥೆಯನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತಹ ಆ ದಿವ್ಯ ಮಹಾರಾಜರ ಸನ್ನಿಧಾನದಲ್ಲಿ ತಾವೆಲ್ಲರೂ ಕೂಡ ಶ್ರವಣ ಮಾಡಿದಿರ. ಖಂಡಿತ ಆ ಬಲಿಯೊಳಗೆ ಭಗವಂತನಲ್ಲಿ ಅಂತಹ ನಿಷ್ಠೆ ಇತ್ತು, ಆ ಬಲಿಯೊಳಗೆ ಹೇಗೆ ಎಂತಹ ಒಂದು ದಾನ ಗುಣವಿತ್ತು. ಭಗವಂತನೇ ಅಂತ ತಿಳಿದಿದ್ರೂ ಕೂಡ, ನನ್ನ ಅಸ್ತಿತ್ವವನ್ನ ಕಳ್ಕೊಳ್ತೀನಿ ಅಂತ ಗೊತ್ತಿದ್ರೂ ಕೂಡ ತನ್ನ ಸರ್ವಸ್ವವನ್ನೂ ಹೇಗೆ ಕೊಟ್ಟ. ಅದಕ್ಕೆ ನೋಡಿ, ನವವಿಧ ಭಕ್ತಿಯೊಳಗೊಂದು ಭಕ್ತಿ ಆತ್ಮನಿವೇದನಾ ಭಕ್ತಿ. ಅಂತಹ ಆತ್ಮನಿವೇದನಾ ಭಕ್ತಿಗೆ ಅಲ್ಲಿ ಬಲಿಯು ಅಗ್ರಗಣ್ಯನಾಗಿ ನಿಲ್ತಾನೆ. ಅಂತಹ ವಾಮನನ ಬಲಿಯ ಒಂದು ಕಥಾಶ್ರವಣದಿಂದ ನಮ್ಮ ಹೃದಯದೊಳಗೂ ಕೂಡ ಆ ಭಗವಂತನ ಒಂದು ಸ್ಮರಣೆ ಯಾವಾಗಲೂ ಇರುವಂಥದ್ದಾಗಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ.